ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ. ಇವ್ರ ಮೂರು ಪಾತ್ರಧಾರರನ್ನ ಸ್ಮರಿಸದೆ ನಾನು ಯಾವ ಮಾತು ಯಾವತ್ತೂ ಕೂಡ ಐ ನೆವರ್ ಸ್ಟಾರ್ಟ್. ಮೈ ಡಿಯರ್ ಫ್ರೆಂಡ್ಸ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐ ಟೇಕ್ ದಿಸ್ ಮೊಮೆಂಟ್ ಟು ಥ್ಯಾಂಕ್ ದ ಮ್ಯಾನೇಜ್ಮೆಂಟ್, all the most experienced lot. I could see ಇವರ ಅನುಭವದ ಮುಂದೆ ನಂದು ಏನೂ ಅಲ್ಲ ಸ್ನೇಹಿತರೆ. ಅಬ್ಸರ್ವ್ ಮಾಡ್ತಾ ಇದ್ದೆ ಅವರಲ್ಲಿ ಇರುವಂತ ಅನುಭವ ಎಷ್ಟಿದೆ ಅಂತ ನನಗೆ ಅಲ್ಲೇ ಗೊತ್ತಾಗ್ತಾ ಇತ್ತು. The way you have been associated with different fields. So I thank Swami Vivekananda Rural Education Society for having me here today. So dear friends, before I even begin, first and foremost, are you comfortable in English? ಕೇಳಿಸ್ತಾ ಇಲ್ಲ? ಕನ್ನಡ, ಕಂಗ್ಲಿಷ್ ಎರಡು ಮಿಕ್ಸ್ ಆಗಬಹುದಾ? ಎಸ್ ಆರ್ ನೋ? ಥ್ಯಾಂಕ್ ಯು ಸೋ ಮಚ್. ಬಿಫೋರ್ ಐ ಬಿಗಿನ್, ಒಂದೇ ಒಂದು ರಿಕ್ವೆಸ್ಟ್, ಎಲ್ಲರೂ ನಿಧಾನವಾಗಿ ವಿತೌಟ್ ಮೇಕಿಂಗ್ ನಾಯ್ಸ್, ಕ್ಯಾನ್ ಯು ರೈಸ್ ಫ್ರಮ್ ಯುವರ್ ಪ್ಲೇಸ್? ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್. ಕ್ಯಾನ್ ಯು ಶೋ ಮಿ ಯುವರ್ ರೈಟ್ ಹ್ಯಾಂಡ್? ನಿಮ್ಮ ಬಲಗೈ ತೋರಿಸಬಹುದಾ? ಎಡಗೈ ತೋರಿಸಬಹುದಾ? ಎರಡೂ ಕೈ ತೋರಿಸಬಹುದಾ? Can you just clap for yourself? Thank you so much. Please take your seats. The reason I had to do this is simply because you are not used to sitting. ನಾವೆಲ್ಲರೂ ಟೀಚರ್ಸ್ ಆಗಿರೋ ಕಾರಣಕ್ಕೆ ಸ್ನೇಹಿತರೆ ನಾವು ಯಾವಾಗಲೂ ನಿಂತ್ಕೊಂಡು ಮಾತಾಡ್ತಾ ಇರ್ತೀವಿ, ಕುತ್ಕೊಂಡು ಕೇಳಿಸ್ಕೊಂಡು ಬಹಳ ಕಷ್ಟವಾದ ಕೆಲಸ. ಅಂಥದ್ರಲ್ಲಿ ನೀವೆಲ್ಲರೂ ಕೂಡ ಫ್ರಮ್ 10 o'clock till 11:30 1.5 hour ಕೂತಿದ್ರೆ ಅಂದ್ರೆ ಹ್ಯಾಟ್ಸ್ ಆಫ್ ಟೀಚ್ ಅಂಡ್ ಎವ್ರಿ ಒನ್ ಆಫ್ ಯು. ಐ ಎಂಪಥೈಸ್ ಯುವರ್ ಪೇನ್. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಹಾಗಾಗಿ ನಾನೇನಾದ್ರೂ ನಿಮ್ ಜಾಗದಲ್ಲಿ ಇದ್ದಿದ್ರೆ ಯಾರಾದ್ರೂ ಸ್ವಲ್ಪ ಎಬ್ಸಿದ್ರೆ ಚೆನ್ನಾಗಿರುತ್ತಲ್ಲ, ಅವಾಗ್ಲಿಂದ ಕೂತಿದ್ದೆ. ಸೊ ನಿಮ್ಮನ್ನ ಸ್ವಲ್ಪ ಆಕ್ಟಿವ್ ಮಾಡಿ ನನಗೆ, my dear friends, I was given around 70 minutes time, but little bit I know that we have another speaker. I don't want to do injustice with this time. Haಗಾಗಿ I will try my best to keep it 50 minutes, but I promise you, ಸ್ನೇಹಿತರೆ, ನಾನು ಪ್ರತಿಜ್ಞೆ ಮಾಡ್ತೀನಿ, ಈ ನೆಕ್ಸ್ಟ್ 50 ನಿಮಿಷ I will be the best version of myself. ಯಾಕಂತಂದ್ರೆ ಇವತ್ತಿನ ತನಕ ಸ್ನೇಹಿತರೆ, I have never even taken even a single conversation lightly. ಒಂದು ಮಗು ಆದ್ರೂ ಸಿಗ್ಬೋದು, ರೋಡಲ್ಲಿ ಹೋಗ್ತಿರುವಾಗ, ಟ್ರೈನ್ ಅಲ್ಲಿ ಇರುವಾಗ, ಫ್ಲೈಟ್ ಅಲ್ಲಿ ಇರುವಾಗ ಒಬ್ಬ ವ್ಯಕ್ತಿ ಜೊತೆ ನಾನು ಮಾತಾಡಕ್ ಸ್ಟಾರ್ಟ್ ಮಾಡಿದ್ದೆ ಆದ್ರೆ ಐ ನೆವರ್ ಟೇಕ್ ದಟ್ ಕನ್ವರ್ಸೇಷನ್ ಲೈಟ್ಲಿ, ಬಿಕಾಸ್ ಎವ್ರಿ ಹ್ಯೂಮನ್ ಹ್ಯಾಸ್ ದ ಪವರ್ ಟು ಬ್ರಿಂಗ್ ದ ಟ್ರಾನ್ಸ್ಫಾರ್ಮೇಶನ್. ನಮ್ಮ ಮಾತಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಒಬ್ಬ ವ್ಯಕ್ತಿಯ ಜೀವನ ಕಟ್ಟಿಕೊಡ್ಬೋದು ಅಥವಾ ಆ ಜೀವನವನ್ನು ನಾಶನ ಮಾಡಬಹುದು. ಸೊ ಹಾಗಾಗಿ ಸ್ನೇಹಿತರೆ, ದಿಸ್ 50 minutes ಐ ವಿಲ್ ಬಿ ಗಿವಿಂಗ್ ಮೈ ಬೆಸ್ಟ್ ಪಾಸಿಬಲ್ ಎಫರ್ಟ್. ನೀವು ನೋಡಬಹುದು, ಈ 50 ನಿಮಿಷ ಆದ್ಮೇಲೆ ನನ್ನ ಎನರ್ಜಿ ಕಡಿಮೆ ಆಗಿ ಸಾಧ್ಯನೇ ಇಲ್ಲ. ಬಟ್ ನನಗೆ ಒಂದ್ ಕಡೆ ನಿಮ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ. ಈ 50 ನಿಮಿಷ ಕ್ಯಾನ್ ಯು ಗಿವ್ ಮಿ ದಟ್ ಅನ್ಡಿವೈಡೆಡ್ ಅಟೆನ್ಷನ್? ಎಕ್ಸ್ಪೆಕ್ಟ್ ಮಾಡಬಹುದಾ? Undivided attention. I am not using a normal word. Undivided attention. Can I expect that? Yes, sir. Thank you so much. I don't want this conversation to be a monologue. ಅಂದ್ರೆ ನಾನ್ ಮಾತಾಡ್ತಾ ನೀವು ಸುಮ್ಮನೆ ಕೇಳಿಸ್ಕೋತೀರ ಅಂತ ಬೇಡ. I want it to be a dialogue. I'll be involving with lot of questions. Right? ಮೊದಲನೇದಾಗಿ ಶಿಕ್ಷಕರ ದಿನಾಚರಣೆಯ ಎಲ್ಲರೂ ಹಾರ್ದಿಕ ಶುಭಾಶಯಗಳು. ನಮ್ಮ ಪರಂಪರೆಯಲ್ಲಿ ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ಸ್ನೇಹಿತರೆ, ಇವನ್ ಗಾಡ್ ಇಸ್ ಕೆಪ್ಟ್, ಇವನ್ ಗುರು ಇಸ್ ಕೆಪ್ಟ್ ಅಬೌವ್ ಗಾಡ್. ಹರ ಮುನಿದರೆ ಗುರು ಕಾಯುವ ಅಂದ್ರೆ ದೇವರು ಕೂಡ ನಿಮ್ಮ ಮೇಲೆ ಸಿಟ್ಟಾದ್ರೆ ನಿಮಗೆ ಒಬ್ಬ ಶೀಲ್ಡ್ ಆಗಿ, ಕವಚವಾಗಿ ಯಾರಾದ್ರೂ ಕಾಪಾಡ್ತಾನಂತಂದ್ರೆ ಅದು ನಮ್ಮ ಗುರುನೇ. ಯಾಕೆ? ಬಿಕಾಸ್ ಇಟ್ ಇಸ್ ವೆರಿ ಸಿಂಪಲ್. ಇಫ್ ವಿ ಮೇಕ್ ಅ ಮಿಸ್ಟೇಕ್, ಅದ್ರ ಕರ್ಮ ನಾವು ಉಂಟೆ ಅದಕ್ಕೆ ಹೇಳ್ತಲ್ಲ, ಮಾಡಿದ್ದು ಮಾರಾಯ. ನಾವು ತಪ್ಪು ಮಾಡಿದ್ರೆ ದಿರಕ್ಷ ಅಂದ್ರೆ ದೇವರಿಗೆ ಅದಕ್ಕೆ ಪ್ರತಿಫಲ ಇದೆ, ಅದಕ್ಕೆ ವಾಟ್ ಎವರ್ ವಿ ಡು. ಬಟ್ ಗುರು ಸ್ಪೆಷಾಲಿಟಿ ಏನ್ ಗೊತ್ತಾ? ಅವನಿಗೆ ಶಿಕ್ಷೆ ಮಾಡ್ಬೋದು, ಮಾಡದೇನೆ ಇರೋದು, ಬಿಟ್ಟು ತಿದ್ದುತ್ತಾನೆ. ಹಾಗಾಗಿ ದೇವರಿಗಿನ ಹೆಚ್ಚಾಗಿ ಅಟ್ಲೀಸ್ಟ್ ನಮ್ಮ ಸಂಸ್ಕೃತಿಯಲ್ಲಿ ಗುರುನ ಮೇಲೆ ಎತ್ತಿಟ್ಟಿದೆ ಸ್ನೇಹಿತರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ವೆನ್ ಐ ಎಂಗೇಜ್ ವಿತ್ ಲಾಟ್ ಆಫ್ ಪೀಪಲ್, ಮಕ್ಕಳ ಜೊತೆ ನನ್ನ ವರ್ತನೆ ಇದೆ, ಐ ಸಿಟ್ ವಿತ್ ಸ್ಟೂಡೆಂಟ್ಸ್, ಐ ಎಂಗೇಜ್ ವಿತ್ ಡಿಫರೆಂಟ್ ಪ್ರೊಫೆಷನಲ್ ಪೀಪಲ್, ಎಲ್ಲೋ ಒಂದು ಕಡೆ ಆ ಗುರುಗೆ ಸಿಗಬೇಕಾಗಿರುವಂತ ಒಂದು ಗೌರವ ಏನಿದೆ, ದ ರೆಸ್ಪೆಕ್ಟ್ ದೇ ಆಲ್ ಡಿಸರ್ವ್, ಅನ್ಫಾರ್ಚುನೇಟ್ಲಿ ಇಟ್ ಇಸ್ ಗೆಟಿಂಗ್ ಡೈಲ್ಯೂಟೆಡ್ ಮೈ ಡಿಯರ್ ಫ್ರೆಂಡ್ಸ್. ಒಪ್ಕೋತಿರೋ ಇಲ್ಲ? ಆನೆಸ್ಟ್ ಆಗಿ ಎಲ್ಲೋ ಒಂದು ಕಡೆ
ಮಕ್ಕಳಲ್ಲಿ ಆ ವಿನಮ್ರತೆ ಕಡಿಮೆ ಆಗ್ತಿದೆ, ಅಹಂಕಾರ ಜಾಸ್ತಿ ಆಗ್ತಾ ಇದೆ. ಅಹಂಕಾರ ಅಂತ ಹೇಳಿಲ್ಲ, ಎಲ್ಲೋ ಒಂದು ಕಡೆ ಆ ಅಹಂ ಬಂದಿರೋ ಕಾರಣಕ್ಕೆ ಸ್ನೇಹಿತರೆ, ನ್ಯಾಚುರಲಿ ಐ ಸಿ ದಟ್ ಸ್ಟೂಡೆಂಟ್ಸ್ ಫರ್ಗೆಟ್ ಅಬೌಟ್ ಟೀಚರ್ಸ್, ದೇ ಒನ್ ಆರ್ ನಾಟ್ ರೆಸ್ಪೆಕ್ಟಿಂಗ್ ದೇರ್ ಓನ್ ಪೇರೆಂಟ್ಸ್. ಅದಕ್ಕೆ ಎಷ್ಟೊಂದು ಸಲ ಪೇರೆಂಟ್ಸ್ ಆಗ್ಲಾರ್ದು ನಮ್ಮಲ್ಲಿ ಬಂದು ನಾವು ಹೇಳ್ಕೊಂಡು, ಮೇಡಮ್ ನೀವಾದ್ರೂ ನನ್ನ ಮಗನ ಹತ್ತಿದ್ದಿ, ಸರ್ ನೀವಾದ್ರೂ ಏನಾದ್ರೂ ಒಂದು ಕೆಲಸ, ಪ್ಲೀಸ್ ಕ್ಯಾನ್ ಯು ಜಸ್ಟ್ ಬ್ರಿಂಗ್ ದ ಟ್ರಾನ್ಸ್ಫಾರ್ಮೇಶನ್ ಇನ್ ಅವರ್ ಕಿಡ್. ಸೊ ಗಿವ್ ಅ ಥಾಟ್ ಆನ್ ದಿಸ್ ಮೈ ಡಿಯರ್ ಫ್ರೆಂಡ್ಸ್. ಎಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ ಅಂತಂದ್ರೆ, ಗುರುಗೆ ನಾವು ಕಾಲ ಮುಗಿದು, ಐ ವಾಸ್ ಅ ನ್ಯಾಷನಲ್ ಹಾಕಿ ಪ್ಲೇಯರ್, ಎಂತ ಶಿವಾಜಿ ಸ್ಟೇಡಿಯಂ ಅಲ್ಲಿ, ಡೆಲ್ಲಿಯಲ್ಲಿ ಶಿವಾಜಿ ಸ್ಟೇಡಿಯಂ ಹೋದಾಗ ಸಾಷ್ಟಾಂಗ ನಮಸ್ಕಾರ ಮಾಡಿ ಗ್ರೌಂಡ್ ಅಲ್ಲಿ ಎಂಟರ್ ಆಗ್ತಾ ಇದೆ. ಬೇರೆಯವ್ರು ನೋಡ್ತಾ ಇದ್ರು, ಏನಪ್ಪ ಇದು ಇಂಥ ಭಕ್ತಿ, ಭಯ ಭಕ್ತಿ. ಅವರ ಹಾಕಿ ಕೋಚ್, ನನ್ನ ಜೀವನ ರೂಪಿಸಿರುವಂತಹ ವ್ಯಕ್ತಿ ಅಂತ ನನ್ನ ಹಾಕಿ ಕೋಚ್. ಯಾಕಂದ್ರೆ ಏನೆಲ್ಲ ಜೀವನದಲ್ಲಿ ಕಲಿಬಹುದು, ಕ್ಲಾಸ್ ರೂಮ್ಗಿನ ಜಾಸ್ತಿ ಜೀವನದ ಪಾಠ ನಾನು ಕಲ್ತಿದ್ದೆಲ್ಲಪ್ಪ ಅಂತಂದ್ರೆ ಲಿಟರಲಿ ಇನ್ ದ ಹಾಕಿ ಫೀಲ್ಡ್, ಬಿಕಾಸ್ ಹಿ ಲಿವ್ಡ್ ಬೈ ಎಕ್ಸಾಂಪಲ್. ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ವೆರಿ ಫಾರ್ಚುನೇಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಪುಣ್ಯವಂತ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಸಿಂಪ್ಲಿ ಬಿಕಾಸ್ ಈ 19 ವರ್ಷದ ಅನುಭವದಲ್ಲಿ, ಅದು ಬಹಳ ಕಡಿಮೆ ಅನುಭವ ಸರ್ ನಿಮ್ಮೆಲ್ಲರ ಮುಂದೆ, ಬಟ್ ಆದ್ರೂ ಕೂಡ ಈ 19 ವರ್ಷದಲ್ಲಿ the best thing that happened with me is I got an opportunity to work across the sectors. ಅಂದ್ರೆ ಟೆಲಿಕಾಂ ಸೆಕ್ಟರ್ ಆದ್ರೂ ತಗೊಳ್ಳಿ, ಹಾಸ್ಪಿಟಾಲಿಟಿ ಸೆಕ್ಟರ್ ಆದ್ರೂ ತಗೊಳ್ಳಿ, ಐಟಿ ಸೆಕ್ಟರ್ ತಗೊಳ್ಳಿ, ಹೆಲ್ತ್ ಕೇರ್ ಸೆಕ್ಟರ್ ತಗೊಳ್ಳಿ, ಮ್ಯಾನುಫ್ಯಾಕ್ಚರಿಂಗ್, ಆಟೋಮೊಬೈಲ್, ಬಿಟ್ ಕಂಪನೀಸ್ ಲೈಕ್ ಮರ್ಸಿಡೀಸ್, ನೋಕಿಯಾ, ಅವರ ಜೊತೆ ಬೆರಿತಾ 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 ಮನುಷ್ಯನ ವಿಚಾರ ಹೇಗೆ, ಅವನ ವಿಚಾರಧಾರೆ ಹೇಗೆ, ಅವನ ದೃಷ್ಟಿಕೋನ ಹೇಗೆ, I started understanding human behaviors, I started understanding the perspectives, how people think. ಎಲ್ಲೋ ಒಂದು ಕಡೆ IIT ಬಾಂಬೆ ಅಂತ ಒಂದು ಸಂಸ್ಥೆಯಲ್ಲಿ ನೀನು ಗೆಸ್ಟ್ ಲೆಕ್ಚರ್ ಕೊಡ್ತಿದ್ಯಾ, ಇನ್ನೊಂದು ದಿನ ಯು ಆರ್ ಗೋಯಿಂಗ್ ಟು ಅ ಗವರ್ಮೆಂಟ್ ಸ್ಕೂಲ್, ನಮ್ಮ ಕೊರಟಗೆರೆ ಆಗಿರ್ಬೋದು, ನೆಲಮಂಗಲ ಆಗಿರ್ಬೋದು, ಎಲ್ಲೋ ಒಂದು ಚಿಕ್ಕ ಮಕ್ಕಳ ಜೊತೆ ನಿನ್ನ ವರ್ತನೆ ನಡೀತಾ ಇದೆ. ಲಿಟರಲಿ ಐ ಆಮ್ ಟೆಲಿಂಗ್ ಯು ಮೈ ಡಿಯರ್ ಫ್ರೆಂಡ್ಸ್, ಎಷ್ಟು ವ್ಯತ್ಯಾಸ ಗೊತ್ತೆ, ಎಷ್ಟು ಪರ್ಸ್ಪೆಕ್ಟಿವ್ಸ್, ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್, ಡಿಫ್ರೆಂಟ್. ಹೋಗೋದು ನಾನು ಟ್ರೈನ್ ಮಾಡಕ್ಕೆ, ಬರ್ತಿರುವಾಗ ಕಲ್ತ್ಕೊಂಡು ಬರ್ತೀನಿ. And that is the beauty of teacher or a trainer, when you go to teach but you end up. ಅದಕ್ಕೆ ನಾನು ಅದು ಒಂದು sir, I really appreciate you that you gave a chance to people to express ಮಕ್ಕಳಿಂದ ಏನ್ ಕಲ್ತಿದ್ರ ಬಂದು ಹಂಚ್ಕೊಳ್ಳಿ ಅಂತ. I was right there able to connect with you. Because ಕಲಿಸಕ್ ಹೋಗಿರುವಂತ ನಾವೇ ಎಷ್ಟು ಕಲಿಯೋದಿದೆ ಅಂತ ಹೇಳಿದ್ರೆ, today that is a part of my topic. I'll definitely discuss. ಯಾರು ಇವತ್ತು 10 ವರ್ಷದ ಮಕ್ಕಳಿದ್ದಾರೆ ಸರ್, ನಾನು ಒಂದು ಕೂಡ ಸಂಸ್ಥೆ ನಡೆಸ್ತಾ ಇದ್ದೀನಿ, ರೂಟ್ಸ್ ಎಜುಕೇಶನ್ ಅಂತ. ಹೂ ಆರ್ ಬಿಲೋ, ಅಂದ್ರೆ ಯಾರು ಆವರೇಜ್ ಮಕ್ಕಳು ಇರ್ತಾರೆ ಅಂತವ್ರನ್ನ ಪಿಕ್ ಮಾಡಿ, ಇಟ್ಸ್ ಆಫ್ಟರ್ ಸ್ಕೂಲ್ ಇನ್ಸ್ಟಿಟ್ಯೂಟ್. ಅವರಲ್ಲಿ ಒಂದು ಆತ್ಮವಿಶ್ವಾಸ, ಧೈರ್ಯ ತುಂಬುವಂಥದ್ದು. ಮಾಡ್ತಾ ಮಾಡ್ತಾ 10 ವಯಸ್ಸಿನ ಮಕ್ಕಳ ಜೊತೆ ಮಾತಾಡ್ತಾ 75 ವರ್ಷದ ವೃದ್ಧರ ಜೊತೆನೂ ಟ್ರೈನಿಂಗ್ ನಡೀತಾ ಇದೆ. ಯಾಕಂದ್ರೆ ದೇ ಆರ್ ಇಂಟು ಬಿಸ್ನೆಸ್ ಪ್ರೊಫೆಷನಲ್ಸ್. ಇದನ್ನ ಯಾಕೆ ನಿಮ್ ಜೊತೆ ಹಂಚ್ಕೋತಾ ಅಂದ್ರೆ ಸ್ನೇಹಿತರೆ, 2021 ಮುಂಚಿತವಾಗಿ, ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಇಯರ್, ವಿ ಆಲ್ ಶುಡ್ ರಿಮೆಂಬರ್. 2020 ಒಪ್ಕೋತೀನಿ, ದಟ್ ವಾಸ್ ದ ಫಸ್ಟ್ ವೇವ್ ಆಫ್ ಕೋವಿಡ್, ಬಟ್ ಸೆಕೆಂಡ್ ವೇವ್ ವಾಸ್ ವೆರಿ ಇಂಟೆನ್ಸ್. ಅಂಡ್ 2021 ಅಲ್ಲಿ ಆ ಎರಡನೇ ಹಂತ ಏನಾಯ್ತು ಕೋವಿಡ್ ಅಲ್ಲಿ, ಅದಾದ್ಮೇಲೆ ಅದು ಮುಂಚಿತವಾಗಿ ನಾನು ಯಾವುದೇ ಇಂಡಸ್ಟ್ರಿಗೆ ಹೋಗ್ತಾ ಇದೆ, ಯಾರೇ ಜೊತೆ ಮಾತಾಡ್ತಾ ಇದೆ, ದೇ ಯೂಸ್ ಟು ಗಿವ್ ಮಿ, ಸರ್ ನಮ್ಮ ಸೆಕ್ಟರ್ ಅಲ್ಲಿ ಈ ತೊಂದರೆಗಳಿದೆ, ಇನ್ ಅವರ್ ಸೆಕ್ಟರ್ ದೀಸ್ ಆರ್ ದ ಗ್ಯಾಪ್ಸ್ ಅಂಡ್ ಚಾಲೆಂಜಸ್. ಆಟೋಮೊಬೈಲ್ ಈ ಪ್ರಾಬ್ಲಮ್ ಇದೆ, ಯೂನಿವರ್ಸಿಟೀಸ್ ಅಲ್ಲಿ ಈ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡವರು. ಬಟ್ 2021 ಆದ್ಮೇಲೆ ದೇ ಆರ್ ನೋ ಮೋರ್ ಸೆಕ್ಟರ್ ಸೆಂಟ್ರಿಕ್ ಚಾಲೆಂಜಸ್. ಅಂದ್ರೆ ಆ ಸೆಕ್ಟರ್ಗೆ ಸೀಮಿತವಾದಂತಹ ಪ್ರಾಬ್ಲಮ್ಸ್ ಇಲ್ಲ ಇವತ್ತು, ದ ಪ್ರಾಬ್ಲಮ್ಸ್ ಆರ್ ಹ್ಯೂಮನ್ ಸೆಂಟ್ರಿಕ್. 2021 ಆದ್ಮೇಲೆ ಸರ್ ಅದೆಲ್ಲ ಬಿಡಿ ಸರ್, ಮನುಷ್ಯರೇ ಪ್ರಾಬ್ಲಮ್ ಆಗ್ಬಿಟ್ಟಿದ್ದಾರೆ, ಅವರ ಬಿಹೇವಿಯರ್ಸ್ ನ ಪ್ರಿಡಿಕ್ಟ್ ಮಾಡಕ್ ಆಗ್ತಿಲ್ಲ. 2 ದಿನ ಮೋಟಿವೇಟೆಡ್ ಆಗಿರ್ತಾರೆ, 3ನೇ ದಿನ ಡಿಪ್ರೆಷನ್ ಅಂತ ಕೂತಿದ್ದಾರೆ ಜನರು. ನೀವು ನೋಡ್ತಿರ್ಬೇಕು ಎಷ್ಟು ಇಂಪಲ್ಸಿವ್ ಬಿಹೇವಿಯರ್ ಇದೆ ಇವತ್ತು, ಅನ್ಸ್ತಿಲ್ವಾ ಸ್ನೇಹಿತರೆ? ಚಿಕ್ಕ ವಿಷಯಕ್ಕೆ ರೋಡಲ್ಲಿ ಜಗಳ ಆಡ್ತಾ ಇದ್ದಾರೆ ಜನರು, ಚಿಕ್ಕ ವಿಷಯಕ್ಕೆ ಮನಸ್ಸಿಗೆ ಈಗೋ, ನಿಂದ ಇದು ರೋಡು, ಸಣ್ಣ ವಿಷಯಕ್ಕೆ ಜಗಳ ಆಡ್ತೀವಿ. ಪೀಪಲ್ ಹ್ಯಾವ್ ಬಿಕಮ್ ವೆರಿ ಇಂಪಲ್ಸಿವ್. ಎಸ್ಪೆಷಲಿ ನೀವು ನೋಡಿ, ಕೋವಿಡ್ ಆದ್ಮೇಲಿಂದ ಸ್ಯಾಟರ್ಡೆ ನೀವೇನಾದ್ರೂ ಯಾವುದೇ ರೆಸಾರ್ಟ್ಗೆ ಫೋನ್ ಮಾಡಿ ಕೇಳಿದ್ರೆ ಎಲ್ಲ ಬುಕ್, ಅಂದ್ರೆ ನಾಳೆ ಇದೇನೋ ಇಲ್ಲೋ ಅನ್ನೋ ತರ ಜನರು ಜೀವನ ಮಾಡ್ತಾರೆ. ಸೊ ದೇರ್ ಬಿಹೇವಿಯರ್ಸ್ ಹ್ಯಾವ್ ಗಾಟ್ ಸೋ ಮಚ್ ಆಕ್ಸಲರೇಟೆಡ್. ನಾನು ಕಾಂಟೆಕ್ಸ್ಟ್ ಸೆಟ್ ಮಾಡ್ತೇನೆ, ಯಾಕೆ ನಿಮ್ಮೆಲ್ಲರ ಜೊತೆ ಇದು ಡಿಸ್ಕಸ್ ಮಾಡ್ತೇನೆ ಅಂದ್ರೆ ಒಂದು ಕಾರಣ ಇದೆ ಸ್ನೇಹಿತರೆ. ವೈ ದ ಕಿಡ್ಸ್ ಆರ್ ಬಿಹೇವಿಂಗ್ ದ ವೇ ದೇ ಆರ್ ಬಿಹೇವಿಂಗ್, ದೇರ್ ಈಸ್ ದ ರೀಸನ್ ಬಿಹೈಂಡ್ ದಟ್. ಇದು ಎಲ್ಲದಕ್ಕೂ ನಾನು ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಾವು ಎಂಥ ಜಗತ್ತಲ್ಲಿದೆ ಅಂತಂದ್ರೆ, ಐ ಕಾಲ್ ಇಟ್ ಆಸ್ ಹೂಕಾ ವರ್ಲ್ಡ್. ಐ ಜಸ್ಟ್ ಟೇಕ್ 5 minutes ಟು ಸೆಟ್ ದ ಕಾಂಟೆಕ್ಸ್ಟ್. ಇವತ್ತಿನ ಜಗತ್ತು ಸರ್ ಪ್ಲೀಸ್, ನೀವು AC ಕುತ್ಕೊಂಡ್ರು ನಾನು ಸ್ವೆಟ್ ಮಾಡ್ತೀನಿ, ಯಾಕಂದ್ರೆ ಐ ಬರ್ನ್ ಕ್ಯಾಲರೀಸ್ ಥ್ರೂ ಮೈ ಸ್ಪೀಕಿಂಗ್. ಬೇಡ, ನಾನು ಬೇಡವೇ ಬೇಡ ಸರ್, ಬೇಡ, ಡೋಂಟ್ ವರಿ ಅಬೌಟ್ ದಟ್, ರೈಟ್?
I need some space so that I can walk into my audience, right? Thank you so much. Sir, ಏನು ಬೇಡ ಸರ್, ನೀವು ಏನು ಟೆನ್ಷನ್ ತಗೋಬೇಡಿ. ನಾನು ನೋಕಿಯೋ ಆಫೀಸ್ ಅಲ್ಲಿ ಫುಲ್ ಚಿಲ್ಲಿಂಗ್ ಕೋಲ್ಡ್ ಅಲ್ಲೂ ನೆಕ್ಸ್ಟ್ ಲೆವೆಲ್ ಸ್ವೆಟ್ ಮಾಡ್ತಾರೆ. ಸೊ ಡೋಂಟ್ ವರಿ ಅಬೌಟ್ ದಟ್. ಇಸ್ ದಟ್ಸ್ ಹೌ ಐ ಬರ್ನ್ ಮೈ ಕ್ಯಾಲರೀಸ್ ಅಂಡ್ ಐ ಆಮ್ ಫಿಟ್. ಸೊ ಡಿಯರ್ ಫ್ರೆಂಡ್ಸ್, ಇವತ್ತಿನ ಜಗತ್ತಿಗೆ ಒಂದು ಸಂಕ್ಷಿಪ್ತವಾಗಿ ಒಂದು ಹೆಸರು ಕೊಡಬೇಕು. ನಾವು ಎಂತ ಜಗತ್ತಲ್ಲಿದೆ ಅಂತಂದ್ರೆ ವಿ ಕಾಲ್ ಇಟ್ ಆಸ್ ಪೂಕಾ ವರ್ಲ್ಡ್. ಯಾರಾದ್ರೂ ಕೇಳ್ಪಟ್ಟಿದ್ರೆ ಇದ್ರ ಬಗ್ಗೆ? ಇಲ್ವಾ? ನೋ ಇಶ್ಯೂಸ್. ವಿ ಸ್ಟ್ಯಾಂಡ್ಸ್ ಫಾರ್ ಏನಿರ್ಬೋದು ನಿಮ್ಮ ಪ್ರಕಾರ? ಏನಿರ್ಬೋದು? ಜಸ್ಟ್ ಗೆಸ್. ವರ್ಚುವಲ್. ವೆರಿ ನೈಸ್. ಹೌದು, ವರ್ಚುವಲ್ ಹೋಗ್ತಾ ಇದೆ, ತುಂಬಾ ಆನ್ಲೈನ್ ಎಲ್ಲ ಇತ್ತು. ಮತ್ತೆ ಏನಿರ್ಬೋದು ವಿ ಅಂದ್ರೆ? ವಿಷನ್ ಅಂದ್ರೆ ಮುಂದಾಲೋಚನೆ. ವೆರಿ ನೈಸ್. ದೂರದೃಷ್ಟಿ. ಎಸ್. ವ್ಯಾಲ್ಯೂಸ್ ಕಡಿಮೆ ಆಗ್ತಿರೋ ಜಾಸ್ತಿ ಆಗ್ತದೆ? ಕಡಿಮೆ ಆಗ್ತದೆ. ವೆರಿ ನೈಸ್. ಮತ್ತೆ ವಿಕ್ಟ್ರಿ, ಎಲ್ಲರೂ ಗೆಲ್ಲಬೇಕನ್ನೋ ಒಂದು ಛಲ ಉಟ್ಕೊಂಡಿದೆ ಜನರಲ್ಲಿ, ಗೆಲ್ಲೇಬೇಕು, ಸೋಲು ಒಪ್ಕೊಳ್ಳೋದೇ ಇಲ್ಲ. ವೈಲೆನ್ಸ್, ಹೌದು, ಸಿಟ್ಟು, ಕೋಪ, ವೈಲೆಂಟ್ ಬಿಹೇವಿಯರ್. ಥ್ಯಾಂಕ್ ಯು ಸೋ ಮಚ್. ಯು ಸ್ಟ್ಯಾಂಡ್ಸ್ ಫಾರ್ ಏನಿರ್ಬೋದು? ಅಂಡರ್ಸ್ಟ್ಯಾಂಡಿಂಗ್, ಯೂನಿಟಿ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕಡಿಮೆ ಆಗಿರ್ಬೋದು, ಒಗ್ಗಟ್ಟು ಜಾಸ್ತಿ ಆಗಿದ್ರು ಕಡಿಮೆ ಆಗಿದೆ. ಓಕೆ, ಮತ್ತೆ ಮತ್ತೆ ಯೂನಿಕ್. ಎಸ್, ವೆರಿ ನೈಸ್. ಯುಟಿಲಿಟಿ. ಹೇಳಿ ಹೇಳಿ, ತೊಂದರೆ ಇಲ್ಲ. ಯು 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 ಥ್ಯಾಂಕ್ ಯು ಸೋ ಮಚ್. ಯಾರು ಹೇಳಿದ್ರು ಮೇಡಮ್? ಅನ್ಸರ್ಟನ್ ಅಂತ ಯಾರು ಹೇಳಿದ್ರು? ಥ್ಯಾಂಕ್ ಯು ಸೋ ಮಚ್. ಅನ್ಸರ್ಟನ್. ವೆರಿ ನೈಸ್. ಸಿ ಅಂದ್ರೆ ಏನಿರ್ಬೋದು? ಕಾಂಪ್ಲೆಕ್ಸಿಟಿ. ವೆರಿ ನೈಸ್. ಥ್ಯಾಂಕ್ ಯು. ಯಾರು ಚಾಟ್ ಜಿಪಿಟಿ ಯೂಸ್ ಮಾಡ್ತಿಲ್ಲ? ಎ ಸ್ಟ್ಯಾಂಡ್ಸ್ ಫಾರ್, ಯಾಕಂದ್ರೆ 5ನೇ ತರಗತಿಯ ಮಕ್ಕಳು ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಎ ಸ್ಟ್ಯಾಂಡ್ಸ್ ಫಾರ್ ಏನಿರ್ಬೋದು? ಆಂಬಿಗ್ವಿಟಿ. ಮ್ಯಾಮ್ ಗೊತ್ತಿದ್ದು, ಯಾಕೆ ಅವಾಗಿಂದ ಹೇಳ್ತಾ ಇಲ್ಲ. ವಿ ಯು ಸಿ ಎ. ವಿ ಅಂದ್ರೆ ಸ್ನೇಹಿತರೆ ವಾಲಟೈಲಿಟಿ, ಯು ಅಂದ್ರೆ ಅನ್ಸರ್ಟನಿಟಿ, ಸಿ ಅಂದ್ರೆ ಕಾಂಪ್ಲೆಕ್ಸಿಟಿ, ಎ ಅಂದ್ರೆ ಆಂಬಿಗ್ವಿಟಿ. ಜಸ್ಟ್ ಎಕ್ಸಾಂಪಲ್ ಕೊಡ್ತೇನೆ. ಐ ಆಮ್ ಜಸ್ಟ್ ಟೇಕಿಂಗ್ ಅನದರ್ 2 minutes ಟು ಸೆಟ್ ದ ಕಾಂಟೆಕ್ಸ್ಟ್ ಹಿಯರ್. ಎಂತ ಜಗತ್ತಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ. ಇಟ್ ಇಸ್ ನಾಟ್ ಆರ್ಡಿನರಿ ವರ್ಲ್ಡ್ ಎನಿಮೋರ್. ನೇಪಾಳ ತೊಂದರೆ ಆಯ್ತು, ಎಲ್ರಿಗೂ ಗೊತ್ತಲ್ವಾ? ನ್ಯೂಸ್ ನೋಡ್ತಿದ್ರ? ಯುಕ್ರೇನ್ ಮತ್ತೆ ರಷ್ಯಾ ನಡುವೆ ಯುದ್ಧ ನಡೀತಿದೆ, ಇನ್ನೂ ಗೊತ್ತು ತಾನೆ? ಟ್ರಂಪ್ ಅವರು 25% ಮೇಲೆ ಇನ್ನೂ 25% ಟ್ಯಾರಿಫ್ ಆಗ್ತಾನೆ, ಅದು ಗೊತ್ತು ತಾನೆ? ಲಾಸ್ಟ್ ಇಯರ್ ಬಾಂಗ್ಲಾದೇಶಲ್ಲಿ ಇನ್ಸ್ಟೆಬಿಲಿಟಿ ಆಯ್ತು, ಅದು ಗೊತ್ತು ತಾನೆ? ಇಸ್ರೇಲ್ ಮತ್ತೆ ಇರಾನ್ ನಡುವೆನು, ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ನಡುವೆ ನಡೀತಾ ಇದೆ, ಗೊತ್ತು ತಾನೆ? ಅಯ್ಯೋ, ಅದೇನೋ ಅಲ್ಲಿ ನಡೀತಾ ಇದೆ, ನಮಗೆ ಏನು ತಿಳಿದು. ಇಟ್ ಡಸ್ ನಾಟ್ ಮೇಕ್ ಎನಿ ಡಿಫರೆನ್ಸ್. ನಾವು ಆರಾಮ್ಸೆ ಚಂದಾಪುರ, ಬೆಂಗಳೂರಲ್ಲಿ ಚಿಲ್ಡ್ ಆಗಿದೆ. ವೆದರ್ ನೋಡಿ ಸರ್, ಎಷ್ಟು ಸೂಪರ್ ಆಯ್ತಾ? ಏನೋ ನಡೀತಿದೆ, ನಮ್ಗೆ ಸಮಸ್ಯೆ. ಸಾರಿ ಮೈ ಡಿಯರ್ ಫ್ರೆಂಡ್ಸ್, ವಿ ಆರ್ ಲಿವಿಂಗ್ ಇನ್ ಅ ಗ್ಲೋಬಲೈಸ್ಡ್ ವರ್ಲ್ಡ್. ಎಷ್ಟು ಇಂಟರ್ ಕನೆಕ್ಟೆಡ್ ಅಂದ್ರೆ ಎಲ್ಲೋ ಏನೋ ಒಂದು ವಿಷಯ ಆದ್ರೂ ಕೂಡ ನಮಗೆ ಗೊತ್ತಿಲ್ಲದೇನೆ ಸೈಲೆಂಟ್ಲಿ ನಮ್ಮ ಎಕನಾಮಿಕ್ ಅಫೆಕ್ಟ್ ಆಗ್ತಾ ಇದೆ. ಅದು ಅಫೆಕ್ಟ್ ಆದಾಗ ಯಾವುದೋ ವ್ಯಕ್ತಿಗೆ ಅಥವಾ ಯಾವುದೋ ಒಂದು ವೃತ್ತಿಗೆ ಇಟ್ ಇಂಪ್ಯಾಕ್ಟ್ಸ್, ಅಂಡ್ ದಟ್ ಇಂಪ್ಯಾಕ್ಟ್ಸ್ ದಿ ಬಿಹೇವಿಯರ್ಸ್ ಆಫ್ ಪೀಪಲ್ ವಿಚ್ ಇನ್ ಟರ್ನ್ ಇಂಪ್ಯಾಕ್ಟ್ಸ್ ದೇರ್ ಚಿಲ್ಡ್ರನ್. ಇದು ನಿಧಾನವಾದಂತಹ ಒಂದು ವಿಷಯ ಕೊಡ್ತಾ ಇದ್ದಾಗೆ ಗ್ಲೋಬಲೈಸ್ಡ್ ವರ್ಲ್ಡ್ ಅಲ್ಲಿ ಎಲ್ಲೋ ಒಂದು ಪ್ರಾಬ್ಲಮ್ ಆದ್ರೆ ಎಲ್ಲೋ ಒಂದು ಇಂಪ್ಯಾಕ್ಟ್ ಆಗ್ತದೆ. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ when I was working with all the top companies, ಅವ್ರಿಗೆಲ್ಲ ಕೇಳ್ತಿದ್ದಾಗ ಲೀಡರ್ಶಿಪ್ ಗೆ, ಸರ್ ಹೆಂಗಿದೆ ಸರ್ ಮಾರ್ಕೆಟ್, ಜಾಬ್ ಮಾರ್ಕೆಟ್ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ವಿನಯ್ ತುಂಬಾ ಸ್ಟಾಗ್ನೆಂಟ್ ಇದೆ ಅಪ್ಪ, ಯಾವ್ದು ಹೈರಿಂಗ್ ಮಾಡ್ತಾ ಇಲ್ಲ. ಯಾಕೆ ಸರ್? ಬಿಕಾಸ್ ಯೂಶುವಲಿ ಇನ್ವೆಸ್ಟರ್ಸ್ ದೇ ಇನ್ವೆಸ್ಟ್ ಮನಿ ಇನ್ ಇಂಡಿಯಾ ಫಾರ್ ಎನಿ ಪ್ರಾಜೆಕ್ಟ್ಸ್. ಅವ್ರು ಇನ್ವೆಸ್ಟ್ ಮಾಡ್ತಾರೆ ಯಾಕಂದ್ರೆ ದೇ ಆರ್ ವೇಟಿಂಗ್ ಫಾರ್ ಸಮ್ ಸ್ಟೇಬಿಲಿಟಿ ಔಟ್ ಆಫ್ ದ ಎಲೆಕ್ಷನ್ ವಿಚ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ US. ರಿಪಬ್ಲಿಕನ್ಸ್ ಗೆಲ್ತಾರೋ ಡೆಮೊಕ್ರಾಟ್ಸ್ ಗೆಲ್ತಾರೋ ಒಂದು ಕ್ಲಾರಿಟಿ ಬರಲಿ, ಅದಾದ್ಮೇಲೆ ವಿಚಾರ ಮಾಡುತ್ತೆ. ನೋಡಿ, ಎಲ್ಲೋ US, ಎಲ್ಲಿ ಇಂಡಿಯಾ, ಅವರು ಒಂದು ಡಿಸಿಷನ್, ಅವರೊಂದು ಎಲೆಕ್ಷನ್ ಆಗೋದಕ್ಕೆ ನಮ್ಮ ಮಾರ್ಕೆಟ್ ಇಲ್ಲಿ ಎಷ್ಟೊಂದು ಜನ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಜಾಬ್ ಸಿಗ್ತಾರೆ. ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಎ ಗ್ಲೋಬಲೈಸ್ಡ್ ವರ್ಲ್ಡ್. ಅಂತ ಜಗತ್ತಲ್ಲಿ ದಟ್ಸ್ ವೈ ವಾಲಟೈಲ್. ಯು ಅನ್ಸರ್ಟನ್. 5 ವರ್ಷದಲ್ಲಿ ಪ್ರಿಡಿಕ್ಟ್ ಮಾಡಕ್ ಆಗ್ತಿಲ್ಲ ಸ್ನೇಹಿತರೆ. ಇಟ್ಸ್ ವೆರಿ ಟಫ್ ಟು ಪ್ರಿಡಿಕ್ಟ್. ಸರ್ ಸತ್ಯವಾಗಿ ಹೇಳಿ ಸರ್, ನೀವು ಸ್ಟಾರ್ಟ್ ಮಾಡಿದಾಗ ಒಂದು ಡಿಗ್ರಿ ಮಾಡಿದ್ರೆ ಲೈಫ್ ಮುಗಿತಲ್ವಾ ಸರ್? ಕರೆಕ್ಟ್ ಅಲ್ವಾ ಸರ್? ವೆನ್ ವಿ ವರ್ ಆಲ್ ಯಂಗ್, ನಮ್ಮ ತಾತ ಅವರೆಲ್ಲ ಒಂದು ಡಿಗ್ರಿ ಮಾಡಿದ್ರೆ ಅವ್ರು ಮುಗಿತು, ಅವ್ರು 35 years ಆರಾಮ್ಸೆ ಲೈಫ್ ಸಾಗಿಸ್ಬಿಟ್ಟು ರಿಟೈರ್ ಆಗಿ ಖುಷಿಯಾಗಿರೋ. ಡಿಗ್ರಿ ಬೇಡ, SSLC ಮಾಡಿದ್ರೆ ಯಾಕೆ ಹೇಳ್ತಾನಂದ್ರೆ ಇವತ್ತು ಎಷ್ಟು ವರ್ಲ್ಡ್ ಚೇಂಜ್ ಆಗ್ತಿದೆ ಅಂದ್ರೆ ನಾವು ಕಲಿತಾ ಇರೋದು ಇನ್ 3 years 4 years ಇಟ್ ಬಿಕಮ್ಸ್ ರಿಡಂಡೆಂಟ್, ಇಟ್ ಬಿಕಮ್ಸ್ ಆಬ್ಸೊಲೀಟ್. ಹಾಗಂತ ನಾವು ಕಲಿತಾ ಇರೋದು ತಪ್ಪಂತ ಹೇಳ್ತಲ್ಲ, ಇಟ್ ಇಸ್ ಅ ಫೌಂಡೇಶನ್. ಬಟ್ ಹೊಸತನ ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಇದೆ. ಲಿವಿಂಗ್ ವೆರಿ ಅನ್ಸರ್ಟನ್ ವರ್ಲ್ಡ್, ಪ್ರಿಡಿಕ್ಟ್ ಮಾಡಕ್ ಆಗ್ತಿಲ್ಲ. ಅದು ಬೇರೆ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇಷ್ಟು ಮಾತ್ರ ನಡೀತಾ ಇದೆ. ಯಾವುದೇ ರಿಪಿಟೇಟಿವ್ ಟಾಸ್ಕ್ ಇರುತ್ತೆ ದಟ್ ಇಸ್ ಟೇಕನ್ ಓವರ್ ಬೈ AI. ಹೆದರೋದು ಬೇಕಾಗಿಲ್ಲ. ಯಾರು ಹೆದರಬೇಕು? ಯಾರು AI ನ ಮಾಸ್ಟರ್ ಆಗಿ ತಲೆ ಮೇಲೆ ಇಟ್ಕೊಳ್ತಾರೆ ಅವ್ರು ಹೆದರಬೇಕು. ಯಾರು ತಾವು ಮಾಸ್ಟರ್ ಆಗಿ ಅದನ್ನ ಸ್ಲೇವ್ ಆಗಿ ಇಟ್ಕೊಳ್ತಾರೆ
ಅವ್ರಿಗೆ ಹೆದರುವಂತ ಅವಶ್ಯಕತೆನೇ ಇಲ್ಲ. ಅಷ್ಟೇ ವ್ಯತ್ಯಾಸ ಇರುತ್ತೆ. ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ಡೂ ಓನ್ಲಿ ರಿಪಿಟೇಟಿವ್ ಟಾಸ್ಕ್. ಎಮೋಷನ್ ಇನ್ನೂ ಫೀಡ್ ಮಾಡಕ್ ಸಾಧ್ಯ. ಎಮೋಷನ್ ಮಾಡಿದ್ರೆ ಮುಗಿತು ನಮ್ಮ ಜಗತ್ತು, ಇನ್ ಗಾನ್. ಇಫ್ ಇಟ್ ಕಾನ್, ಇಫ್ ಯು ಗಿವ್ ದಟ್ EQ ಟು AI, ದೆನ್ ವಿ ಆರ್ ಸಾರ್ಟೆಡ್. ಇಟ್ ವಿಲ್ ಮ್ಯಾನಿಪುಲೇಟಿವ್ ಅಂಡ್ ಇಟ್ ಇಸ್ ಗಾನ್. ಅದನ್ನ ಅದಕ್ಕೆ ಬಹಳ ಕೇರ್ಫುಲ್ ಆಗಿ ಆಪರೇಟ್ ಮಾಡ್ತಾರೆ. C ಸ್ಟ್ಯಾಂಡ್ಸ್ ಫಾರ್ ಕಾಂಪ್ಲೆಕ್ಸಿಟಿ. ಸ್ನೇಹಿತರೆ, ನಾವು ಚಿಕ್ಕವರದಾಗ ಒಂದೇ ಒಂದು ತಪ್ಪು ಮಾಡಿದ್ರೆ, ತಂದೆ ಏನಾದ್ರು ಈ ತರ ಲುಕ್ ಕೊಟ್ರೆ ಸಾಕು, ಸೀದಾ ಆಗ್ಬೇಕು. ಇವತ್ತೊಂದು 10ನೇ ತರಗತಿಯ ಮಗು ಏನಾದ್ರು ಒಂಥರ ಹಿಂಗೆ ಆಡ್ತಾ ಇದ್ರೆ, ಬಾರಪ್ಪ ಕುತ್ಕೋ, ಅವನ ಜೊತೆ ಕುತ್ಕೊಂಡು ಕೌನ್ಸಿಲಿಂಗ್ ಮಾಡ್ಬೇಕು. ಕರೆಕ್ಟಾ? ಲುಕ್ ಅಲ್ಲ, ಕೌನ್ಸಿಲಿಂಗ್ ಮಾಡಿ ಈರುಳ್ಳಿ ತರ ಒಂದೊಂದೇ ಲೇಯರ್ ತೆಗಿತಾ ಇದ್ರೆ ಅವಾಗ ಗೊತ್ತಾಗುತ್ತೆ ಅವ್ನು ಯಾಕೆ ಆತರ ಬಿಹೇವ್ ಮಾಡ್ತಾನೆ. ಅಂದ್ರೆ 7ನೇ ತರಗತಿಯಲ್ಲಿ ಒಂದು ಹುಡುಗಿನ ಇಷ್ಟಪಟ್ಟಿರ್ತಾನೆ, ಅವಳು ಇಲ್ಲ ಅಂತ ಒಂದು ಕಾರಣಕ್ಕೆ 3 ವರ್ಷದಿಂದ ಅವ್ನು ಒಳಗಡೆ ಕೂತಿರ್ತಾನೆ. ಅಂದ್ರೆ ಏನೇನೋ ಚಿಕ್ಕ ಚಿಕ್ಕ ವಿಷಯ ಗೊತ್ತು. ಅಂಡ್ ಇವತ್ತಿನ ಮಕ್ಕಳು ಯಾವ ತರ ಮಾತಾಡ್ತಾರೆ ಸರ್? ಅಪ್ಸೆಟ್ ಆಗಿರ್ತಾರೆ. ಏನು ಅಪ್ಸೆಟ್? ನಾವು ಅಪ್ಸೆಟ್ ಆಗಲ್ಲ. ಆ ವರ್ಡ್ ಏನ್ ಯೂಸ್ ಮಾಡ್ತಾರೆ? ಐ ಆಮ್ ಡಿಪ್ರೆಸ್ಡ್. ಸರ್, ಲಾಸ್ಟ್ ವೀಕ್ ಐ ವಾಸ್ ಇನ್ ಡಿಪ್ರೆಷನ್. ಸರ್, ಮೆಂಟಲ್ ಹೆಲ್ತ್ ಇಂಪಾರ್ಟೆಂಟ್ ಇದೆ, ಇವತ್ತು ಅಡ್ರೆಸ್ ಮಾಡ್ತಾರೆ ಎಲ್ಲಾ ಕಡೆ. ಗವರ್ಮೆಂಟ್ ಕಡೆಯಿಂದ ಟೋಲ್ ಫ್ರೀ ನಂಬರ್ಸ್ ಓಪನ್ ಆಗಿದೆ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಎಷ್ಟು ಕ್ಯಾಶುವಲ್ ಆಗಿ ಯೂಸ್ ಮಾಡ್ತಾ ಇದ್ವಿ ಇಂಥ ವರ್ಡ್ಗಳನ್ನ, ಪದಗಳನ್ನ. ಇನ್ನೊಬ್ಬ ಹುಡುಗ ಕೇಳಿದ್ರೆ, ಸರ್ ಮೈ ಫ್ರೆಂಡ್ ಬಿಟ್ರೇಡ್ ಮಿ. ಬಿಟ್ರೆ ಅಂದ್ರೆ ಎಂತ ದುಡ್ಡು ಮಾತು ಗೊತ್ತಾದ್ರು. ಏನೋ ಸ್ವಲ್ಪ ಬೈಕೊಂಡಿರ್ತಾನೆ, ಅಷ್ಟೇ ಇರುತ್ತೆ. ಈ ಬಿಟ್ರೇಡ್ ಮಿ. ಸೊ ವಿ ಆರ್ ಲಿವಿಂಗ್ ಇನ್ ದಟ್ ಕಾಂಪ್ಲೆಕ್ಸ್ ಬಿಹೇವಿಯರ್ಸ್. ಇಲ್ಲಿ ಕಾಸ್ ಎಫೆಕ್ಟ್ ಗೆ ರಿಲೇಶನ್ಶಿಪ್ ಇಲ್ಲ ಸ್ನೇಹಿತರೆ. ಇಟ್ ಇಸ್ ಮಲ್ಟಿ ಲೇಯರ್ಡ್ ಪ್ರಾಬ್ಲಮ್ಸ್ ಅಂಡ್ ಫೈನಲಿ ಆಂಬಿಗ್ಯುಯಸ್. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಡಿಸೈಡ್ ಮಾಡದೆ ಕ್ಲಿಯರಿಟಿ ಗೊತ್ತಿಲ್ಲ. ವಾಟ್ ಇಸ್ ರೈಟ್, ವಾಟ್ ಇಸ್ ರಾಂಗ್ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಇಲ್ಲ. ಇವತ್ತು ಗ್ರೇ ಏರಿಯಾ ಆಪರೇಟ್ ಮಾಡ್ತಾರೆ. ಎಕ್ಸಾಂಪಲ್ ನೋಡಿ, ಆನ್ಲೈನ್ ಬಿಲ್ ಪಾಸ್ ಆಯ್ತು ಮೊನ್ನೆ ರೀಸೆಂಟ್. ಯಾವ್ದು ಬಿಲ್ ಪಾಸ್ ಆಯ್ತು ತಾನೆ ಗವರ್ಮೆಂಟ್ ಅಲ್ಲಿ? ಆನ್ಲೈನ್ ಗೇಮ್ಸ್. ಗೊತ್ತು ತಾನೆ? ಒನ್ಸ್ ಅಪಾನ್ ಅ ಟೈಮ್ Dream11 ವಾಸ್ ಅವರ್ ಪ್ರೈಮ್ ಸ್ಪಾನ್ಸರ್ಸ್, ಟೈಟಲ್ ಸ್ಪಾನ್ಸರ್ಸ್ ಫಾರ್ ಇಂಡಿಯನ್ ಕ್ರಿಕೆಟ್ ಟೀಮ್. ಸಡನ್ಲಿ ನೀವು ಸಂಬಂಧ ಇಲ್ಲ ಈಗ ಹೋಗ್ತಾ ಇದೆ ಅಂದ್ರೆ ಲೆಜಿಸ್ಲೇಚರ್ ಕ್ಯಾನ್ ಕಮ್ ಇಂಟರ್ವ್ಯೂನ್ ಅಂಡ್ ಸಡನ್ಲಿ ಬ್ರಿಂಗ್ ಸಮ್ ಚೇಂಜ್, ಪಾಲಿಸಿ ಚೇಂಜ್. ಇಲ್ಲಿ ತನಕ ನಾವು ವಿಚಾರ ಮಾಡಿದ್ವಿ, ಗಾನ್. ಅಥವಾ ಜುಡಿಷಿಯರಿ ಬಂದ್ಬಿಟ್ಟು ಸುವೋಮೋಟೋ ದೇ ಕ್ಯಾನ್ ಟೇಕ್ ಸಮಥಿಂಗ್, ಆರ್ PIL ಯಾರೋ ಹಾಕಿರ್ತಾರೆ, ಅದನ್ನ ತಗೊಂಡು ರೈಟ್ ಅವೇ ಬೈಕ್ ಟ್ಯಾಕ್ಸಿ ಬ್ಯಾನ್. ಯಾರೋ ಒಬ್ಬನು ವಿಚಾರ ಮಾಡಿರ್ತಾನೆ, ಬೈಕ್ ಟ್ಯಾಕ್ಸಿ ಸ್ಟಾರ್ಟ್ ಮಾಡಬೇಕು ಅಥವಾ ಏನು. ಅಂದ್ರೆ ಏನ್ ಹೇಳ್ತಾನೆ ಅಂದ್ರೆ, ಇವತ್ತು ಎಷ್ಟೇ ಆಂಬಿಗ್ಯೂಸ್ ಇದಲ್ಲ, ಇಟ್ಸ್ ವೆರಿ ಟಫ್. ಕ್ಲಾರಿಟಿ ಸಿಗ್ತಾ ಇಲ್ಲ ಜನರಿಗೆ. ಸೊ ಇಂತಹ ಜಗತ್ತಲ್ಲಿ ಸ್ನೇಹಿತರೆ, ನ್ಯಾಚುರಲಿ ಪೀಪಲ್ಸ್ ಎಮೋಷನ್ಸ್ ಆರ್ ಇನ್ ಟರ್ಮಾಯಿಲ್. ಇದನ್ನ ಫಸ್ಟ್ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಬ್ಲೇಮ್ ಮಾಡೋದು ಬೇಡ. ಈಗ ಯಾಕಿದ್ದಾರೆ ಇವತ್ತಿನ ಮಕ್ಕಳು, ಯಾಕೆ ಒಂದ್ ಸ್ವಲ್ಪ ಮಾತು ಕೇಳಲ್ಲ? ನಾನು ನೋಡ್ತೀನಿ ಸರ್, ತಪ್ಪು ತಿಳ್ಕೊಬೇಡಿ ಸರ್. ನಾನು ವೆನ್ಎವರ್ ಐ ಟ್ರೈ ಮೈ ಬೆಸ್ಟ್ ಟು ಟ್ರಾವೆಲ್ ಇನ್ ಟ್ರೈನ್ಸ್. ಫ್ರೀ ಇದ್ದಾಗ ಟ್ರಾವೆಲ್, ಐ ಆಲ್ವೇಸ್ ಟ್ರೈ ಟು ಪ್ರಿಫರ್ ಇನ್ ಟ್ರೈನ್ಸ್. ಬಿಕಾಸ್ ಒಂದ್ 4 ಜನ ಮಾತಾಡಬಹುದು ಅಂತ. ಫ್ಲೈಟ್ ಆದ್ರೆ 2 hours ಇರುತ್ತೆ, ಹೋಗ್ಬಿಡುತ್ತೆ. ಅನ್ಲೆಸ್ ಇಟ್ ಇಸ್ ಎಮರ್ಜೆನ್ಸಿ, ಐ ಆಲ್ವೇಸ್ ಪ್ರಿಫರ್ ಟ್ರಾವೆಲಿಂಗ್ ಇನ್ ಟ್ರೈನ್ಸ್. ಒಂದೇ ಒಂದು ಬೇಜಾರಾಗೋದು ನಮ್ಮ ಎಲ್ಡರ್ ಜನರೇಷನ್ ಬಗ್ಗೆ. ಎಲ್ಲ ಚೆನ್ನಾಗಿದೆ, ಅವ್ರ ಸ್ಫೂರ್ತಿ. ಒಂದೇ ಒಂದು ಬೇಜಾರ ಅಂದ್ರೆ 4 ಜನ ಕೂತ್ಕೊಂಡ್ರೆ ಬೈಕೋತಾನೇ ಇರ್ತಾರೆ. ಇವತ್ತು ಹುಡುಗರು ನೋಡಿ, ದೊಡ್ಡವರು ಅಂತ ಗೊತ್ತಿಲ್ಲ, ಒಂದು ರೆಸ್ಪೆಕ್ಟ್ ಇಲ್ಲ, ಏನಿಲ್ಲ. ನಾನು ಕೇಳಿಸ್ಕೊತೀನಿ. ಐ ಆಮ್ ಅ ಬ್ರಿಡ್ಜ್ ಬಿಟ್ವೀನ್ ಬೋತ್ ದ ಜನರೇಷನ್ಸ್. ಐ ಆಮ್ ಅ ಮಿಲೇನಿಯಲ್. ನಾನು ಕೇಳಿಸ್ಕೊತೀನಿ. ಲಾಸ್ಟ್ ಸರ್ ಇಷ್ಟು ತನಕ ಮಾತಾಡಿದ್ರೆ ಯಾವ್ದಾದ್ರು ಸೊಲ್ಯೂಷನ್ ಮಾತಾಡ್ತಿದ್ದೀರಾ ಅಂತ ಕೇಳಿದ್ರೆ, ಪ್ರಾಬ್ಲಮ್ಸ್ ಮಾತಾಡ್ತಿದ್ರೆ ನಾವೆಲ್ಲರೂ. ವಾಟ್ ಇಸ್ ದ ಸೊಲ್ಯೂಷನ್ ಟು ದಿಸ್? ಸ್ನೇಹಿತರೆ, ನಾನು ಯಾತಕ್ಕೆ ಇದರ ಬಗ್ಗೆ ಇಷ್ಟು ಸ್ಟ್ರೆಸ್ ಮಾಡ್ತೇನೆ ಅಂದ್ರೆ, ಇವತ್ತು ಗೊತ್ತಿಲ್ಲದೆ ಇವನ್ ಟೀಚರ್ಸ್ ಕೂಡ, ಬಿಕಾಸ್ ಸ್ಟೂಡೆಂಟ್ಸ್ ಆರ್ ಎಕ್ಸ್ಪೋಸ್ ಟು ಟೆಕ್ನಾಲಜಿ, ಸ್ಟೂಡೆಂಟ್ಸ್ ಆರ್ ಎಕ್ಸ್ಪೋಸ್ ಟು ಇನ್ಫಾರ್ಮೇಶನ್, ಬಿಕಾಸ್ ಟುಡೇ ವಿ ಆರ್ ಲಿವಿಂಗ್ ಇನ್ ಅನ್ ಎರಾ ಆಫ್ ಡೆಮೋಕ್ರಟೈಸೇಷನ್ ಆಫ್ ನಾಲೆಡ್ಜ್. ಮುಂಚೆ ಒಂದು ವಿದ್ಯೆ ಬೇಕಂತಂದ್ರೆ ನಾನು ಲೈಬ್ರರಿಯಲ್ಲಿ ಕೂತ್ಕೊಂಡು 15 ದಿನ ವೇಟ್ ಮಾಡಬೇಕಾಗ್ತಿತ್ತು ಆ ಪುಸ್ತಕ ಸಿಗಕ್ಕೆ. ಟುಡೇ ಇಟ್ಸ್ ಅ ಡೆಮೋಕ್ರಟೈಸೇಷನ್ ಆಫ್ ನಾಲೆಡ್ಜ್. ನಾಲೆಡ್ಜ್ ಯಾರು ಬೇಕಾದ್ರೂ ಕೂತ್ಕೊಂಡು, ವಾಶ್ರೂಮ್ ಅಲ್ಲಿ ಕೂತ್ಕೊಂಡು ನ್ಯೂಸ್ ಪೇಪರ್ ಓದ್ತಾರೆ ಮೊಬೈಲ್ ಅಲ್ಲಿ. ಯಾವ ಮಟ್ಟಕ್ಕೆ ನಾಲೆಜ್ ನಮ್ಮ ಕೈಯಲ್ಲಿ ಬಂದಿದೆ ಇವತ್ತು. ನಾಲೆಜ್ ಅಂತ ವರ್ಡ್ ಯೂಸ್ ಮಾಡೋದು ಸರ್, ಇನ್ಫಾರ್ಮೇಶನ್. ಓನ್ಲಿ ವೆನ್ ವಿ ಕನ್ವರ್ಟ್ ಇಂಟು ನಾಲೆಜ್, ದೆನ್ ಇಂಟು ಅಪ್ಲಿಕೇಶನ್ ವಿಚ್ ಬಿಕಮ್ಸ್ ವಿಸ್ಡಮ್. ಸೊ ವಿಚಾರ ಮಾಡಿ ಸ್ನೇಹಿತರೆ. ಸೊ ಹೀಗಿರುವಾಗ ಎಷ್ಟೊಂದು ಟೀಚರ್ಸ್ ಜೊತೆ ನನ್ನ ಮಾತು ನಡೀತಿರೋ, ಬರೀ ಟೀಚರ್ಸ್ ಅಂತಲ್ಲ, ಇವನ್ ವೆನ್ ಐ ಆಮ್ ಟಾಕಿಂಗ್ ಟು ಪ್ರೊಫೆಸರ್ಸ್ ಇನ್ ಇಂಜಿನಿಯರಿಂಗ್ ಕಾಲೇಜ್ ಅಂಡ್ ಯೂನಿವರ್ಸಿಟೀಸ್, ಒಂದೇ ಮಾತು ಬರುತ್ತೆ, ವಿನಯ್, somehow our students make us feel low. ಅಲ್ಲೇ ಕೂತ್ಕೊಂಡಿರ್ತಾರೆ, ನಮ್ದೇನೋ ಬಾಯಿ ತಪ್ಪೇನೋ ಹೇಳಿರ್ತೇವೆ, ಅಲ್ಲೇ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಬಿಟ್ಟು, ಮ್ಯಾಮ್ ಯು ಟೋಲ್ಡ್ ರಾಂಗ್. ಸರ್ ನಮ್ಗೆ ಎಲ್ಲೋ ನಮ್ಮ ಆತ್ಮವಿಶ್ವಾಸಕ್ಕೆ ಒಂದು ಧಕ್ಕೆ ಬಂದ್ಬಿಡುತ್ತೆ ಸರ್. ವಿ ಸ್ಟಾರ್ಟ್ ಫೀಲಿಂಗ್ ಲೋ ಅಬೌಟ್ ಅವರ್ ಸೆಲ್ಸ್. ಒಬ್ಬ ಟೀಚರ್ ಆಗಿ ನನ್ನ ಮಕ್ಕಳು ನನಗೆ ರೆಸ್ಪೆಕ್ಟ್ ಮಾಡ್ತಿಲ್ವ, ಅವಾಗ ಏನ್ ಮಾಡ್ತೀವಿ, ಸ್ಟ್ರಿಕ್ಟ್ ಆಗಿ ಟ್ರೈ ಮಾಡ್ತೇವೆ. ಅವ್ರ ಮನ್ಸು ಗೆಲ್ಲಲ್ಲ, ಏನ್ ಮಾಡ್ತೀವಿ, ನನಗೆ ಎದುರು ಮಾತಾಡ್ತೇನೆ, ಯಾರು ಗೊತ್ತಾ, ನಾನು ಟೀಚರ್, ಸುಮ್ಮನೆ ಕೂತ್ಕೊ. ವಿ ಗೋ ಇನ್ ದಟ್ ವೆಂಜನ್ಸ್ ಮೋಡ್ ಅಂಡ್ ರಿವೆಂಜ್ ಮೋಡ್. ಅಂಡ್ ಸ್ಕೂಲಲ್ಲಿ ಇದು ಆಗಲ್ಲ, ನಾನು ಬಟ್ ಹೇಳ್ತೇನೆ, ಯೂನಿವರ್ಸಿಟೀಸ್ ಅಲ್ಲಿ ಇಷ್ಟಾಗುತ್ತೆ. ನಿಮ್ ಕ್ಲಾಸ್ ಅಲ್ಲಿ ನನಗೆ ಆಟ ಆಡ್ಸಿದ್ದೆ ತಾನೆ, ಬಾ ಈಗ ನಿಂದ ಎಕ್ಸ್ಟರ್ನಲ್ಸ್ ಅಲ್ಲಿ ನಾನು ಆಟ ಆಡ್ತೀನಿ. ನಾನು ಇಷ್ಟೇ ಹೇಳ್ತೇನೆ ಪ್ರೊಫೆಸರ್, ಸರ್ ಅವ್ರು ಚಿಕ್ಕ ಮಕ್ಕಳು, ಬುದ್ಧಿ ಇಲ್ಲ ಅವ್ರಿಗೆ,
ನಾವೇ ಅವ್ರ ಲೆವೆಲ್ಗೆ ಇಳಿಬೇಕು ಸರ್? ನನ್ನ ಮಗು ತಪ್ಪು ಮಾಡಿದ್ರೆ ತಂದೆ ಆದವನು ನನ್ನ ಮಗನ ಜೊತೆ ನಾನು ರಿವೆಂಜ್ ತಗೋತಾನ? ನೀನು ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ, ಬಾ ನನಗೆ ಮಾಡುತ್ತೇನೆ, ನಿನ್ನ ಜೀವನನೇ ಹಾಳು ಮಾಡ್ತೇನೆ. ಯಾವ ತಂದೆ ಈ ತರ ಯೋಚನೆ ಮಾಡಕ್ ಸಾಧ್ಯ ಇದೆ? ಯಾವ ತಾಯಿ ಈ ತರ ಯೋಚನೆ ಮಾಡಕ್ ಸಾಧ್ಯ ಇದೆ? ಬಟ್ ಆಸ್ ಅ ಪ್ರೊಫೆಸರ್ ವೈ ಆರ್ ವಿ ಥಿಂಕಿಂಗ್ ಲೈಕ್ ದಟ್? ಯಾಕೆ? ಅಹಂ, ನಾನು. ನನ್ನ ಪ್ರಕಾರ ವಿದ್ಯೆ ಬಂದಷ್ಟು ಮನುಷ್ಯನ ತಲೆ ಬಾಗಬೇಕು. ಐ ಹ್ಯಾವ್ ಮೈ ಪರ್ಸನಲ್ ಲೈಬ್ರರಿ ಆಫ್ ಅರೌಂಡ್ 800 ಬುಕ್ಸ್ ಸರ್. ನಾನು ಓಪನ್ ಆಗಿ ಹೇಳ್ತೀನಿ, ಅಷ್ಟೆಲ್ಲ ಓದಿದ್ಮೇಲೆ ಒಂದೇ ಅರ್ಥ ಆಗಿದೆ ಅಂತ ಏನು ಗೊತ್ತಿಲ್ಲ. ಯಾಕಂದ್ರೆ ಇಷ್ಟೇ ಪುಸ್ತಕದಲ್ಲಿ ಇಷ್ಟು ಕಲಿಬಹುದು ಅಂದ್ರೆ ಇನ್ನು ಎಷ್ಟು ಕೋಟ್ಯಾನುಗಟ್ಟಲೆ ಪುಸ್ತಕಗಳಿವೆ ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲ. ಆತ್ಮವಿಶ್ವಾಸ ಬಹಳ ಇಂಪಾರ್ಟೆಂಟ್. ನಾನು ಒಂದೇ ಒಂದು ರಿಕ್ವೆಸ್ಟ್, ಮೈ ಡಿಯರ್ ಟೀಚರ್ಸ್, ಮೈ ಡಿಯರ್ ಲೆಕ್ಚರರ್ಸ್, ಮೈ ಓನ್ಲಿ ರಿಕ್ವೆಸ್ಟ್ ಟು ಯು, ಎಂಥ ಟೆಕ್ನಾಲಜಿ ಬರಲಿ, ಎಷ್ಟೇ ಸ್ಟೂಡೆಂಟ್ಸ್ ಸ್ಮಾರ್ಟ್ ಇರಲಿ, ನಿಮ್ಮ ಮೇಲೆ ಫಸ್ಟ್ ನಿಮ್ಗೆ ಅಭಿಮಾನ ಇರಲಿ, ನಿಮ್ಮ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಇರಲಿ, ನಿಮ್ಮ ಸಬ್ಜೆಕ್ಟ್ ಮೇಲೆ ಆತ್ಮವಿಶ್ವಾಸ. Because if you ask me which is the biggest asset, Mr. Vinay Patil, what is your biggest asset? ನನ್ನ ಆಸ್ತಿ ಏನಪ್ಪ ಜೀವನದಲ್ಲಿ ಅಂದ್ರೆ ನನ್ನ ಆತ್ಮವಿಶ್ವಾಸ ಮೇಲೆ. ಯಾಕೆ? ನನ್ನ ಜೀವನದಲ್ಲಿ ಅದು ಬಹಳ ಕಷ್ಟಪಟ್ಟು ಕಲ್ತಿರುವಂತದ್ದು, ಸಂಪಾದಿಸಿರುವಂತದ್ದು. ಇಟ್ ಹ್ಯಾಪನ್ ಟು ಮಿ ಇನ್ ದ ಇಯರ್ 2003. ಯಾಕಂದ್ರೆ ನಾವೆಲ್ಲ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾ ಇರ್ತೇವೆ, ಹೌದಲ್ವಾ? ನಾವು ಕಲ್ಚರಲಿ ಮೇ ಬಿ ಕಮಿಂಗ್ ಫ್ರಮ್, ಯಾರೋ ಒಬ್ರು ಚಿಕ್ಕ ಹಳ್ಳಿಯಿಂದ ಬಂದಿರಬಹುದು, ಒಬ್ರು ಕನ್ನಡ ಮೀಡಿಯಂ ಓದಿ ಬಂದಿರಬಹುದು, ಹಲವಾರು ಪ್ರಾಬ್ಲಮ್ಸ್ ಇರೋದು ಮನೆಯಲ್ಲಿ. ವಿ ವುಡ್ ಹ್ಯಾವ್ ಕಮ್ ಫ್ರಮ್ ಡಿಫರೆಂಟ್ ಬ್ಯಾಕ್ ಗ್ರೌಂಡ್. ಸೊ ಅವೆಲ್ಲ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹಿಂದೆ ಎಳಿತಾ ಇರುತ್ತೆ. ಇದೇ ತರ 2003 ವೆನ್ ಐ ಕೇಮ್ ಟು ಬ್ಯಾಂಗ್ಳೂರ್ ಫಾರ್ ದ ಫಸ್ಟ್ ಟೈಮ್, ಬಿಕಾಸ್ ನಾನು ಓದಿದ್ದು ಸೈನಿಕ್ ಶಾಲೆ ಬಿಜಾಪುರ್, ನಾರ್ತ್ ಕರ್ನಾಟಕದಲ್ಲಿ, ಹಾಸ್ಟೆಲ್, ಕಟ್ ಆಫ್ ಫ್ರಮ್ ದ ವರ್ಲ್ಡ್. We are trained physically very well, mentally very strong, punishment well punishment, army training, but cut off from what is happening in metropolitan cities. Technology ಬಗ್ಗೆ ಗೊತ್ತಿಲ್ಲ, ಲೈಫ್ ಸ್ಟೈಲ್ ಬಗ್ಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತಾನೆ ಸರ್, ಐ ಗೆಟ್ ಅಡ್ಮಿಟೆಡ್ ಇನ್ ಒನ್ ಆಫ್ ದ ನಂಬರ್ 1 ಕಾಲೇಜಸ್, ಸೇಂಟ್ ಜೋಸೆಫ್ಸ್ ಕಾಲೇಜ್. ಆ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕೊಂಡು ಎಂಥ ಖುಷಿ ಅಂತಂದ್ರೆ, ಯಾಕಂತಂದ್ರೆ ಸ್ನೇಹಿತರೆ, ರಾಹುಲ್ ದ್ರಾವಿಡ್ ಇಸ್ ಆಲ್ಸೋ ಫ್ರಮ್ ಜೋಸೆಫ್ಸ್, ಪ್ರಕಾಶ್ ರಾಜ್ ಅಷ್ಟೇ ಲೈಕ್ ಶ್ರೀ ರವಿಶಂಕರ್ ಅವರು ಗುರುಜಿ ಈಸ್ ಫ್ರಮ್ ಜೋಸೆಫ್ಸ್. ಸೊ ಇದನ್ನೆಲ್ಲ ಕೇಳ್ಪಟ್ಟಾಗ ನಾನು, ನಮ್ಮ ರಾಜೇಶ್ ಕೃಷ್ಣನ್ ಸಿಂಗರ್ ಅವರು ಜೋಸೆಫ್, ಇವರೆಲ್ಲ ಸಾಧಕರು ಈ ಕಾಲೇಜಲ್ಲಿ ಓದಿದಾರೆ, ಆಗ ನನ್ನ ಜೀವನ ಸೆಟ್. ಗೊತ್ತಲ್ಲ, ಇದೇ ತರ ನಾನು ರಿಲೇಟ್ ಮಾಡ್ಕೊಂಡು, ಈ ವ್ಯಕ್ತಿ ಇಲ್ಲಿ ಹೋಗಿದ್ದಾನೆ ಅಂದ್ರೆ ನಂದು ಸೆಟ್. ಈ ಒಂದು ಭಾವನೆಯಿಂದ ಐ ಸ್ಟೆಪ್ ಇನ್ ಟು ಕಾಲೇಜ್, ಮೈ ಡಿಯರ್ ಫ್ರೆಂಡ್ಸ್. ಇಟ್ ಜಸ್ಟ್ ಟುಕ್ ಮಿ 30 ಸೆಕೆಂಡ್ಸ್. ಎಷ್ಟು? ಕೇವಲ 30 ಸೆಕೆಂಡ್ ಅಲ್ಲಿ ನನ್ನ ಆತ್ಮವಿಶ್ವಾಸ ನುಚ್ಚು. ಯಾಕೆ? ದ ಮೊಮೆಂಟ್ ಐ ಸ್ಟೆಪ್ಡ್ ಇನ್, ಸ್ಟಾರ್ಟ್ ಆಯ್ತು the biggest disease on this planet, ಹೊರ ಹೋಲಿಕೆ, comparison, superficial comparison. I started looking at all these St. Joseph's College students, top to bottom branded dress, ನೈಕಿ, ಅದು ಇದು. 22 ವರ್ಷದಿಂದ 4,000 ಶೂಸ್ ಒಬ್ಬ ಹುಡುಗ ಹಾಕೊಂಡಿದ್ದಾನೆ. ನಾನು ಸ್ಲಿಪ್ಪರ್ ಹಾಕೊಂಡು ಹೋಗಿದ್ದೇನೆ ಕಾಲೇಜ್. ಇನ್ನೊಬ್ಬನು 30,000 ಓಟು ಅಂತ ಒಂದು ಮೊಬೈಲ್ ಫೋನ್ ಇಟ್ಕೊಂಡು ಅಡ್ಡಾಡ್ತಾನೆ. ಸೊ ನ್ಯಾಚುರಲಿ ಏನ್ ಅನ್ಸಕ್ ಸ್ಟಾರ್ಟ್ ಆಯ್ತು ಗೊತ್ತಾ? ಯಾರಪ್ಪ ಇವರೆಲ್ಲ, ನಾನು ಎಲ್ಲಿಂದ ಬಂದೆ ಆಗುತ್ತೆ ತಾನೆ. ಇವತ್ತು ನೋಡ್ತೀರಿ ಎಷ್ಟು ಜನ ಫೋನ್ ಯೂಸ್ ಮಾಡ್ತೀರಾ? ರಾಂಗ್ ಕ್ವಶನ್, ಎಲ್ಲರೂ ಯೂಸ್ ಮಾಡ್ತೀರಾ. ವಾಟ್ಸ್ಆಪ್ ಅಗೇನ್ ಎಲ್ಲರೂ ಯೂಸ್ ಮಾಡ್ತೀರಾ. ವಾಟ್ಸ್ಆಪ್ ಅಲ್ಲಿ ಹಾನೆಸ್ಟ್ ಆಗಿ ಸ್ಟೇಟಸ್ ಎಲ್ಲರೂ ಹಾಕ್ತಿರಲ್ಲ. ಇವತ್ತು ನೋಡಿ ಇಷ್ಟು ಚೆನ್ನಾಗಿ ಡ್ರೆಸ್ ಹಾಕೊಂಡಿದ್ರ, ಅಲ್ಲಿ ಸ್ವಾಮಿ ವಿವೇಕಾನಂದ ಒಂದು ಫೋಟೋ, 4 ಜನ ನಿಂತ್ಕೊಂಡು ಒಂದು ಫೋಟೋ, ಎಲ್ಲ ಪಕ್ಕ ಹಾಕಲ್ವ? ಇರ್ಲಿ, ತೊಂದ್ರೆ ಇಲ್ಲ, ನಾನು ಹಾಕ್ತೀನಿ, ಇಲ್ಲ ಅಂತ ಹೇಳ್ತಾರೆ. ಟ್ರೆಂಡ್ ಅದ್ರ ಜೊತೆ ಹೋಗೋಣ, ಇಲ್ಲ ಅಂತ ಹೇಳ್ತಾರೆ. ಬೇರೆ ಸ್ಟೇಟಸ್ ನೋಡ್ತಾ ಏನೂ ಕೆಲಸ ಇಲ್ಲ ಅಂದ್ರೆ ಕೈಯಲ್ಲಿ ಹೋಗುತ್ತೆ, ಪಾಕೆಟ್ಗೆ ಹೋಗುತ್ತೆ, ಮೊಬೈಲ್ ಹೋಗುತ್ತೆ, ಸ್ಟಾರ್ಟ್ ಒಂದು ರೀಲ್ಸ್ ಅಥವಾ ಒಂದು ಸ್ಟೇಟಸ್. ಸತ್ಯವಾಗ್ಲೂ ಸ್ನೇಹಿತರೆ, ಸ್ಟೇಟಸ್ ನೋಡ್ತಿರುವಾಗ ಎಷ್ಟು ಜನ ಸ್ಫೂರ್ತಿ ತಗೋತೀರ? ವೆರಿ ರೇರ್. ಬಹಳ ಜನ ಸ್ಫೂರ್ತಿ ತಗೊಂಡು ಬೇರೆಯವರ ಜೀವನ ನೋಡಿ. ಅರ್ಧಕ್ಕರ್ಧ. ಯಾಕೆ? 90% ಜನದಲ್ಲಿ ಇವತ್ತು ನಾನು ನೋಡ್ತಾ ಇದ್ದೀನಿ, ಗಂಡ ಹೆಂಡತಿ ನಡುವೆ ಒಂದು ಜಗಳ ಆಗ್ತಿದೆ ಅಂದ್ರೆ ಕಾರಣನೇ ವಾಟ್ಸ್ಆಪ್ ಸ್ಟೇಟಸ್. ಪಾಪ ವ್ಯಕ್ತಿ 365 ದಿನ ತನ್ನ ಹೆಂಡತಿನ ಪ್ರೀತಿಸ್ತಾನೆ, ನಿಷ್ಠೆಯಿಂದ ಪ್ರೀತಿಸ್ತಾನೆ, ತೋರಿಸ್ಕೊಳಕ್ ಬರಲ್ಲ. ಅವಳ ಫ್ರೆಂಡ್, ಸ್ನೇಹಿತೆ ಸ್ಟೇಟಸ್ ಹಾಕಿರ್ತಾನೆ, ನನ್ನ ಹುಟ್ಟು ಹಬ್ಬದ ದಿನ ನನ್ನ ಹಸ್ಬೆಂಡ್ ಈ ರೆಸಾರ್ಟಿಗೆ ಕರ್ಕೊಂಡು ಹೋಗಿ ಈ ತರ ಸರ್ಪ್ರೈಸ್ ಕೊಟ್ಟು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಒಂದು ಸ್ಟೇಟಸ್ ಇದೆಯಲ್ಲ, ನಿಮ್ಮ ಒಂದು ನಿಷ್ಠಾವಂತ ಪ್ರೀತಿ ಮೇಲೆ ಸಂಶಯ ಬರುತ್ತೆ ಸ್ನೇಹಿತರೆ. ನೋಡ್ತೇನೆ ಇಬ್ರು ಮಾತಾಡ್ತಿರುವಾಗ ಹೇಗೆ ಮಾತಾಡ್ತಾರೆ ಗೊತ್ತಾ ಸ್ನೇಹಿತರೆ? ಡು ಯು ನೋ ಹೌ ಡು ದೇ ಟಾಕ್? ಲಿಟರಲಿ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆಲ್ಸೋ, ದಟ್ಸ್ ಐ ಆಮ್ ಟೆಲ್ಲಿಂಗ್. ನೋಡ್ರಿ ಟ್ರಿಪ್ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ? ನೀವೆಲ್ಲ ಬರೇ ತಿರುಪತಿಗೆ, ಇಲ್ಲೆಲ್ಲ
ಹೊರ ಹೋಲಿಕೆ ಸ್ನೇಹಿತರೆ ಎಲ್ಲಾ ಚೆನ್ನಾಗಿರುತ್ತೆ ನಮ್ಮ ಜೀವನದಲ್ಲಿ, ಎಲ್ಲಾ ಚೆನ್ನಾಗಿರುತ್ತೆ. ಇಲ್ಲ, ಜಸ್ಟ್ ಬಿಕಾಸ್ ವಿ ಆರ್ ಸೋ ಮಚ್ ಎಕ್ಸ್ಪೋಸ್ ಟು ಅದರ್ಸ್ ಲೈಫ್, ವಿ ಆರ್ ಇನ್ ಅ ಕಾನ್ಸ್ಟೆಂಟ್ ಸ್ಟೇಟ್ ಆಫ್ ಕಂಪ್ಯಾರಿಸನ್ ವಿಚ್ ಇಸ್ ಲೀಡಿಂಗ್ ಟು ಯುವರ್ ಲೋ ಸೆಲ್ಫ್ ಎಸ್ಟೀಮ್. ನನ್ನ ಜೀವನ ಈ ತರ ಯಾಕಿದೆ? ಎಸ್ಪೆಷಲಿ ಲೇಡೀಸ್, ತಪ್ಪು ತಿಳ್ಕೋಬೇಡಿ. ನೀವು ಯಾವ್ದಾದ್ರು ಒಬ್ರು ಮನೆ ಫಂಕ್ಷನ್ ಇಕ್ಕಾದ್ರೆ ಅವ್ರು ಕೊಟ್ಟಿರುವಂತ ಒಂದು ಪ್ಲೇಟ್, ಆ ಟೀ ಕಾಫಿ ಪ್ಲೇಟ್ ನೋಡಿದ್ಮೇಲೆ ಸ್ಟಾರ್ಟ್ ಆಗುತ್ತೆ ಮನಸ್ಸಲ್ಲಿ, ನಮ್ಮ ಮನೇಲಿ ಇದು ಯಾಕಿಲ್ಲ? ಏನು ನೀವು ಟೀ ಸೂಪರ್ ಆಗಿರುತ್ತೆ, ಅವ್ರ ಟೀ ಚೆನ್ನಾಗಿರಲ್ಲ, ಪ್ಲೇಟ್ ಆ ಕಪ್ ನೋಡ್ಬಿಟ್ಟು ನೀವು ಬೇಜಾರಾಗಿ ಬರ್ತೀರಾ. So similarly, when I went to St. Joseph's College, I saw that superficial presentability and I started doubting my own capability. ಆ ಗಾಯದ ಮೇಲೆ ಉಪ್ಪು ಖಾರ ಏನು ಗೊತ್ತಾ ಸರ್? ಅದು ಆ ಹುಳಿ ಹಿಂಡಿದ ಏನ್ ಗೊತ್ತಾ? ಆ ಗಾಯದ ಮೇಲೆ ಅವರ ಮಾತಿನ ಶೈಲಿ, their communication skills. You know how people speak in Joseph's? They don't talk normally. ನಿಂತ್ಕೊಂಡು ಮಾತಾಡಲ್ಲ, ಅಳ್ಳಾಡ್ಕೊಂಡು ಮಾತಾಡ್ತಾರೆ. Yo bro, hey chill man, hey what's up dude? ಎಲ್ಲಪ್ಪ ಬಂದೆ. ನನಗೆ ಬೆಂಗಳೂರು ಕನ್ನಡನೂ ಗೊತ್ತಿದ್ದಿಲ್ಲ, ಬಿಕಾಸ್ ಉತ್ತರ ಕರ್ನಾಟಕದ ಕನ್ನಡ ವೆರಿ ರಾ ಕನ್ನಡ, ಯಥಾ ರೀತಿ ಕನ್ನಡ. ನಾವು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಜನರು ಬೈತಾರೆ ಅನ್ಕೋತಾರೆ. ಅಂತದ್ರಲ್ಲಿ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇಷ್ಟು ಸಖತ್ತಾಗಿ ಮಾತಾಡ್ತಾರೆ. ನನ್ನ ಆತ್ಮವಿಶ್ವಾಸ ಇಷ್ಟು ಐ ಆಮ್ ಟೆಲಿಂಗ್ ಯು ಧಕ್ಕೆ ಬಂದಿದ್ದಂದ್ರೆ ಐ ವೆಂಟ್ ಬ್ಯಾಕ್ ಹೋಮ್ ಕ್ರೈಮ್. ನಾನು ಓಪನ್ ಆಗಿ ಹೇಳ್ತೇನೆ, ಆತ್ಮ ಬಿಟ್ಟು ಹೇಳ್ತೇನೆ, ಅಳ್ತಾ ಹೋಗಿದೆ ನನಗೆ. ಅಪ್ಪ ನನ್ನ ಕೈಯಲ್ಲಿ ಆಗಲ್ಲಪ್ಪ, ನೀನು ಹುಬ್ಳಿ ಧಾರವಾಡ ಎಲ್ಲರೂ ಕಳಿಸ್ಬಿಟ್ಟು ಇಲ್ಲಿ ಇವ್ರ ಮಧ್ಯೆ ಬದುಕಾಗಲ್ಲ, ಅಟ್ಲೀಸ್ಟ್ ದಾವಣಗೆರೆಗೆ ಅದು ಕಳಿಸು, ಅದ್ರೂ ಎಜುಕೇಶನಲ್ ಆಗಬೇಕು. ನಾನು ಯಾಕೆ ಪಿತೃದೇವೋಭವ ಅಂತ ಹೇಳಿದ್ರೆ ಗೊತ್ತಾ ಸ್ನೇಹಿತರೆ? ಅದರಿಂದ ಕಾರಣ ಅವತ್ತು ನನ್ನ ತಂದೆ ರಿಯಾಕ್ಟ್ ಮಾಡಿ. ಮೋಸ್ಟ್ ಆಫ್ ದ ಪೇರೆಂಟ್ಸ್ ಯೂಶುವಲಿ ದೇ ರಿಯಾಕ್ಟ್ ಆಸ್ ಎ ಹ್ಯೂಮನ್ ನೇಚರ್. ಮನೆಗೆ ಬಂದು ಈ ತರ ಹೇಳಿದ್ರೆ ತಂದೆ ಏನ್ ಹೇಳ್ತಾರೆ? ಏಯ್ ಹೋಗ, ಸುಮ್ಮನೆ ಡ್ರಾಮಾ ಮಾಡ್ಕೊಂಡು ಫೀಸ್ ಕಟ್ಟಿದ ಸುಮ್ಮನೆ ಹೋಗ. ರಿಯಾಕ್ಟ್ ಮಾಡಲಿಲ್ಲ, ನನ್ನ ನೋವನ್ನ ಸ್ಪಂದಿಸಿ ಕೂಡಿಸಿ. ಅಂಡ್ ಸಿ ಐ ವಾಸ್ ನಾಟ್ ಫೀಲಿಂಗ್ ಯೂಸ್ಲೆಸ್ ಫೆಲೋ ಬಿಕಾಸ್ ಐ ವಾಸ್ ಅನ್ ಯೂಸ್ಲೆಸ್ ಫೆಲೋ. ಐ ವಾಸ್ ಆಲ್ರೆಡಿ ಅ ನ್ಯಾಷನಲ್ ಲೆವೆಲ್ ಹಾಕಿ ಪ್ಲೇಯರ್, ಶಾಲೆಯಲ್ಲಿ ಹೌಸ್ ಕ್ಯಾಪ್ಟನ್. ಇಷ್ಟೆಲ್ಲ ಇದ್ರೂ ಕೂಡ ಹೊರ ಹೋಲಿಕೆ ಕಾರಣಕ್ಕೆ ನನ್ನ ಮೇಲೆ ನನಗೆ ಒಂದು ಡೌಟ್ ಬರಕ್ ಸ್ಟಾರ್ಟ್ ಆಯ್ತು. ಸೊ ನಮ್ಮ ತಂದೆ ಏನ್ ಹೇಳಿದ್ರು, ಕುತ್ಕೋ ವಿನಯ್, ನಿಂದು ಏನೇ ನೋವಿದೆ ನಾನು ಕೇಳಿಸ್ಕೊತೀನಿ. ಅಷ್ಟಕ್ಕೂ ಎಲ್ಲಾ ಮಾತಾದ್ಮೇಲೆ ಲೆಟ್ಸ್ ಹ್ಯಾವ್ ಅ ಮ್ಯಾನ್ ಟು ಮ್ಯಾನ್ ಟಾಕ್, ಅಷ್ಟೆಲ್ಲ ಆದ್ಮೇಲೂ ಕೂಡ ನಿನಗೇನಾದ್ರೂ ಅನ್ಸಿದ್ರೆ ಐ ವಿಲ್ ಸೆಂಡ್ ಯು ಟು ಹುಬ್ಳಿ ಧಾರವಾಡ, ಯು ಡೋಂಟ್ ವರಿ. ನೋಡಿ, ಯಾವಾಗ ತಂದೆ ಈ ತರ ಕಾನ್ಫಿಡೆನ್ಸ್ ಕೊಡ್ತಾರಲ್ಲ, ಮನಸ್ಸು ಬಿಚ್ಚಿ ಹೇಳ್ಬಿಡ್ತಾರೆ, ಏನ್ ನೋವಿದೆ ಎಲ್ಲ ಹೇಳ್ಕೊತಾರೆ. ಇಲ್ಲಪ್ಪ ಈ ತರ ಆಯ್ತು ಕಾಲೇಜಲ್ಲಿ ಎಲ್ಲ ಹೇಳಿದ್ರೆ ಅವ್ರು ಒಂದೇ ಮಾತು, ಬೈ ಕುತ್ಕೋ, ಲೆಟ್ ಮಿ ಆಸ್ಕ್ ಯು ಸಮ್ ಕ್ವಶನ್ಸ್. ಈ ಪ್ರಶ್ನೆ ಆದ್ಮೇಲೆ ನೋಡು, ಡಿಸೈಡ್ ಮಾಡಿ. ಎಷ್ಟು ಜನಕ್ಕೆ ಚೆಸ್ ಆಟ ಗೊತ್ತು ಸ್ನೇಹಿತರೆ? ಚದುರಂಗ ಇದಕ್ಕೆ ತುಂಬಾ ಫೇಮಸ್ ಮಾಡಿದ್ದಾರೆ ಗುಕೇಶ್, ಪ್ರಜ್ಞಾನಂದ, ದಿವ್ಯಾ ದೇಶ್ಮುಖ್ ಅವರು, ಕೊನೇರು ಹಂಪಿ. ನಾವೆಲ್ಲ ಇದ್ದಾಗ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥನ್ ಆಟ. ಕರೆಕ್ಟ್ ಅಲ್ವಾ? ನಮ್ ತಂದೆ ಪ್ರಶ್ನೆ ಕೇಳಿದ್ರು ಅದೇ ಪ್ರಶ್ನೆ ನನಗೆ ಕೇಳ್ತೀನಿ. ಆಟದಲ್ಲಿ ಆ ಒಂಟೆ ಹೇಗೆ ಹೋಗುತ್ತೆ? ಒಂಟೆ ಕ್ರಾಸ್, ಥ್ಯಾಂಕ್ ಯು ಸೋ ಮಚ್. ಡಯಾಗನಲ್. ಕುದುರೆ ಹೇಗೆ ಹೋಗುತ್ತೆ? ಎಲ್ ಶೇಪ್. ಟೆಕ್ನಿಕಲಿ ಇಟ್ಸ್ ಕಾಲ್ಡ್ 2.5 steps. ಆನೆ ಹೇಗೆ ಹೋಗುತ್ತೆ? ಆಕ್ಚುಲಿ ಇಂಟರ್ನ್ಯಾಷನಲ್ ಲೆವೆಲ್ ಕ್ವೀನ್ ಅಂತ ಕರೀತಾರೆ, ಬಟ್ ನಾವೇನ್ ಕರಿತೀವಿ ಮಂತ್ರಿ ಅಂತ ಕರಿತೀವಿ. ಮಂತ್ರಿ ಹೇಗೆ ಹೋಗ್ತಾನೆ? ಹೇಗೆ ಬೇಕಾದ್ರೂ ಹೋಗ್ತಾನೆ ಎಕ್ಸೆಪ್ಟ್ ಎಲ್. ಹೌದಾ? ಇದು ನಮ್ಮ ತಂದೆ ನಾನು ಹೇಳ್ತೇನೆ. ಲಾಸ್ಟ್ ಇವರು ಒಂದು ಪ್ರಶ್ನೆ ಕೇಳ್ತಾರೆ, ಆ ಸೋಲ್ಜರ್ ಇರಲ್ಲ, ಸೈನಿಕ, ಅವನ ಕತೆ ಏನು? ನಾನು ಹಂಗೆ ಹೇಳಲಿಲ್ಲ, ಏನ್ ಹೇಳಿದೆ? ಯೂಸ್ಲೆಸ್ ಫೆಲೋ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅವನೇನು ನಡ್ಕೊಂಡು ಹೋಗ್ಕೋಬಾರ್ದು, ಕುಂಟಿತಾನೆ. ಒಂದೊಂದೇ ಹೆಜ್ಜೆ, ಸ್ಟಾರ್ಟಿಂಗ್ ಮಾತ್ರ 2 ಹೆಜ್ಜೆ, ಆಮೇಲೆ ಒಂದೊಂದೇ ಹೆಜ್ಜೆ ಮುಂದೆ ಇದ್ರೂ ಏನು ಮಾಡಲ್ಲ. ಈಸ್ ಪವರ್ಲೆಸ್, ಈಸ್ ಸ್ಪೈನ್ಲೆಸ್. ದಿಸ್ ವಾಸ್ ಮೈ ಪರ್ಸೆಪ್ಷನ್ ಆಫ್ ದ ಗೇಮ್. ಈ ಗೇಮ್ ಅರ್ಥ ಮಾಡ್ಕೊಂಡಿದ್ದು ನನ್ನ ದೃಷ್ಟಿಕೋನ ಇಷ್ಟೇ ಇದೆ. ನಂತರ ದಿನ ಇಷ್ಟ ನಾವು ಇಡೀ ಆಟದಲ್ಲಿ ಒಂಟೆ ಹೇಗೆ ಆಡುತ್ತೆ? ಒಂಟೆ ತರ ಆಡುತ್ತೆ, ಸಾಯುವಾಗ ಒಂಟೆ ಹಾಗೆ ಸಾಯುತ್ತೆ. ಇವನ್ ಆನೆ ಕೂಡ ಆನೆ ತರ ಆಡ್ಕೊಂಡೆ ಆನೆ ತರ ಸಾಯ್ತಾರೆ. ಇವನ್ ಮೋಸ್ಟ್ ಪವರ್ಫುಲ್ ಮಂತ್ರಿ ಕೂಡ ಮಂತ್ರಿ ಆಡಿ ಮಂತ್ರಿ ತರನೇ ಸಾಯ್ತಾನೆ. ಬಟ್ ಡೂ ಯು ನೋ ದ ಬ್ಯೂಟಿ ಆಫ್ ದಿಸ್ ಸೋಲ್ಜರ್? ಕೇವಲ 6 ಪುಟ್ಟೆಜ್ಜೆ ತಗೊಂಡು ಆ ಕಡೆ ಮುಟ್ಟಿದ್ದೇ ಆದ್ರೆ ಆ ಜಾಗದಲ್ಲಿ ಯಾವನ್ನಾದ್ರೂ ತಂದು ಕೂರಿಸಬಹುದು. ಆ ಶಕ್ತಿ ಕೇವಲ ಕೊಟ್ಟಿರೋದು ಯಾರಿಗೆ? ಸೈನಿಕರಿಗೆ ಮಾತ್ರ. ಸೊ ವಿನರ್, ಇಫ್ ಯು ಫೀಲ್ ಯು ಆರ್ ಆರ್ಡಿನರಿ, ಇಫ್ ಯು ಫೀಲ್ ಯು ಆರ್ ಮಿಸ್ಫಿಟ್, then I think God has bestowed in you some potential. I think start working on it. ಆ ಮಾತು ನನಗೆ ಹೆಂಗೆ ಸ್ಟ್ರೈಕ್ ಆಯ್ತು ಅಂದ್ರೆ ಸ್ನೇಹಿತರೆ, ಅದೇ ಹೇಳ್ತಾರಲ್ಲ, ಜೀವನ ಚೇಂಜ್ ಆಗಕ್ಕೆ 10 ವರ್ಷ, 5 ವರ್ಷ, 1 ವರ್ಷ ಬೇಕಿಲ್ಲ, ಕ್ಷಣಗಳು ಸಾಕು. ಆ ಕ್ಷಣ ವಾಸ್ ಇನಫ್ ಫಾರ್ ಮೀ. ಕಾಲೇಜ್ ಏನ್ ಮೈಂಡ್ ಸೆಟ್ ಇಟ್ಕೊಂಡು ಹೋಗಿದೆ ಗೊತ್ತಾ? ಹೌದಪ್ಪ, ನನ್ನ ಡ್ರೆಸ್ ಹೀಗೆ, ಏನೀಗ? ನನ್ನ ಡ್ರೆಸ್ ಹೀಗೆ, ಏನೀಗ? ನನಗೆ ಇಂಗ್ಲಿಷ್ ಬರಲ್ಲ, ಏನೀಗ? ಐ ಡಿಂಟ್ ಲೆಟ್ ದೀಸ್ 2 factors define who I am. ಈ ಒಂದು ಆಟಿಟ್ಯೂಡ್, ಹಾಗಂತ ನಾನು ಡ್ರೆಸ್ಸಿಂಗ್ ಮೇಲೆ ವರ್ಕ್ ಮಾಡಿಲ್ಲ, ಅದ್ರ ಮೇಲೆ ವರ್ಕ್ ಮಾಡಿದೆ,
ಕಮ್ಯುನಿಕೇಶನ್ ಮೇಲೆ ವರ್ಕ್ ಮಾಡಿದೆ. ಕಮ್ಯುನಿಕೇಶನ್ ವರ್ಕ್ ಮಾಡಿಲ್ಲ ಅಂದ್ರೆ ಇವತ್ತು ಐ ವುಡ್ ನಾಟ್ ಹ್ಯಾವ್ ಬೀನ್ ಅ ಗುಡ್ ಸ್ಪೀಕರ್. ನನ್ನ ವೀಕ್ನೆಸ್ ಸ್ಟ್ರೆಂತ್ ಕನ್ವರ್ಟ್ ಆಯ್ತು, ಅದು ಬೇರೆ ವಿಷಯ. ಬಟ್ ಐ ಡಿಂಟ್ ಲೆಟ್ ದೀಸ್ ಪ್ಯಾರಾಮೀಟರ್ಸ್ ಡಿಫೈನ್ ಹೂ ಐ ಆಮ್ ಇಂಟರ್ನಲಿ. ಇದು ಒಂದು ಆತ್ಮವಿಶ್ವಾಸ ಎಷ್ಟು ಹೆಚ್ಚಿಸುತ್ತಂದ್ರೆ ಸ್ನೇಹಿತರೆ, ಅದೇ ಕಾಲೇಜ್ ಹೋಗಿ ಅದೇ ಮಕ್ಕಳ ಜೊತೆ ಐ ಒನ್ 28 ಎಕ್ಸ್ಟ್ರಾ ಕಲಿ 28 ಪ್ರಶಸ್ತಿ ಫಸ್ಟ್ PUC ಅಲ್ಲಿ ಗೆದ್ದೆ. ಇವತ್ತು ಪ್ರೈಸ್ ತಗೋತಾರಲ್ಲ, ನೋಡ್ತಾ ಇದ್ದೆ ಒಬ್ಬೊಬ್ರು 2-3 ತಗೊಂಡು ನೋಡಿದ್ರೆ ನಂದು ಹಳೆ ನೆನಪು ಬರ್ತಾ ಇದೆ. 28 ಪ್ರೈಸ್. ಐ ಹ್ಯಾವ್ 28 ಸರ್ಟಿಫಿಕೇಟ್ಸ್ ಇನ್ ಫಸ್ಟ್ PU, ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಎಲ್ಲಿ ನಾನು ಮಿಸ್ಫಿಟ್ ಅನ್ಕೊಂಡಿದ್ದೆ, ದೆನ್ ಐ ರಿಯಲೈಸ್ ನನ್ನಲ್ಲಿ ಎಷ್ಟು ಸಾಮರ್ಥ್ಯ ಇದೆ. ಇಟ್ ಇಸ್ ಆಲ್ ಅಬೌಟ್ ನಿನ್ನ ಮೇಲಿರುವಂತಹ ಆತ್ಮ ಅಭಿಮಾನ, ಆತ್ಮವಿಶ್ವಾಸ. ಸ್ನೇಹಿತರೆ, ಟುಡೇ ಐ ಕೇಮ್ ಅಂಡ್ ಪಾರ್ಕ್ ಕಾರ್. ರವಿಚಂದ್ರನ್ ಸರ್ ಇದ್ರು, ನಿಮ್ ಜೊತೆ ಪ್ರಿನ್ಸಿಪಲ್ ಸರ್ ಇದ್ರಲ್ಲ, ಸರ್ ರೈಟ್, ನೀವು ಇದ್ರಲ್ಲ ಸರ್ ಅಲ್ಲಿ ಜಸ್ಟ್ ಕಾರ್ ಪಾರ್ಕ್ ಮಾಡಿ ನೀವು ನೋಡಿದ್ರೆಲ್ಲ ಗೊತ್ತಿಲ್ಲ. ನೀವು ಮನೆಯಿಂದ ಬರುವಾಗ ಏನೋ ಒಂದು ಕಾಮನ್ ಆಗಿ ನೋಡ್ಕೊಂಡು ಬಂದಿರ್ತೀರ, ಏನು ಕನ್ನಡಿ. ನಾನು ಕೂಡ ನೀವು ನೋಡಿದ್ರೆಲ್ಲ ಗೊತ್ತಿಲ್ಲ. ಐ ಓಪನ್ ಮಿರರ್, ಓಪನ್ ಮಾಡಿದೆ, ಐ ಡಿಡ್ ಒನ್ ಎಕ್ಸ್ಟ್ರಾ ಥಿಂಗ್. ಎಲ್ಲೆಲ್ಲಿ ಕನ್ನಡಿ ಕಾಣುತ್ತೆ ನನಗೆ, ಅಲ್ಲಿ ಫಸ್ಟ್ ನಾನು ಈ ತರ ಮಾಡಿದೆ. ಅಂದ್ರೆ ಅರ್ಥ ಏನು? ನಮ್ಮನ್ನ ನಾವು ಪ್ರೀತಿಸ್ಕೊಂಡಿಲ್ಲ ಅಂತಂದ್ರೆ, ನಮ್ಮನ್ನ ನಾವು ಗೌರವಿಸ್ಕೊಂಡಿಲ್ಲ ಅಂದ್ರೆ, ನಮಗೆ ನಾವು ವ್ಯಾಲ್ಯೂ ಕೊಟ್ಕೊಂಡು ಜಗತ್ ಹೇಗೆ ವ್ಯಾಲ್ಯೂ ಕೊಡೋಕೆ ಸಾಧ್ಯ ಇದೆ? ಗಿವ್ ಥಾಟ್ ಆನ್ ದಿಸ್. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ? ಬಿಕಾಸ್ ಆಫ್ ಸೂಪರ್ಫಿಷಿಯಲ್ ಫೀಚರ್ಸ್ ವಿ ಸ್ಟಾರ್ಟ್ ಡೌಟಿಂಗ್ ಅವರ್ ಓನ್ ಇನ್ನೇಟ್ ಅಬಿಲಿಟೀಸ್. ಸರ್ ನಾನು ಕಪ್ಪಗಿದ್ದೀನಿ, ನಾನು ತೆಳ್ಳಗಿದ್ದೀನಿ, ನಾನು ದಪ್ಪಗಿದ್ದೀನಿ, ನನ್ನ ಬಗ್ಗೆ ಏನ್ ಮಾತಾಡ್ತಾರೋ ನಾವು ಸ್ಟೂಡೆಂಟ್ಸು. ಮ್ಯಾಟರ್ ಆಗಲ್ಲ ಸರ್, ಮ್ಯಾಟ್ರೇ ಆಗಲ್ಲ. ತಾಯಿ ಹೇಗೆ ಇರಲಿ, ತಂದೆ ಹೇಗೆ ಇರಲಿ, ತಾಯಿನೇ ತಾನೆ, ತಂದೆ ತಾನೆ. ಮತ್ತೆ ಯಾಕೆ ನಾವ್ಯಾಕೆ ಈ ತರ ಯೋಚನೆ ಮಾಡ್ತೇವೆ ಗುರುಗಳಾದವರು? ಐ ಹ್ಯಾವ್ ಸೀನ್ ದಿಸ್. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಪೀಪಲ್ ಬಿಕಮ್ ಲಿಟಲ್, ಸರ್ ನನ್ನ ಇಂಗ್ಲಿಷ್ ಸ್ವಲ್ಪ ಪಟ್ಲಾಗಿದೆ ಸರ್, ಪ್ರೊನೌನ್ಸಿಯೇಷನ್ ಚೆನ್ನಾಗಿ ಬರಲ್ಲ, ಅದಕ್ಕೆ ಮಕ್ಕಳು ಕಾಮಿಡಿ ಮಾಡ್ತಾರೆ. ಡಸ್ ನಾಟ್ ಮ್ಯಾಟರ್. ಇಟ್ ಡಸ್ ನಾಟ್ ಮ್ಯಾಟರ್. ಅಕ್ಸೆಪ್ಟ್ ಆಸ್ ಯು ಆರ್. ನಿಮ್ಮನ್ನ ನೀವು ಪ್ರೀತಿಸ್ಕೊಂಡು ಸ್ಟಾರ್ಟ್ ಮಾಡಿ. ಅಪಾರ್ಟ್ಮೆಂಟ್ ಇರೋದು ಸರ್ ನಾನು ಬೆಂಗಳೂರಲ್ಲಿ. ಎವ್ರಿ ಟೈಮ್ ಐ ಎಂಟ್ರಿ ಇನ್ ಟು ಲಿಫ್ಟ್, ನನ್ನ ನೋಡ್ಕೊತೀನಿ, ಬರಲಿ ನನ್ನ ಬಗ್ಗೆ 4 ಪಾಸಿಟಿವ್ ಮಾತಾಡ್ಕೋತೀನಿ. ಐ ಗಿವ್ ಅ ಫ್ರಾಂಕ್ ಟು ಮೈ ಸೆಲ್ಫ್. ಹಾಗಂತ ಸಿಕ್ಕಲ್ಲಿ ಮತ್ತೆ ಸುತ್ತಮುತ್ತ ಜನರಿದ್ದಾಗ ನೆಕ್ಸ್ಟ್ ಡೇ ವೈರಲ್ ಆಗ್ಬಿಡ್ತಾರೆ. ಐ ಆಮ್ ಜಸ್ಟ್ ಯಾರು ಇರ್ಲಾರ್ದಾಗ. ಸೊ ದಟ್ ಯು ಡೆವಲಪ್ ದಟ್ ಕನೆಕ್ಷನ್ ವಿತ್ ಯುವರ್ ಸೆಲ್ಫ್ ಫಸ್ಟ್. ದಟ್ ಈಸ್ ದ ಬಿಗ್ಗೆಸ್ಟ್ ಅಸ್ತ್ರ ಮೈ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ಒಂದ್ಸಲ ನಿಮ್ ಬಗ್ಗೆ ನಿಮ್ಗೆ ಅಭಿಮಾನ ಬಂತ ನೋಡಿ, ಯಾರ್ಯಾರು ಈ ಪನಿಷ್ ಮಾಡೋದು ತಪ್ಪಂತ ಹೇಳ್ತಾ ಇಲ್ಲ, ತಿದ್ದಬೇಕು ಮಕ್ಕಳನ್ನ. ಹಾಗಂತ ಅನ್ನೆಸೆಸರಿ ಓವರ್ ಪವರ್ ಮಾಡ್ತಿರ್ತಲ್ಲ, ಅದು ಯಾವಾಗ ಮಾಡ್ತೇವೆ ಗೊತ್ತಾ? ನಮ್ಮ ಬಗ್ಗೆ ನಮ್ಗೆ ಏನೋ ಕೊರತೆ ಇದೆ ಅಂತ ಫೀಲ್ ಇದ್ರೆ, ಇನ್ಸೆಕ್ಯೂರಿಟಿ ಇದ್ರೆ, ವಿ ಬ್ರಿಂಗ್ ಆಲ್ ದೀಸ್ ಎಲಿಮೆಂಟ್ಸ್. ನಮ್ಮ ಬಗ್ಗೆ ನಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಅವೆಲ್ಲ ಏನು ಬೇಕೇ ಇಲ್ಲ. ಯು ಡೋಂಟ್ ಹ್ಯಾವ್ ಟು ಕರೆಕ್ಟ್ ಪೀಪಲ್ ಆಲ್ ದ ಟೈಮ್. ಇಫ್ ಯು ವಾಂಟ್ ಟು ಕರೆಕ್ಟ್ ಸ್ಟೂಡೆಂಟ್ಸ್, ಫಸ್ಟ್ ಕನೆಕ್ಟ್ ವಿತ್ ದಮ್. ಅವ್ರ ಜೊತೆ ಕನೆಕ್ಟ್ ಆಗಿ ನೀವು. ಯಂಗರ್ ಜನರೇಷನ್ ಇಷ್ಟು ಸೂಪರ್ ಆಗಿದ್ದಾರೆ ಹೇಳ್ತಾರೆ. ಯಾವುದೇ ಒಂದು ಚಿಕ್ಕ ಮಗು ಸಿಗಲಿ, ಅವ್ನು ನನ್ನ ಫ್ರೆಂಡ್ ಎಷ್ಟು ಬೇಗ ಮಾಡ್ಕೊತಾನೆ ನನ್ಗೆ ಗೊತ್ತು. ಯಾಕೆ? ಐ ಗೊತ್ತು, ಯಾರೋ ಸರ್ ಹೇಳಿದ್ರು, ಅವ್ರ ಲೆವೆಲ್ಗೆ ನಾವು ಹೋಗ್ಬೇಕು, ಅವ್ರ ಲೆವೆಲ್ಗೆ ನಾವು ಇಳಿದು ಹೋಗ್ಬೇಕು. ಸೊ ಹಾಗಾಗಿ ಫಸ್ಟ್ ಸ್ಟೆಪ್ ನಿಮ್ಮ ಬಗ್ಗೆ ಆತ್ಮವಿಶ್ವಾಸ. ಇನ್ನೊಂದು ನಾನು ಅಬ್ಸರ್ವ್ ಮಾಡ್ತೇನೆ ಸ್ನೇಹಿತರೆ, ನನ್ನ ಅನುಭವದ ಮೇಲೆ ನಿಮ್ಗೆ ಹೇಳ್ತಾ ಇರೋದು, ಬಿಕಾಸ್ ಆಫ್ ಮೈ ಕಂಟಿನ್ಯೂಸ್ ಇಂಟ್ರಾಕ್ಷನ್ ವಿತ್ ಡಿಫರೆಂಟ್ ಪ್ರೊಫೆಷನಲ್ಸ್. ಎಲ್ಲೋ ಒಂದು ಕಡೆ ಸರ್, ಆಫ್ಟರ್ ಆಲ್ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ನೋಡಿ. ಆಫ್ಟರ್ ಆಲ್ ಯಾಕೆ ಆಫ್ಟರ್ ಆಲ್? ಮೇಡಮ್, ನೀವೇ ಫೌಂಡೇಶನ್ ಸೆಟ್ ಮಾಡ್ತಾ ಇರೋದು. ನೀವು ಸರಿಯಾಗಿ ಸೆಟ್ ಮಾಡಿಲ್ಲ ಅಂತಂದ್ರೆ ಇಟ್ ಇಸ್ ನಾಟ್ ಈಸಿ ಫಾರ್ ದೆಮ್. ನೀವು ಬಿಲ್ಡ್ ಮಾಡಿರೋದನ್ನ ಹೈಸ್ಕೂಲ್ದವ್ರು ಮುಂದೆ ತಗೊಂಡು ಹೋಗ್ತಾರೆ. ಹೈಸ್ಕೂಲ್ ಬಿಲ್ಡ್ ಮಾಡಿರೋದನ್ನ PUC ಮುಂದೆ ತಗೊಂಡು ಹೋಗ್ತಾರೆ. ಸೊ ಯಾರು ಚಿಕ್ಕವರಲ್ಲ. ಸೊ ನಿಮ್ಮ ವೃತ್ತಿ ಬಗ್ಗೆ ನಿಮ್ಗೆ ಅಭಿಮಾನ ಇರಲಿ ಅಂತ ನಾನು ಹೇಳ್ತಾ ಇರೋದು. ಟೀಚರ್ ಪ್ರೊಫೆಷನ್, ಏನ್ ಸರ್ ಯಾವುದೋ IT ಕಂಪನಿ CEO ಅಂತೆ. ಆ CEO ಕಾರಣನೇ ಒಬ್ರು ಗುರು ಇರ್ತಾರೆ. ಇರ್ಲಿ, ರೆಸ್ಪೆಕ್ಟ್ ಮಾಡೋಣ, ಲೆಟ್ಸ್ ರೆಸ್ಪೆಕ್ಟ್ ಆಲ್ ದ ಪ್ರೊಫೆಷನ್, ಬಟ್ ಕ್ಯಾನ್ ಯು ಬಿ ಪ್ರೌಡ್ ಆಫ್ ಯುವರ್ ಪ್ರೊಫೆಷನ್? ಒಬ್ಬ ರೋಡಲ್ಲಿ ಹೋಗ್ತಾ ಇರ್ತಾನೆ, ಒಬ್ಬ ವ್ಯಕ್ತಿ ಕಲ್ಲು ಕೆತ್ತಾ ಇರ್ತಾನೆ, ಕೇಳ್ತಾರೆ ಅವನಿಗೆ ಏನ್ ಮಾಡ್ತಿದ್ರ ಗುರು ಅಂತ. ಕ್ಯಾನ್ ಯು ಜಸ್ಟ್ ರನ್ ಥ್ರೂ ವಿ ಡೋಂಟ್ ಅಟ್ಯಾಕ್. ಕೆತ್ತಾ ಇರ್ತಾನೆ ಕಲ್ಲು, ಅವನಿಗೆ ಕೇಳ್ತಾರೆ ಏನ್ ಮಾಡ್ತಿದ್ರ ನೀವು? ರೀ ಕಾಣಲ್ರಿ ನಿಮ್ಗೆ ಕಲ್ಲು ಕೆತ್ತಿಲ್ವ ನಾನು? ಆಯ್ತು, ಯಾಕೆ ಇಷ್ಟು ಸಿಟ್ ಆಗ್ತೀರ? ಸ್ವಲ್ಪ ಮುಂದೆ ಹೋದ್ರೆ ಇನ್ನೊಬ್ಬ ವ್ಯಕ್ತಿನೂ ಕಲ್ಲು ಕೆತ್ತಾ ಇರ್ತಾನೆ. ಏನಪ್ಪಾ ಮಾಡ್ತಿದ್ಯಾ? ಹಿಸ್ ಸ್ಕಲ್ಪ್ಟಿಂಗ್ ಬೇಸಿಕ್ಲಿ. ಅವನು ಹೇಳ್ತಾನೆ, ಬನ್ನಿ ಸರ್ ಕೂತ್ಕೊಳ್ಳಿ, ಅಲ್ಲಿ ಒಂದು ದೊಡ್ಡ ದೇವಸ್ಥಾನ ಆಗ್ತಿದೆ ನೋಡ್ತಿದ್ರ? ಆ ದೇವಸ್ಥಾನ ಗೋಪುರಕ್ಕೆ ಒಂದು ವಿಗ್ರಹ ಕೆತ್ತುತ್ತಾ ಇಲ್ಲ. ಇಬ್ರು ಕೆಲಸ ಅದೇ ಮಾಡ್ತಿರ್ತಾರೆ. ಒಬ್ಬ ನೋಡೋ ದೃಷ್ಟಿಕೋನ ನೋಡಿ, ಅವನ ಕೆಲಸದ ಬಗ್ಗೆ ಅವನಿಗೆ ಅಭಿಮಾನ ಇಲ್ಲ. ನಾನು ಬರ್ತಾನೆ, ಸುಮ್ಮನೆ ಕಲ್ ಕೆತ್ತಾನೆ ಹೋಗ್ತಾನೆ ನಾನು. ಸೊ ವೆನ್ ವಿ ಕಮ್ ಎವ್ರಿ ಸಿಂಗಲ್ ಡೇ ಟು ಅವರ್ ಕ್ಲಾಸ್, ಆರ್ ವಿ ಜಸ್ಟ್ ಕಮಿಂಗ್ ಹಿಯರ್ ಟು ಬ್ರೇಕ್ ಸ್ಟೋನ್ಸ್, ಆರ್ ವಿ ಹಿಯರ್ ಟು ಸ್ಕಲ್ಪ್ಟ್ ದ ನೆಕ್ಸ್ಟ್ ಜನರೇಷನ್? ದಿಸ್ ಇಸ್ ಅ ವೆರಿ ಸೀರಿಯಸ್ ಕ್ವಶನ್ ವಿ ಆಲ್ ಶುಡ್ ಬಿ ಆಸ್ಕಿಂಗ್. ಯಾಕಂದ್ರೆ ಎಲ್ಲಿ ಅಲ್ಲಿ ಬರದೆ ಸ್ನೇಹಿತರೆ ಉತ್ಸಾಹತೆ, ಪ್ಯಾಷನ್ ಬರೋದು ಅಲ್ಲಿಂದ. ಇವತ್ತು ಐ ವಾಸ್ ವೆರಿ ಹ್ಯಾಪಿ ಟು ಸಿ ಪೀಪಲ್ ರಿಸೀವಿಂಗ್ ಅವಾರ್ಡ್ ದಟ್ ದೇ ವರ್ ನಾಟ್ ಇವನ್ ಟೇಕನ್ ಒನ್ ಲೀವ್. ಅದು ತೋರಿಸ್ಕೊಡುತ್ತೆ ಅವ್ರಿಗೆ ಎಷ್ಟು ಪ್ಯಾಷನ್ ಇದೆ ಅಂತ. ಅಂದ್ರೆ ಸಿ,
ಐ ಆಮ್ ನಾಟ್ ಕಂಪ್ಲೀಟ್ಲಿ ಜಡ್ಜಿಂಗ್ ದಟ್ ಲೀವ್ ತಗೊಂಡಿದ್ದು ತಪ್ಪಂತಾನೂ ಹೇಳ್ತಾ ಇಲ್ಲ. ಅದು ಒನ್ ಆಫ್ ದ ಎಲಿಮೆಂಟ್ ತೋರಿಸ್ಕೊಡುತ್ತೆ ಹೌ ಪ್ಯಾಷನೇಟ್ ಯು ಆರ್. ಇನ್ನೊಂದು ಸರ್ ಹೇಳಿದ್ರು ದಟ್ ಸಮ್ ಪೀಪಲ್ ಇವನ್ ಆನ್ ಸಂಡೇಸ್ ಆರ್ ಆನ್ ಹಾಲಿಡೇಸ್ ದೇ ಕಮೆಂಟ್. ಅವರಿಗೆ ಟೈಮ್ ನೋಡಿ ಕೆಲಸ ಮಾಡುವಂತ ಹ್ಯಾಬಿಟ್ ಇರಲ್ಲ, ಅವರಿಗೆ ಪರಿಣಾಮ ನೋಡಿ ಒಂದು ಟ್ರಾನ್ಸ್ಫಾರ್ಮೇಶನ್ ತಗೋಬೇಕಂತ ಇರುತ್ತೆ. ಯಾಕಂದ್ರೆ ಸ್ನೇಹಿತರೆ, ಇಂಥ ಜಗತ್ತಲ್ಲಿ ಊಕ ವರ್ಲ್ಡ್ ಅಲ್ಲಿ ನಾವು ಏನಾದ್ರೂ ಎತ್ತರಕ್ಕೆ ಬೆಳಿಬೇಕು ಅಂತಂದ್ರೆ ನನ್ನ ಪ್ರಕಾರ ಶಿಕ್ಷಕರ ದಿನಾಚರಣೆ ಏನಿದೆಲ್ಲ ಸರ್, ಇದು ನನ್ನ ಅಭಿಪ್ರಾಯ, ನಾನು ತಪ್ಪಂತ ಹೇಳ್ತಾ ಇಲ್ಲ. ಶಿಕ್ಷಕ ಇಸ್ ಹೂ ಇಸ್ ಅ ಟೀಚರ್. ಟೀಚರ್ ಯಾರು? ಮೈ ಕ್ವಶನ್ ಟು ಆಲ್ ದ ಆಡಿಯನ್ಸ್, ಹೂ ಇಸ್ ಅ ಟೀಚರ್? ಟೀಚರ್ ಅಂದ್ರೆ ಯಾರು ಸರ್? ಹೂ ಕ್ಯಾನ್ ಇಂಪಾರ್ಟ್ ನಾಲೆಜ್. ನನ್ನಲ್ಲಿರುವಂತಹ ಒಂದು ವಿಚಾರಗಳನ್ನ ನಿಮ್ಮನ್ನು ಮುಟ್ಟಿಸಬಹುದು. ಸಿಂಪಲ್ ಟೀಚರ್. ಇವತ್ತು ನೀವೇ ಹೇಳಿ, 10 ವಯಸ್ಸಿನ ಹುಡುಗನು ಟೀಚರ್ ಆಗಿಲ್ವ? ಯೂಟ್ಯೂಬ್ ಅವನು ಚಾನಲ್ ಓಪನ್ ಮಾಡ್ಕೋತಾನೆ, ಈ ವಿಲ್ ಡೂ ಗಿಟಾರು ಕೀಬೋರ್ಡ್ ಬೇರೆಯವ್ರಿಗೆ ಹೇಳ್ಕೊಡ್ತಾನೆ. ಅವನು ಟೀಚರ್ ಅಲ್ವಾ? ಅವನಿಗೆ ನಮ್ಗೆ ಏನು ವ್ಯತ್ಯಾಸ ಆಗಿದೆ? ಟೀಚರ್ ಇಂಪಾರ್ಟ್ಸ್ ದ ಇನ್ಫಾರ್ಮೇಶನ್, ಇಟ್ಸ್ ಅ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಶನ್. ಫಸ್ಟ್ ಸ್ಟೆಪ್. ಒಬ್ಬ ಟೀಚರ್ ಆದವರು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಇನ್ನು ಒಂದು ಹಂತ ನೆಕ್ಸ್ಟ್ ಹೋಗ್ಬೇಕಂದ್ರೆ ವಿ ಆಲ್ ಹ್ಯಾವ್ ಟು ಗೋ ಟು ನೆಕ್ಸ್ಟ್ ಲೆವೆಲ್. ಟ್ರೈನರ್ ಅಂದ್ರೆ ಯಾರು? ಇಂಪ್ಯಾಕ್ಟ್ಸ್. ಅಂದ್ರೆ ನಮ್ಮ ಕ್ಲಾಸ್ ಕುತ್ಕೊಂಡು ಎದ್ದೋದ್ಮೇಲೆ ಮಕ್ಕಳು ವಾವ್, ಇನ್ಫಾರ್ಮೇಶನ್ ಅಷ್ಟೇ ಅಲ್ಲ, ಅದ್ರದ್ದೊಂದು ಪ್ರಭಾವ ಬೀಳಿರ್ಬೇಕು. ಇನ್ಫಾರ್ಮೇಶನ್ ಎಲ್ಲಿಂದ ತಗೋಬಹುದು ಸರ್? ಯೂಟ್ಯೂಬ್ ಇಂದ ತಗೋಬಹುದು, ಎಲ್ಲಿಂದ ತಗೋಬಹುದು? ಕೇವಲ ಇನ್ಫಾರ್ಮೇಶನ್ ಮಾಡಿದ್ರೆ ಐ ಥಿಂಕ್ ವಿ ಬಿಕಮ್ ಟೀಚರ್ಸ್. ಇಫ್ ವಿ ಲಿಟಲ್ ಬಿಟ್ ಸ್ಟೆಪ್ ಅಪ್ ವಿ ಬಿಕಮ್ ಟ್ರೈನರ್. ಅಂದ್ರೆ ಆ ಮಗುಗೆ ಟ್ರೈನ್ ಮಾಡ್ತಾರೆ, ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗಿ, ಅಂದ್ರೆ ಪ್ರಭಾವ ಬೀಳಿಸ್ತಾರೆ. ಬಟ್ ಯು ನೋ ವಾಟ್ ಇಸ್ ದ ಬೆಸ್ಟ್ ಥಿಂಗ್? ನಾನು ಹೇಳಿದಲ್ಲ, ಶಿಕ್ಷಕರಿಂದ ಗುರು ಆಗೋದಿದೆಯಲ್ಲ ಸರ್, ಎಲ್ಲರೂ ಕೈಲಾಗಲ್ಲ. ಸತ್ಯವಾದ ಮಾತು. ಗುರು ಇಸ್ ಬೇಸಿಕ್ಲಿ ಅಕಾರ್ಡಿಂಗ್ ಟು ದ ಕೋಚ್ ಹೂ ಟ್ರಾನ್ಸ್ಫಾರ್ಮ್ಸ್, ಅಂದ್ರೆ ಪರಿವರ್ತನೆ ತಗೊಂಡು ಬರ್ತಾನೆ. ಅಂಡ್ ಟ್ರಾನ್ಸ್ಫಾರ್ಮೇಶನ್ ಇಸ್ ಅನ್ ಇರ್ರಿವರ್ಸಿಬಲ್ ಚೇಂಜ್. ಇವತ್ತೇನೋ ಚೇಂಜ್ ಮಾಡ್ತೇನೆ ನಾನು, ಮತ್ತೆ ವಾಪಸ್ ಆ ಮಗು ಅದೇ ದಾರಿಗೆ ಬರ್ಬೋದು. ಬಟ್ ಯಾವ ವ್ಯಕ್ತಿ ಟ್ರಾನ್ಸ್ಫರ್ ಮಾಡುವಂತ ಒಂದು ಶಕ್ತಿ ಅವನಲ್ಲಿದೆ, ಅವನು ಕೋಚ್ ಆಗ್ತಾನೆ, ಅಂದ್ರೆ ಗುರು ಆಗ್ತಾನೆ ಅಂತ ಅರ್ಥ. ಸೊ ಶಿಕ್ಷಕರಿಂದ ಗುರು ಹೋಗೋದಿದೆಯಲ್ಲ, ದಟ್ ಈಸ್ ನಾಟ್ ಅ ಈಸಿ ಜಾಬ್ ಮೈ ಡಿಯರ್ ಫ್ರೆಂಡ್ಸ್. ಅಂಡ್ ಐ ಜಸ್ಟ್ ಪ್ರೇ. ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಗುರು ಪೂರ್ಣಿಮಾ ಅಂತ ಆಚರಿಸ್ತೀವಿ ಸರ್. ಗುರು ಯಾವ ಮಟ್ಟಕ್ಕೆ ಅಂತಂದ್ರೆ, ಗುರು ದೇ ವರ್ ಇವನ್ ಮೋರ್ ಪವರ್ಫುಲ್ ದನ್ ದ ಕಿಂಗ್. ಆ ರಾಜ ಏನಾದ್ರೂ ಒಂದು ಯುದ್ಧಕ್ಕೆ ಹೋಗ್ಬೇಕಂದ್ರೂ ಗುರು ಆಶೀರ್ವಾದ ತಗೊಂಡೇ ಹೋಗ್ಬೇಕಂತ. ಕರೆಕ್ಟ್ ಅಲ್ಲ? ಗುರು ಹೂ ಕ್ಯಾನ್ ಬ್ರಿಂಗ್ ಟ್ರಾನ್ಸ್ಫಾರ್ಮೇಶನ್. ಸೊ ಆ ಟ್ರಾನ್ಸ್ಫಾರ್ಮೇಶನ್ ಯಾವಾಗ ಸಾಧ್ಯ ಸ್ನೇಹಿತರೆ? ನಾವು ಕೊಟ್ಟಿರುವಂತ 40 ನಿಮಿಷ ಪೀರಿಯಡ್ ಇರ್ಬೋದು, 45 ನಿಮಿಷ ಇರ್ಬೋದು, 1 ಅವರ್ ಇರ್ಬೋದು, ಮಾಡ್ತೇವೆ, ಇಲ್ಲ ಅಂತ ಹೇಳೋದು. ಬಟ್ ಟ್ರಾನ್ಸ್ಫಾರ್ಮೇಶನ್ ಹ್ಯಾಪನ್ಸ್ ವೆನ್ ವಿ ಡೆವಲಪ್ ದ ಸ್ಟ್ರಾಂಗ್ ಎಬಿಲಿಟಿ ಟು ಇನ್ಫ್ಲೂಯೆನ್ಸ್. ಇವತ್ತು ಸ್ಪೆಷಾಲಿಟಿ ಏನ್ ಗೊತ್ತಾ? ಟೀಚರ್ ಸ್ಪೆಷಾಲಿಟಿ ಏನ್ ಗೊತ್ತಾ? ವಿ ಹ್ಯಾವ್ ದ ಎಬಿಲಿಟಿ ಟು ಇನ್ಫ್ಲೂಯೆನ್ಸ್. ತಂದೆ ತಾಯಿಗೂ ಕಷ್ಟ ಆಗ್ತಿರುತ್ತೆ, ಅದಕ್ಕೆ ತಾನೆ ಅವ್ರು ಹೇಳ್ಕೊಂಬಂದು ನಮ್ಮ ಹತ್ರ ಹೇಳ್ತಾರೆ, ಸರ್ ಅಟ್ಲೀಸ್ಟ್ ನೀವಾದ್ರೂ ಏನಾದ್ರು ಹೇಳಿ ಸರ್. ಅಂದ್ರೆ ವಿ ಹ್ಯಾವ್ ದ ಎಬಿಲಿಟಿ ಟು ಇನ್ಫ್ಲೂಯೆನ್ಸ್. ಅಂಡ್ ಯಾವ ವ್ಯಕ್ತಿಗೆ ಅಬಿಲಿಟಿ ಇರುತ್ತೆ ಇನ್ಫ್ಲೂಯೆನ್ಸ್ ಮಾಡಕ್ಕೆ, ಅವನಿಗೆ ಕರೀತಾರೆ ಲೀಡರ್. ಸೊ ನನ್ನ ಪ್ರಕಾರ ಸ್ನೇಹಿತರೆ, ದ ಬೆಸ್ಟ್ ಲೀಡರ್ಸ್ in the country are not the politicians or anybody for that matter. The best leaders are the teachers. ಯಾಕಂದ್ರೆ ನಮ್ಮಲ್ಲಿ ಆ ಶಕ್ತಿ ಇದೆ to influence the young minds and shape them. ಅದಕ್ಕೆ ನಾನು ಒಂದು ವಿಷಯ ಎಲ್ಲಾ ಕಡೆ ಓದಲು ಹಂಚ್ಕೋತೀನಿ. ಆ ಚೈಲ್ಡ್ಸ್ ಡ್ರೀಮ್, ಒಂದು ಚಿಕ್ಕ ಮಗುವಿನ ಕನಸಾಗಿರ್ಬೋದು, ಆ ಫ್ಯಾಮಿಲೀಸ್ ಹೋಪ್, ಆ ನೇಷನ್ಸ್ ಡೆಸ್ಟಿನಿ, all these rest silently in the hands of a good teacher. ಸೊ ನಾವು ಮಾಡ್ತಿರುವಂತ ಕೆಲಸ ಬಹಳ ಚಿಕ್ಕದಂತ ಯಾರಾದ್ರೂ ಅನ್ಕೊಂಡಿದ್ರೆ, ಇಡೀ ದೇಶದ್ದು ಒಂದು ಡೆಸ್ಟಿನಿ ಚೇಂಜ್ ಮಾಡುವಂತ ಶಕ್ತಿ ನಮ್ಮಲ್ಲಿದೆ. ಅದೇ ಹೇಳ್ತಾನೆ, ಎಲ್ಲರೂ ಚೂರು ಕಾಂಟ್ರಿಬ್ಯೂಟ್ ಮಾಡ್ತಾ ವಿ ಕ್ಯಾನ್ ಕ್ರಿಯೇಟ್ ಒನ್ ದ ಬೆಸ್ಟ್ ಸಿಟಿಸನ್ಸ್ ಇನ್ ದಿಸ್ ಕಂಟ್ರಿ. ಇದು ಸುಮ್ಮನೆ ಹೇಳ್ಬೇಕಂತ ಹೇಳ್ತಿಲ್ಲ ಸ್ನೇಹಿತರೆ, ಬಿಕಾಸ್ ಐ ಆಮ್ ಆಲ್ಸೋ ವರ್ಕಿಂಗ್ ವಿತ್ ಸ್ಟೂಡೆಂಟ್ಸ್ ಹೂ ಆರ್ ಲಿಟ್ರಲಿ ಸ್ಲೋ ಲರ್ನರ್ಸ್. ಫೇಲ್ ಆಗಿರುವಂತ ಮಕ್ಕಳ ಜೊತೆ ವರ್ಕ್ ಮಾಡೋದಿಲ್ಲ, ಎಷ್ಟು ಕಷ್ಟದ ಕೆಲಸ ನನ್ಗೆ ಗೊತ್ತು. ಅವ್ರಿಗೆ ಆತ್ಮವಿಶ್ವಾಸನೇ ಇರಲ್ಲ, ಒಂದು ಸ್ವಲ್ಪನೂ ಇರಲ್ಲ. ಎಲ್ಲರೂ ಅವ್ರಿಗೆ ದಡ್ಡ ನೀನ್ ಯೂಸ್ಲೆಸ್ ಫೆಲೋ, ನೀನ್ ಕೆಲ್ಸಕ್ಕೆ ಬಾರ್ದವನು, ಹೇಳ್ಸ್ಕೊಂಡು ಎಷ್ಟು ಇಂಪ್ರಿಂಟ್ ಆಗಿರುತ್ತೆ ಅಂತಂದ್ರೆ ಅವನ ಮೇಲೆ ಅವನಿಗೆ ಸಂಶಯ ಬರ್ತಿರುತ್ತೆ, ನಾನು ಈ ಜಗತ್ತಿಗೆ ಭೂಮಿಗೆ ಬಾರನ ಅಂತ ಬಂದಿರುತ್ತೆ. ಅಂತದ್ರಿಂದ ಯು ಹ್ಯಾವ್ ಟು ಎಲಿಮಿನೇಟ್ ಆಲ್ ದೋಸ್ ನೆಗೆಟಿವ್ ಥಿಂಗ್ಸ್ ಫ್ರಮ್ ಹಿಸ್ ಮೈಂಡ್. ಸೊ ಹಾಗಾಗಿ ಒಂದೇ ಒಂದು ಟಾಪಿಕ್ ತಗೊಂಡಿದ್ದೇನೆ ಸ್ನೇಹಿತರೆ ಇವತ್ತು. ಐ ಸೆಟ್ ದ ಕಾಂಟೆಕ್ಸ್ಟ್ ಹಿಯರ್. ಒಂದೇ ಒಂದು ಟಾಪಿಕ್, ಅಬೌಟ್ ಲೀಡರ್ಶಿಪ್. ಅಂದ್ರೆ ನನ್ನ ಪ್ರಕಾರ ಇಲ್ಲಿರುವಂತ ಎಲ್ಲಾ ವ್ಯಕ್ತಿಗಳು ನೀವು ಲೀಡರ್ಶಿಪ್ ತಗೋಬೇಕು. ಸಿಂಪಲ್ ಆಗಿ ಹೇಳ್ತೇನೆ, ಎಷ್ಟು ಜನ ನಾವು ಹೇಳಲ್ಲ, ನಮ್ಮ ಮಕ್ಕಳಿಗೇನೂ ಆಗಿರ್ಬೋದು, ನಮ್ಮ ಸ್ಟೂಡೆಂಟ್ಸ್ಗೂ ಆಗಿರ್ಬೋದು, ನಮ್ಮ ಮನೆಯಲ್ಲೂ ಆಗಿರ್ಬೋದು ಅಥವಾ ಶಾಲೆಯಲ್ಲಿ ಆಗಿರ್ಬೋದು, ಒಂದು ಕಾಮನ್ ಥಿಂಗ್ ನಾವು ಹೇಳ್ತಾ ಇರ್ತೀವಿ, ಮಗುಗೆ ಓದು ಹೇಳ್ತವೋ ಇಲ್ವೋ ಸರ್? ಹೇಳ್ತವೋ ಇಲ್ವೋ? ಓದು ಅಂತ ಹೇಳಿದ್ರು ಸ್ವಲ್ಪ ಪ್ರೆಷರ್ ಹಾಕಲ್ವಾ? ಹಂಗೆ ಹೇಳಿರೋ ಮಕ್ಕಳು ಯಾರು ಚೆನ್ನಾಗಿ ಮಾಡಿದಾರೆ, ಸತ್ಯವಾಗ್ಲಿ ಟಾಪರ್ ಆಗಿದಾರ, ಆ ತರ ಹೇಳ್ಸ್ಕೊಳ್ಳೋದು ಸತ್ಯವಾಗ್ಲೂ ಎಷ್ಟು ಹೇಳ್ತವಲ್ಲ
ಅಷ್ಟು ಆಕ್ಚುಲಿ ಚೆನ್ನಾಗಿ ತೆಗಿಲ್ಲ, ನೋಡ್ತೀವಿ. ವೆರಿ ಫ್ಯೂ ಪೀಪಲ್, ಸಮ್ ಎಕ್ಸೆಪ್ಷನ್ಸ್ ಆರ್ ದೇರ್ ಹೂ ವಿಲ್ ಡೂ ವೆಲ್. ಯಾರು ಹೇಳಿಸ್ಕೊಳಲ್ವೋ, ಯಾರಲ್ಲಿ ಒಂದು ಕುತೂಹಲತೆ ಇದೆ, ಯಾರಿಗೊಂದು ಮೂಮೆಂಟ್ ಆಫ್ ರಿಯಲೈಸೇಷನ್ ಆಗಿದೆ, ಯಾರಿಗೆ ಆಸಕ್ತಿ ಬಂದಿದೆ, ಅವ್ರು ನ್ಯಾಚುರಲಿ ಹೋಗ್ತಾರೆ. ನೀವು ಹೇಳೋದು ಬೇಕು. ಎಲ್ಲಿ ಯಾವ ವ್ಯಕ್ತಿ ಪದೇ ಪದೇ ಹೇಳಿಸ್ಕೋತಾನಲ್ಲ ಅವನ ವ್ಯಾಲ್ಯೂ ಡೌನ್ ಆಗ್ತಾ ಹೋಗುತ್ತೆ. ಅದೇ ತರ ಸ್ನೇಹಿತರೆ, ಒಂದು ಸಂಸ್ಥೆಯಲ್ಲಿದ್ದಾಗ ಆಸ್ ಅ ಟೀಚರ್ ಒಬ್ಬ ಪ್ರಿನ್ಸಿಪಲ್ ಕರೆದು ಪದೇ ಪದೇ ಹೇಳ್ತಾ ಇದ್ರೆ ಆ ವ್ಯಕ್ತಿದ ವ್ಯಾಲ್ಯೂ ಡೌನ್ ಆಗ್ತಾ ಹೋಗುತ್ತೆ. ಅದಕ್ಕೆ ಯಾವತ್ತು ನಮಗೆ ಯಾರು ಹೇಳಬಾರ್ದು, ನಾವು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡಿ ಅವ್ರ ಹತ್ರ ಹೋಗಿ ನಾನು ಇಷ್ಟು ಮಾಡಿದರೆ ಇನ್ನೇನು ಮಾಡಬಹುದು, ದೆನ್ ಯು ಫೀಲ್ ವೆರಿ ಪವರ್ಫುಲ್. ನೋಡಿ, ಅದಕ್ಕೆ ಜಾನ್ ಎಫ್ ಕೆನಡಿ ಒಂದು ಒಳ್ಳೆ ಮಾತು ಹೇಳ್ತಾರೆ, ನನಗೆ ಬಹಳ ಪ್ರಭಾವ ಬೀಳಿದೆ. ಏನು, ಆಸ್ಕ್ ನಾಟ್ ವಾಟ್ ದ ಕಂಟ್ರಿ ಕ್ಯಾನ್ ಗಿವ್ ಯು, ಆಸ್ಕ್ ವಾಟ್ ಯು ಕ್ಯಾನ್ ಗಿವ್ ಬ್ಯಾಕ್ ಟು ದ ಕಂಟ್ರಿ. ಇದರ ಅರ್ಥ ನೋಡಿ ಎಷ್ಟು, ಇಫ್ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡಿದ್ರೆ, ನನಗೇನು ದೇಶ ಕೊಟ್ಟಿದೆ ಅಂತ ಕೇಳಬೇಡ, ನಾನು ಏನು ಕೊಡಬಲ್ಲೆ. ನೋಡಿ, ನಾನು ಏನು ಅಂದ್ರೆ ದೇಶಕ್ಕೆ ನಾನು ಕೊಡಬೇಕು. ಸಡನ್ಲಿ ಡೋಂಟ್ ಯು ಫೀಲ್ ಪವರ್ಫುಲ್? ನಿಮ್ಮ ಆತ್ಮವಿಶ್ವಾಸ ಎಷ್ಟು ಅಂದ್ರೆ ನೋಡಿ, ಜಸ್ಟ್ ಬಿಕಮ್ಸ್ ಹ್ಯೂಜ್. ನಾನು ದೇಶಕ್ಕೆ ಕೊಡಬಹುದು, ಎಷ್ಟು ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಸ್ನೇಹಿತರೆ. ಇದನ್ನ ತಗೊಂಡು ಬನ್ನಿ ಕೆಳಗಡೆ ಸ್ವಲ್ಪ. ಈ ಸಂಸ್ಥೆ ನನಗೇನು ಕೊಟ್ಟಿದೆ, ನಾನು ಈ ಸಂಸ್ಥೆಗೆ ಏನು ಕೊಡಬಹುದು, ಎಷ್ಟು ಪವರ್ಫುಲ್ ಫೀಲ್ ಆಗ್ತಾ ಗೊತ್ತಾ ನಾವು. ನಾನು ಕೊಡ್ತಾನೆ ಈ ಸಂಸ್ಥೆಗೆ ಅಂದ್ರೆ ಇಲ್ಲಿಂದ ಈ ಸಂಸ್ಥೆ ಇಲ್ಲಿ ತಗೊಂಡು ಹೋಗ್ತಾನೆ. ಇನ್ನೂ ಚಿಕ್ಕದು ಮಾಡ್ಕೊ. ನನ್ನ ಕುಟುಂಬ ನನಗೇನು ಕೊಟ್ಟಿದೆ, ನಾನು ನನ್ನ ಕುಟುಂಬಕ್ಕೆ ಏನು ಕೊಡಬಲ್ಲೆ. When you just change that perspective, everything in this, you start feeling powerful. That is where leadership comes into picture, my dear friends. Leadership ಅಂತಂದ್ರೆ ನಂಗೆ ಗೊತ್ತು, ಮ್ಯಾನೇಜ್ಮೆಂಟ್ ಇದೆ, ಅನುಭವ ಇದೆ, ಅವರೆಲ್ಲರೂ ದೇ ಆರ್ ಗೈಡಿಂಗ್. ಬಟ್ ಲೀಡರ್ಶಿಪ್ ಇಸ್ ಒಳಗಡೆಯಿಂದ ಬರತಕ್ಕದ್ದು, ಯಾರತ್ರ ಹೇಳಿಸ್ಕೊಳ್ಳುವಂತ ಪರಿಸ್ಥಿತಿನೇ ಬರಬಾರ್ದು. ವಿಚಾರ ಮಾಡಿ, ಎನಿ ಆರ್ಗನೈಸೇಷನ್ ವಿಚ್ ಇಸ್ ಥ್ರೈವಿಂಗ್ ಇನ್ ದಿಸ್ VUCA ವರ್ಲ್ಡ್ ಇಸ್ ದ ಒನ್ ವೇರ್ ಪೀಪಲ್ ಆರ್ ಸೆಲ್ಫ್ ಡ್ರಿವನ್, ಸೆಲ್ಫ್ ಮೋಟಿವೇಟೆಡ್. ದೇ ಡೋಂಟ್ ನೀಡ್ ಸಮ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಗೇನ್ ಅಂಡ್ ಅಗೇನ್. ಬಂದು ಯಾರು ಮಾಡು ಮೋಟಿವೇಟ್ ಮಾಡುವಂತ ಆತರ ವಿಚಾರನೆ ಇರಬಾರ್ದು, ಆತರ ಸಿಚುವೇಶನ್ ಇರಬಾರ್ದು, ಸಂದರ್ಭನೇ ಇರಬಾರ್ದು. ಸೊ ಹಾಗಿರುವಾಗ ನನ್ಗೆ ಗೊತ್ತು ಸ್ವಲ್ಪ ಜನ, ಸರ್ ಒಬ್ಬ ವ್ಯಕ್ತಿ ನಾವೇನ್ ಮಾಡ್ಬೋದು ಸರ್, ಅಂತದ್ ಏನ್ ಮಾಡಕ್ಕಾಗುತ್ತೆ. ಓಕೆ, ವಿಲ್ ಡಿಸ್ಕಸ್. ಒಂದೇ ಒಂದು ಪ್ರಶ್ನೆ ಕೇಳ್ತಾನೆ ಎಲ್ರಿಗೂ, ನಿಮ್ಮ ಆನ್ಸರ್ಸ್ ಬೇಕು ನನಗೆ, ರೈಟ್? ಲೀಡರ್ ಅಂತ ಒಂದು ವರ್ಡ್ ಕೇಳಿದಾಗ ಯಾರೋ ನಿಮಗೆ ಸ್ಫೂರ್ತಿ ಇರುತ್ತೆ, ಕರೆಕ್ಟ್? ಲೀಡರ್ ಅಂತ ನಿಮ್ಮ ಒಂದು ಫಸ್ಟ್ ವರ್ಡ್ ಕೇಳಿದಾಗ ಹೂ ಕಮ್ಸ್ ಟು ಯುವರ್ ಮೈಂಡ್ ವೆನ್ ಯು ಹಿಯರ್ ದ ವರ್ಡ್ ಲೀಡರ್? ಆನೆಸ್ಟ್ ಆಗಿ ಅದು ಲೀಡರ್ ಅಂದಾಗ ಯಾರು ಕ್ರಿಕೆಟ್ ಪ್ಲೇಯರ್ ಇರ್ಬೋದು, ಆಕ್ಟರ್ ಇರ್ಬೋದು, ಪೊಲಿಟಿಷಿಯನ್, ಐ ಡೋಂಟ್ ಕೇರ್, ಫ್ರೀಡಮ್ ಫೈಟರ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಇರ್ಬೋದು. ಯಾರು ಹೇಳಿದ್ರಿ ಈಗ ಟೀಚರ್ ಅಂತ ಹೇಳಿದ್ರು, ನಿಮ್ಮ ಟೀಚರ್ ಅವ್ರ ಹೆಸರು ಹೇಳಿ ಮೇಡಮ್. ಹೂ ಇಸ್ ದ ಟೀಚರ್? ಉಮಾ ಮೇಡಮ್. ಸೊ ಗುಡ್. ಮತ್ತೆ ನಿಮಗೆ ಲೀಡರ್ ಅಂದಾಗ ಯಾರು ಬರ್ತಾರೆ ಮೈಂಡ್? ಮಹಾತ್ಮ ಗಾಂಧಿ. ಕಮ್ ಆನ್, ಐ ವಾಂಟ್ ಯುವರ್ ಆನ್ಸರ್ಸ್. ಐ ಟೋಲ್ಡ್ ಯು ಇಟ್ಸ್ ಅ ಡೈಲಾಗ್. ನರೇಂದ್ರ ಮೋದಿ, ಹಾನರಬಲ್ ಪ್ರೈಮ್ ಮಿನಿಸ್ಟರ್. ಯುವರ್ ಫಾದರ್ ಸುಭಾಷ್ ಚಂದ್ರ ಬೋಸ್, ನೇತಾಜಿ ಸುಭಾಷ್ ಚಂದ್ರ ಬೋಸ್. ಮತ್ತೆ ಆನರಬಲ್ ಪ್ರೈಮ್ ಮಿನಿಸ್ಟರ್ ಮೋದಿ. ಹೇಳಿ. APJ ಅಬ್ದುಲ್ ಕಲಾಂ, ಸ್ವಾಮಿ ವಿವೇಕಾನಂದ. ಮತ್ತೆ ಕೇಳಿಸ್ತಾರೆ, ಸಾರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಮತ್ತೆ ಸರ್ವೇಪಳ್ಳಿ ರಾಧಾಕೃಷ್ಣ. ಯಾರು ಬರ್ತಾರೆ ನಿಮ್ಮ ಥಾಟ್? ಲೀಡರ್ ಅಂತ ಒಂದು ವರ್ಡ್ ಬಂದಾಗ, ಸರ್ ಲೀಡರ್ ಅಂದ್ರೆ ಈ ವ್ಯಕ್ತಿ ಸರ್ ನನ್ನ ಕಣ್ಮುಂದೆ ಬರುವಂತದ್ದು. ಲಾರ್ಡ್ ಕೃಷ್ಣ, ಸಾವಿತ್ರಿಬಾಯಿ ಫುಲೆ. ಮತ್ತೆ ಬೇಗ ನಿಮ್ ಥಾಟ್, ಯಾರು ಥಾಟ್ಸ್ ಕೊಡ್ತೀನಿ ನಾವು? ಗ್ರೇಟ್, ಅಶೋಕ ದ ಗ್ರೇಟ್, ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, MS ಧೋನಿ, ಕೃಷ್ಣ ದೇವರೇ. ಯಾರು ವಿರಾಟ್ ಕೊಹ್ಲಿ ಹೇಳಿದ್ರೆ CSK, RCB. ಮೈ ಮದರ್, ವೆರಿ ನೈಸ್. ಫಾದರ್, ಥ್ಯಾಂಕ್ ಯು ಸೊ ಮಚ್ ಸರ್. ಡಾಕ್ಟರ್ BR ಅಂಬೇಡ್ಕರ್. ಮತ್ತೆ ಬೇಗ ಯಾರು ಬರ್ತಾರೆ ನಿಮ್ಮ ಮೈಂಡ್ಗೆ ಲೀಡರ್ ಅಂತ ಅಂದ? ಯಾರು ಬರ್ತಿಲ್ವಾ? ಯಾರು? ಒನ್ ನೇಮ್. ಸರ್ ಆಮೇಲೆ ಮೀಟ್ ಆಗಿ. ಸೊ ಫ್ರೆಂಡ್ಸ್, ಇವತ್ತು ಇವೆಂಟ್ ಮುಗಿದ ಮೇಲೆ ಮಧ್ಯಾಹ್ನದ ಮೇಲೆ ಊಟ ಮುಗಿಸ್ಕೊಂಡು ನೀವು ಏನೋ ಮನೆಗೆ ಹೋಗ್ತೀರಾ ಅಂತ ಇಟ್ಕೊಂಡು, ಟ್ರಾಫಿಕ್ ಸಿಗ್ನಲ್ ಒಬ್ಬ ಹಣ್ಣು ಮಾರುವಂತ ವ್ಯಕ್ತಿ ಬಂದು ಕಾಣ್ತಾನೆ. ಸತ್ಯವಾಗಿ ಹೇಳ್ಬೇಕಂದ್ರೆ ಮನಸ್ಸಿಂದ ಹೇಳಿ, ಸುಮ್ಮನೆ ಹೇಳ್ಬಾರ್ದು, ಮೆಚ್ಚಸಕ್ಕೆ ಹೇಳ್ಬೇಡಿ. ರೋಡಲ್ಲಿ ಒಬ್ಬ ಹಣ್ಣು ಮಾರುವಂತ ವ್ಯಕ್ತಿನ ನೋಡಿದಾಗ ವಾಹ್ ಏನ್ ಲೀಡರ್ ಅಪ್ಪ ಅಂತ ಸ್ಫೂರ್ತಿ ತಗೋತೀರಾ, ಒಪ್ಕೋತಾರೆ. ಅವನು ಅವ್ರ ಫ್ಯಾಮಿಲಿ ಲೀಡರ್, ಕಷ್ಟಪಟ್ಟು ದುಡಿತಾನೆ, ಬೆವರು ಸುರಿಸ್ಕೊಂಡು. ಬಟ್ ಅವನನ್ನ
ನಿಮ್ಮನ್ನ ಒಬ್ಬ ನೇತೃತ್ವವಾಗಿ ಕ್ಯಾನ್ ಯು ಸಿ ಹಿಮ್ ಆಸ್ ಅ ರೋಲ್ ಮಾಡೆಲ್ ಕ್ವಿಕ್ಲಿ? ಅಲ್ಲೂ ಇಲ್ಲ ತಾನೆ? ಈ ತರ ದಿನನಿತ್ಯ ಎಷ್ಟೊಂದು ಜನ ಹಣ್ಣು ಮಾಡ್ತಾ ಇರ್ತಾರೆ. ಬಟ್ ಡೂ ಯು ನೋ ಹೂ ಇಸ್ ದಿಸ್ ಪರ್ಸನ್? ಯಾರು ಗೆಸ್ ಮಾಡ್ಬೋದು? ಅಬಜ ಯಾರು? ಅಕ್ಷರ ಸಂತ ಅರೆಕಾಳ ಹಜಪ್ಪ. ಯಾವ ವ್ಯಕ್ತಿ ಕಲಿಯೋಕ್ ಆಗಲಿಲ್ಲ, ಮಂಗಳೂರು ಹತ್ರ ನ್ಯೂ ಪಡ್ಕೋ ಅಂತ ಒಂದು ಚಿಕ್ಕ ಗ್ರಾಮ, ನನಗ್ ಕಲಿಯಕ್ ಆಗಿಲ್ಲ, ನಮ್ಮ ಶಾಲೆ ನಮ್ಮ ಗ್ರಾಮದಲ್ಲಿ ಆದ್ರೂ ಎಲ್ಲಾ ಮಕ್ಕಳಿಗೆ ಶಾಲೆ ದೊರೆತಿ ಅಂತ ಅರ್ಜಿ ಮೇಲೆ ಅರ್ಜಿ ಹಾಕ್ತಾರೆ ಗವರ್ಮೆಂಟ್. ಫಾರ್ ವೇರಿಯಸ್ ರೀಸನ್ ಅಲ್ಲಿ ಶಾಲೆ ಬರಲ್ಲ. ಅವತ್ತವ್ರು ಪಣ ತೊಡ್ತಾರೆ. ಹಿ ಟೇಕ್ಸ್ ಒಂದು ಪ್ರತಿಜ್ಞಾ, ಏನಂತ? ಹಣ್ಣು ಮಾರ್ಬಿಟ್ಟಾದ್ರೂ ಸ್ವಲ್ಪ ದುಡ್ಡು ಉಳಿಸ್ತಾ ಉಳಿಸ್ತಾ ಕೂಡಿಸಿ ನಾನು ಶಾಲೆ ಕಟ್ಟಬೇಕು. ನಾನು ಈ ಒಂದು ಪ್ರಶ್ನೆ ಕೇಳ್ತೇನೆ ಸ್ನೇಹಿತರೆ, ಶಾಲೆಯನ್ನು ಕಟ್ಟಿದ್ರು, ಹಣ್ಣು ಮಾರಿ ಕೊಟ್ಕೊಂಡು ಶಾಲೆ ಕಟ್ಟಿದ್ರು. ಮೈ ಕ್ವಶನ್, ಹಣ್ಣು ಮಾರ್ತ ಶಾಲೆ ಕಟ್ಟಕ್ ಸಾಧ್ಯನಾ ಸರ್? ಮನೆ ನಡೆಸೋದೇ ಕಷ್ಟ ಸರ್, ಹಣ್ಣು ಶಾಲೆ ಕಟ್ಟಕ್ ಸಾಧ್ಯನಾ? ಹಣ್ಣು ಏನ್ ಕಟ್ಟಿದ್ರು? ಇದು ಯಕ್ಷ ಪ್ರಶ್ನೆ. ಹೇಗೆ ಕಟ್ಟಿದ್ರು? ಬಿಲ್ ಪವರ್ ಇದೆ, ಅದ್ರ ಬಗ್ಗೆ ಡೌಟೇ ಇಲ್ಲ, ಅದ್ರ ಬಗ್ಗೆ ಪ್ರಶ್ನೆನೂ ಇಲ್ಲ. ಅಷ್ಟು ಸರ್ ಕೋಟಿಗಟ್ಟಲೆ ಬೇಕಲ್ಲ ಒಂದು ಶಾಲೆ ಕಟ್ಸಕ್ಕೆ? ಒಬ್ಬ ವ್ಯಕ್ತಿ ಮುಂದೆ ನಿಂತ್ಕೊಂಡು ಹೇಗಪ್ಪ ಮಾಡೋಣ? ಸ್ಪಾನ್ಸರ್, ಥ್ಯಾಂಕ್ ಯು ಸೋ ಮಚ್. ಆ ವ್ಯಕ್ತಿಯಲ್ಲಿ ಒಂದು ದೂರದೃಷ್ಟಿ ಇತ್ತು, ಕನಸಿತ್ತು. ಈ ಹ್ಯಾಡ್ ಅ ಕಾಸ್, ಈ ಹ್ಯಾಡ್ ಅ ಗೋಲ್. ಆ ದಿಕ್ಕಿನ ಒಂದು ಹೆಜ್ಜೆ ಇಟ್ಟು ನೋಡಿ, ಪ್ರಚಾರ ಆಯ್ತು. ಒಬ್ಬ ವ್ಯಕ್ತಿ ಹಣ್ಣು ಮಾರ್ತಾ 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 ಶಾಲೆ ಕಟ್ಟಕ್ಕೆ ಪ್ರಯತ್ನ ಪಡ್ತೇನೆ. ನಾವೇನ್ ಮಾಡ್ತಾ ಇದ್ದೀವಿ? ಬೈ ಯುವರ್ ಆಕ್ಷನ್, ಇಫ್ ಇಟ್ ಇನ್ಸ್ಪೈರ್ಸ್ ಪೀಪಲ್ ಅರೌಂಡ್ ಯು, ಯು ಆರ್ ಅ ಲೀಡರ್. ಆ ವ್ಯಕ್ತಿ ನನ್ನ ಪ್ರಕಾರ ಲೀಡರ್. ಯಾಕಂತಂದ್ರೆ ಮೊದಲನೇ ಹೆಜ್ಜೆ ಇಟ್ಟು ಆ ದಿಕ್ಕಿನಲ್ಲಿ ಬೇರೆಯವರಿಗೆಲ್ಲ ಒಂದು ಸ್ಫೂರ್ತಿ ಬರೋ ತರ ಮಾಡಿ, ಇವೆಂಚುಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೂಲಕ ದೇ ಗಾಟ್ ಫಂಡಿಂಗ್. ಅಂಡ್ ಹಿ ಇಸ್ ನನ್ ಅದರ್ ದನ್, ಆಸ್ ಐ ಸೆಡ್, ಹರೇಕಾಳ ಜಪ. ಹಿ ವೆಂಟ್ ಆನ್ ಟು ರಿಸೀವ್ ಪದ್ಮಶ್ರೀ ಅವಾರ್ಡ್. ಸ್ನೇಹಿತರೆ, ಯಾಕೆ ಈ ಎಕ್ಸಾಂಪಲ್ ತಗೋತಾನಂತಂದ್ರೆ, ಲೀಡರ್ಶಿಪ್ ಇಸ್ ನಾಟ್ ಬೈ ಪೊಸಿಷನ್. ಲೀಡರ್ಶಿಪ್ ಇಸ್ ನಾಟ್ ಬೈ ನಿಮ್ ಪದವಿ ಕೊಟ್ರೆ, ಬಿರುದು ಕೊಟ್ರೆ, ಸರ್ ನಾನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಲ್ಲ, ನಾನೇ ಮಾಡಿ. ಅರ್ಥ ಆಗ್ತೇನೆ? ನಾನು ಫ್ರೆಶರ್ ಸರ್, ಕಾಲೇಜ್ಗೆ ಸ್ಕೂಲಿಗೆ ಫ್ರೆಶರ್. ನಾನೇಕೆ ನಂದೇನಿತ್ತು? ಡೋಂಟ್ ವೇಟ್ ಫಾರ್ ಬಿರುದು, ಪದವಿ, ಟೈಟಲ್, ಡೆಸಿಗ್ನೇಷನ್, ಬಿಕಾಸ್ ಲೀಡರ್ಶಿಪ್ ಇಸ್ ನೆವರ್ ಅಬೌಟ್ ಪೊಸಿಷನ್, ಇಟ್ ಇಸ್ ಆಲ್ವೇಸ್ ಅಬೌಟ್ ಆಕ್ಷನ್. ನಿಮ್ಮ ಆಕ್ಷನ್ ಇಂದ ನೀವು ಲೀಡರ್ಶಿಪ್ ಗುರುತಿಸ್ಕೋತೀರಾ ಹೊರತು ಪೊಸಿಷನ್ ಇಂದ ಅಲ್ಲ ಸ್ನೇಹಿತರೆ. ಒಪ್ಕೋತೀನಿ, ಸಮ್ಟೈಮ್ಸ್ ಎಂತ ಸಂದರ್ಭಗಳು ಬರುತ್ತಂತಂದ್ರೆ, ನನಗೆ ಪೊಸಿಷನ್ ಸಿಕ್ಕಿಲ್ಲ, ಬೇರೆಯವ್ರಿಗೆ ಸಿಕ್ಕಿದೆ. ಒಂದು ಹೇಳ್ತಾರೆ, ಜೀವನದಲ್ಲಿ ಒಂದು ಕಾಮನ್ ಇದೆ, ಎರಡು ತರ ಸಿಗುತ್ತೆ. ದೇವರು ಎರಡು ತರ ಹೊಲಿತಾನೆ. ಒಂದು, ಸ್ವಲ್ಪ ಜನಕ್ಕೆ ಅರ್ಹತೆ ಫಸ್ಟ್ ಪ್ರೂವ್ ಮಾಡಬೇಕು, ಆಮೇಲೆ ನಿಮಗೆ ಪದವಿ ಬರುತ್ತೆ. ಸ್ವಲ್ಪ ಜನ ಪದವಿ ಫಸ್ಟ್ ಬರುತ್ತೆ, ಆಮೇಲೆ ಅರ್ಹತೆ ಪ್ರೂವ್ ಮಾಡಬೇಕು. ಅದಕ್ಕೆ ಹಾಕಿದೆ ನಿಮಗೆ. ಬಟ್ ಏನ್ ಮಾಡ್ಬೇಕು? ಅರ್ಹತೆ ಅಂತ ಪ್ರೂವ್ ಮಾಡಲೇಬೇಕಾ? ಸಿಕ್ಕೇ ಸಿಗುತ್ತೆ, ಪದವಿ ಎಲ್ಲೂ ಹೋಗಲ್ಲ. ಬಟ್ ಪ್ರಶ್ನೆ ಏನಂದ್ರೆ, ಲೀಡರ್ಶಿಪ್ ಇಸ್ ಆಲ್ ಅಬೌಟ್ ಆಕ್ಷನ್. ಸೊ ನಿಮ್ಮ ದಿನಚರಿಯಲ್ಲಿ, ದಿನನಿತ್ಯದಲ್ಲಿ ಮೊದಲನೇ ಹೆಜ್ಜೆ ಇಡ್ತಾ ಹೋಗ್ತಿರಲ್ಲ ಸ್ನೇಹಿತರೆ, ಯಾವ್ದು ನಿಲ್ಸಲ್ಲ. ಅಂಡ್ ಲೀಡರ್ಶಿಪ್ ಇಸ್ ಆಲ್, ಎರಡು ವಿಷಯಗಳಿದೆ. ಇನ್ಫ್ಯಾಕ್ಟ್ 3 ವಿಷಯಗಳಿದೆ, ಬಟ್ ನಾನು 2 ವಿಷಯ ತಗೋತಾ ಇರ್ತಿತ್ತು ಬಿಕಾಸ್ ಆಫ್ ಲಿಮಿಟ್ ಆಫ್ ಟೈಮ್. EQ ಅಂತ ಬರುತ್ತೆ, IQ ಅಂತ ಬರುತ್ತೆ, EQ ಅಂತ ಬರುತ್ತೆ. ಐ ವಿಲ್ ಜಸ್ಟ್ ಟೇಕ್ ಟುಡೇ IQ. ಲೀಡರ್ಶಿಪ್ ಅಲ್ಲಿ ಇಂಟೆಲಿಜೆಂಟ್ ಕ್ವಶನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಇವತ್ತು ಯಾವ ವ್ಯಕ್ತಿ ಚೆನ್ನಾಗಿ ಓದಿರ್ತಾನೆ, ನೀವು ನೋಡ್ತೀವಿ. ನಾವೇನ್ಕೊಂಡಿದ್ವಿ, ಓದಿರೋದಂತಂದ್ರೆ, ಸರ್ ನಾನು ಡಬಲ್ ಡಿಗ್ರಿ ಮಾಡಿದೆ, ನಾನು ಸತ್ಯವ್ರು ಹೇಳ್ತೇನೆ ಸ್ನೇಹಿತರೆ, ಡಸ್ ನಾಟ್ ಮ್ಯಾಟರ್. ಒಂದು ಸಲ ಮಕ್ಕಳ ಮುಂದೆ ಕೂತಾಗ, ಐ ಹ್ಯಾವ್ ಡನ್ ಡಬಲ್ ಡಿಗ್ರಿ, ಐ ಹ್ಯಾವ್ ಡನ್ PhD, ಅವ್ರು ಮುಗಿತು. ಅವ್ರ ಮಕ್ಕಳಿಗೆ ಅರ್ಥ ಆಗಲ್ಲದಲ್ಲ. ಮಕ್ಕಳಿಗೆ ನೀವು ಪ್ರಶ್ನೆ ಕೊಟ್ಟಿದ್ದನ್ನ ಎಷ್ಟು ಚೆನ್ನಾಗಿ ಅವ್ರನ್ನ ಸ್ಪಂದಿಸಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಪ್ರತ್ಯುತ್ತರ ಕೊಡ್ತಿರೋ, ದಟ್ ಈಸ್ ವಾಟ್ ಶೋಸ್ ನೀವು ಎಷ್ಟು ಕನೆಕ್ಟೆಡ್ ಆಗಿದೆ ಅಂತ. ಸೊ ನನ್ನ ಪ್ರಕಾರ ನಾಲೆಜ್ ಇಸ್ ನಾಟ್ ಈಕ್ವಲ್ ಟು ಡಿಗ್ರೀಸ್. ಡಿಗ್ರೀಸ್ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾರೆ. ಎಲ್ಲರೂ PhD ಮಾಡೋದು ಈಸಿ ಅಂತ ಅಲ್ವೇ ಅಲ್ಲ. ಅಂಥದ್ರಲ್ಲಿ ನಾಲೆಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಒಂದೇ ಒಂದು ವಿಷಯ ಏನಪ್ಪಾ ಅಂತ ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ನಮ್ಮ ಮೈಂಡ್ ಅಲ್ಲಿ ಏನ್ ಕೂತಿರುತ್ತೆ, ನಾನು ಅವಾಗ ಓದಿದ್ದೆ, ಯಾವಾಗ 10 ವರ್ಷದಿಂದ 15 ವರ್ಷದಿಂದ, ಅದನ್ನೇ ಇಟ್ಕೊಂಡು ಇವತ್ತಿನ ತನಕ ಕಂಟಿನ್ಯೂ ಮಾಡುತ್ತಂದ್ರೆ ಇವತ್ತಿನ ಮಕ್ಕಳು ಬೇರೆ. ಸೊ ಹಾಗಾಗಿ ಐ ಹ್ಯಾವ್ ಒನ್ ಸ್ಮಾಲ್ ಆಕ್ಟಿವಿಟಿ, ರೈಟ್? ಮತ್ತೆ ಬಳದ್ ಕೂತಿದ್ರಲ್ಲ, ಕ್ಯಾನ್ ಯು ಆಲ್ ರೈಸ್ ಫಾರ್ ಜಸ್ಟ್ 1 minute ಕ್ವಿಕ್? ಈಗ ಇಂಡಿಪೆಂಡೆನ್ಸ್ ಡೇ ರೀಸೆಂಟ್ ಆಗಿ ಆಗಿದೆ, ಕರೆಕ್ಟ್ ಅಲ್ವಾ? 3 ವಿಷಯಗಳು, ಇಟ್ಸ್ ವೆರಿ ಸಿಂಪಲ್ ಕಮಾಂಡ್ಸ್. ನಾನು ಹೇಳ್ದಂಗೆ ಮಾಡ್ಬೇಕಷ್ಟೇ. ಸ್ವಲ್ಪ ನಿಮ್ಮನ್ನು ನೀವು ಕಂಫರ್ಟೇಬಲ್ ಮಾಡ್ಕೊಳ್ಳಿ.
You're all spacious? Okay, fine. No sound about it. Thank you. ಇಂಡಿಪೆಂಡೆನ್ಸ್ ಡೇ ಟೈಮ್ ಅಲ್ಲಿ ಸಮ್ ಕಮಾಂಡ್ಸ್ ಆರ್ ಗಿವನ್, ಕರೆಕ್ಟ್ ಅಲ್ಲ? ಯೂಶಲಿ ಮಾರ್ಚ್ ಪಾಸ್ಟ್ ಮಾಡ್ತಾರೆ, ಸಲ್ಯೂಟ್ ಮಾಡ್ತಾರೆ, ಕರೆಕ್ಟ್ ಅಲ್ಲ? ಮತ್ತೆ ಕ್ಲಾಪ್ ಮಾಡ್ತಾ ಇರ್ತೀವಿ. ಸೊ ನಾನು ಯಾವಾಗ ಸಲ್ಯೂಟ್ ಅಂತ ಹೇಳ್ತೇನೆ, ಎಲ್ಲರೂ ಜಸ್ಟ್ ಸಲ್ಯೂಟ್ ಮಾಡ್ಬೇಕು. ಸಿಂಪಲ್. ಕ್ಯಾನ್ ಯು ಎವ್ರಿವನ್ ಡೂ ಇಟ್? ಸಲ್ಯೂಟ್. ಸಿಂಪಲ್. ಮಾರ್ಚ್ ಅಂದ್ರೆ ಸುಮ್ಮನೆ ಮಾರ್ಚ್ ಮಾಡಿ. ಇಲ್ಲಿ ಮಾರ್ಚ್. ಕ್ಲಾಪ್ ಅಂದ್ರೆ ಒಂದೇ ಕ್ಲಾಪ್, ಒಂದೇ ಕ್ಲಾಪ್, ರೈಟ್? ಓಕೆ, ಸಲ್ಯೂಟ್, ಮಾರ್ಚ್, ಕ್ಲಾಪ್, ಸಲ್ಯೂಟ್, ಮಾರ್ಚ್, ಕ್ಲಾಪ್. ವೆರಿ ಗುಡ್. ಕಮಾಂಡ್ ಕರೆಕ್ಟ್ ಫಾಲೋ ಆಗ್ತೇನಾ? ಈಗ ಲಿಸನ್, ಯಾವಾಗ ನಾನು ಸಲ್ಯೂಟ್ ಅಂತ ಹೇಳ್ತೀನಿ ಅವಾಗ ನೀವು ಮಾರ್ಚ್ ಮಾಡಬೇಕು. ಯಾವಾಗ ಮಾರ್ಚ್ ಅಂತ ಹೇಳ್ತೀನಿ ಕ್ಲಾಪ್ ಮಾಡಬೇಕು. ಯಾವಾಗ ಕ್ಲಾಪ್ ಅಂತ ಹೇಳ್ತೀನಿ ಸಲ್ಯೂಟ್. ರಿಪೀಟ್ ಮಾಡ್ಬೇಕು. ಯಾವಾಗ ಸಲ್ಯೂಟ್ ಅಂತ ಹೇಳ್ತೀನಿ ಏನ್ ಮಾಡ್ಬೇಕು? ಮಾರ್ಚ್. ಮಾರ್ಚ್ ಅಂತ ಹೇಳಿದಾಗ ಕ್ಲಾಪ್ ಮಾಡಿ. ಕ್ಲಾಪ್ ಅಂತ ಹೇಳಿದಾಗ ಸಿಂಪಲ್, ಒನ್ ಶಿಫ್ಟ್ ಅಷ್ಟೇ. ಎವ್ರಿಬಡಿ ಕಮ್ ಆನ್, ಕ್ಲಾಪ್. See, late response is also called as wrong response. Right? Irli, ತೊಂದ್ರೆ ಇಲ್ಲ, ಅದು ಡೆಮೋ. Fine, everybody. Salute. ಸ್ವಲ್ಪ ಜನ ಎಷ್ಟು ಸ್ಮಾರ್ಟ್ ಅಂದ್ರೆ ಹೀಗೆ ಬರ್ತಾರೆ. Everyone, salute. Salute ಅಂದ್ರೆ ಮಾರ್ಚ್ ಅಂದ್ರೆ ಕ್ಲಾಪ್ ಯಾರು ಹೊಡೆದ್ರೆ ಕೂತ್ಕೊಳ್ಳಿ. ಯಾರ್ಯಾರು ಕ್ಲಾಪ್ ಹೊಡೆದ್ರಿ ಹಾನೆಸ್ಟ್ ಆಗಿ ಕೂತ್ಕೊಳ್ಳಿ. Everyone, come on, salute. Everyone, clap. Clap. Honest ಆಗಿ ಯಾರ್ಯಾರು ತಪ್ಪು ಮಾಡ್ತೀರಾ ನಾನು ಪಾಯಿಂಟ್ ಮಾಡಲ್ಲ, ಕೂತ್ಕೊಳ್ಳಿ. Everyone, come on, salute. Salute. March. 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 Clap. ಬಹಳ ಡಿಲೇ ರೆಸ್ಪಾನ್ಸ್. March. March. Salute. Okay, we just have another 5 people. That's all. Ishta all out ella. All out. March. March andre class. Okay, we have only 4 people. Idru doddu chappale kodi avರಿಗೆ. Come on, very good. Right? Thank you so much. Sit down. Right? ಸ್ವಲ್ಪ ಮತ್ತೆ ಫ್ರೆಶ್ ಆಯ್ತಲ್ವಾ? ಏನ್ ಕಲ್ತ್ವಿ ಆಟದಲ್ಲಿ? I want your response. ಬೇಗ ಬೇಗ. ಅಟೆನ್ಷನ್. ಓಕೆ, ಮತ್ತೆ ಕಾನ್ಸಂಟ್ರೇಷನ್, ಮತ್ತೆ ಲಿಸ್ನಿಂಗ್, ಮತ್ತೆ ಕ್ರಿಯೇಟಿವಿಟಿ, ಮತ್ತೆ ಫಾಲೋ ದ ಕಮಾಂಡ್ಸ್. ಓಕೆ, ರಿಫ್ರೆಶ್ಮೆಂಟ್. ಓಕೆ, ಹೇಳಿ. ಫಿಸಿಕಲ್ ಆಕ್ಟಿವಿಟಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಟ್ ನಾನು ಒಂದು ಹೇಳ ಸ್ನೇಹಿತರೆ, ಚಿಕ್ಕವರಿದ್ದಾಗಿಂದ ನಾವು ಕಲ್ತಿರೋದೇನು? ಸಲ್ಯೂಟ್ ಅಂದ್ರೆ ಸಲ್ಯೂಟ್ ತಾನೆ ಸರ್. ಸಡನ್ ಆಗಿ ನಾ ಏನ್ ಮಾಡಿದೆ? ರೂಲ್ ಚೇಂಜ್ ಮಾಡಿದೆ. ಇದೇ ತರ ಇವತ್ತಿನ ಜಗತ್ತಲ್ಲಿ ರೂಲ್ಸ್ ಕಂಟಿನ್ಯೂಸ್ಲಿ ಚೇಂಜ್ ಆಗ್ತದೆ. ದ ರೂಲ್ಸ್ ಆಫ್ ದ ಗೇಮ್ ಆರ್ ಚೇಂಜಿಂಗ್. ಹೌ ಕ್ವಿಕ್ಲಿ ಯು ಅನ್ಲರ್ನ್ ಅಂಡ್ ರೀಲರ್ನ್. ಲರ್ನ್, ಅನ್ಲರ್ನ್, ರೀಲರ್ನ್. ಪಂಕಜ್, ಲರ್ನ್, ಅನ್ಲರ್ನ್, ರೀಲರ್ನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇವತ್ತಿನ ದಿನಗಳಲ್ಲಿ. ನಾನು ಅವತ್ತು ಕಲ್ತಿದ್ದು ಅದನ್ನೇ ನಡ್ಸ್ಕೊಂಡು ಹೋಗ್ತೀನಿ. ಸರ್, ನನಗೊಬ್ಬರು ಗುರು ಇದ್ದಾರೆ, ವೈಸ್ ಚಾನ್ಸಲರ್ ಆಫ್ JSS ಯೂನಿವರ್ಸಿಟಿ ನೋಯ್ಡಾ. ಮುಂಚೆ ಅವರು JNC ಯಲ್ಲಿ ಶಿವಮೊಗ್ಗದಲ್ಲಿ ಡಾಕ್ಟರ್ HR ಮಾದೇವ ಸ್ವಾಮಿ ಅಂತ. ಅವ್ರು ಒಂದು ವಿಷಯ ನನಗೆ ಎಷ್ಟು ಒಳಗಡೆ ಕೂತಿದೆ ಅಂತಂದ್ರೆ, ಅವರ ನೋಟ್ಸ್ ಇದೆಲ್ಲ ಎವ್ರಿ ಇಯರ್ ಆ ನೋಟ್ಸ್ ನ ಬರ್ನ್ ಮಾಡೋರು. ಸೋ ದಟ್ ಮತ್ತೆ ಹೊಸದಾಗಿ ಕೂತ್ಕೊಂಡು ನೋಟ್ಸ್ ಮಾಡ್ಬೇಕು ನಾನು. ಯಾಕಂದ್ರೆ ಒಂದು ವರ್ಷ ಆದ್ಮೇಲೆ ಮತ್ತೆ ನನ್ನ ಮೈಂಡ್ ಸೆಟ್ ಚೇಂಜ್ ಆಗಿರುತ್ತೆ, ಹೊಸ ತರ ನೋಟ್ಸ್ ಬರಬೇಕು. ಒಬ್ಬೊಬ್ರು ಯಾವ ತರ ಟೀಚ್ ಮಾಡ್ತಾ ಇರ್ತಂದ್ರೆ, 10th ಸ್ಟ್ಯಾಂಡರ್ಡ್ ಒಂದು ಮಗು ಇದೆ, ಅವರ ತಮ್ಮ 8th ಸ್ಟ್ಯಾಂಡರ್ಡ್ ಇರ್ತಾನೆ, ಅವನು 10th ಬಂದವನು ಅದನ್ನೇ ಟೀಚ್ ಮಾಡ್ತಾರೆ, ಅದೇ ಎಕ್ಸಾಂಪಲ್ ಕೊಡ್ತಾ ಇರ್ತೀವಿ. ಅವಾಗ ಆಲ್ರೆಡಿ ಅವ್ರ ಅಣ್ಣ ಹೇಳಿರ್ತಾನೆ, ನೋಡು ಈ ಸರ್ ಇದನ್ನೇ ಹೇಳ್ತಾರೆ. ಅರ್ಥ ಆಗ್ತೇನೆ ಸ್ನೇಹಿತರೆ? ಲರ್ನ್, ಅನ್ಲರ್ನ್, ರೀಲರ್ನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ನಾನು ಅಬ್ಸರ್ವ್ ಮಾಡ್ತಾ ಇರ್ತಂದ್ರೆ, ಎಲ್ಲೋ ಸ್ವಲ್ಪ ಕಲಿತಾ ನಮಗೂ ಅಹಂ ಬರುತ್ತೆ ಗೊತ್ತಿಲ್ದೇನೆ. ಅವಾಗ ಸೆಲೆಕ್ಟಿವ್ ಲರ್ನಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತೇವೆ. ಒಂದು ಎಕ್ಸಾಂಪಲ್ ಕೊಡುತ್ತೆ ನಿಮಗೆ, ಇದು ಕೇಳಿರ್ಬೇಕು ಆಲ್ರೆಡಿ. ಒಂದು ಹಳ್ಳಿಯಲ್ಲಿ ಸ್ನೇಹಿತರೆ, ಕುಡುಕರ ಸಂತೆ, ಎವ್ರಿಬಡಿ ಇಸ್ ಅ ಡ್ರಂಕ್ ಕಾರ್ಡ್. ಅಲ್ಲಿರುವಂತಹ ಹೆಂಡತಿ ಪತ್ನಿಯವರಿಗೆಲ್ಲ ಬೇಜಾರಾಗಿ ಸ್ವಾಮೀಜಿಗಳನ್ನು ಕರೆಸ್ತಾರೆ, ಪ್ರವಚನ ಮಾಡಿಸ್ತಾರೆ, ಏನು ವರ್ಕೌಟ್ ಆಗಲ್ಲ. ಫೈನಲಿ ದೇ ಕಾಲ್ ಅ ಡಾಕ್ಟರ್. ಇದೇ ತರ ಕಮ್ಯುನಿಟಿ ಹಾಲ್ ಬುಕ್ ಮಾಡಿ ಕೂಡಿಸಿ ಇವ್ರಿಗೆ ಇವ್ರಿಗೆಲ್ಲ ಅರ್ಥನೇ ಆಗ್ತಿಲ್ಲ, ಇವ್ರಿಗೆ ಕರೆಕ್ಟ್ ಆಗಿ ಅರ್ಥ ಮಾಡಿಸ್ಬೇಕು ಅಂತ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಒಂದು ಬೀಕರ್ ತಗೊಂಡ್ಬರ್ತಾರೆ. ಅದ್ರಲ್ಲಿ ಆಲ್ಕೋಹಾಲ್ ಹಾಕ್ತಾರೆ. ಹಾಕ್ಬಿಟ್ಟು ಇಷ್ಟೊಂದು ವರ್ಮ್ಸ್ ತಗೊಂಡು ಆ ವರ್ಮ್ಸ್ ಅಂದ್ರೆ ಬಾಲ್ ಒಳಗಳನ್ನ ಹಾಕ್ಬಿಡ್ತಾರೆ.
ವಿಲೆ ಒತ್ತಾಡ್ಕೊಂಡು ಡಿಸಾಲ್ವ್ ಆಗಿ ಸತ್ತೋಗ್ಬಿಡ್ತವೆ. ಅಲ್ಲಿ ಕೂತಿರುವಂತ ಕುಡುಕರು ಎದ್ದು ನಿಂತು ಚಪ್ಪಾಳೆ, ಓ ಸೂಪರ್ ಸರ್, ಅರ್ಥ ಆಯ್ತೇನ್ರೋ, ಅರ್ಥ ಆಯ್ತಾ ನಿಮ್ಗೆ ಇವತ್ತಾದ್ರು? ಕರೆಕ್ಟ್ ಸರ್, ಇನ್ಮೇಲೆ ಜಾಸ್ತಿ ಕೊಡ್ಬೇಕು, ಹೊಟ್ಟೆಲಿರೋ ಹುಳಗಳೆಲ್ಲ ಸಾಯ್ತವೆ. ದಿಸ್ ಇಸ್ ಕಾಲ್ಡ್ ಸೆಲೆಕ್ಟಿವ್ ಲರ್ನಿಂಗ್. ನನಗೇನು ಸೀಮಿತವಾಗುತ್ತೆ ಅದನ್ನೇ ತಗೊಂಡು ವಿ ಡೋಂಟ್ ಎಕ್ಸ್ಪ್ಯಾಂಡ್ ಅವರ್ ಹೊರೈಸನ್. ಸೊ ಸ್ನೇಹಿತರೆ, ಲರ್ನ್, ಅನ್ಲರ್ನ್, ರೀಲರ್ನ್. ಇಂಟೆಲಿಜೆಂಟ್ ಕ್ವಶನ್ ಬಂದಾಗ ಬಹಳ ಇಂಪಾರ್ಟೆಂಟ್. ಸೆಕೆಂಡ್, ಸೆಲೆಕ್ಟಿವ್ ಲರ್ನಿಂಗ್ ಬೇಡ, ಜಗತ್ತಲ್ಲಿ ತುಂಬಾ ಕಲಿಯೋದಿದೆ, ಓಪನ್ ಯುವರ್ ಮೈಂಡ್ಸ್. ಅಂಡ್ ಥರ್ಡ್, ಕಂಟಿನ್ಯೂಸ್ ಲರ್ನಿಂಗ್. ಯಾರೊಬ್ರು ಸರ್ ಚೆನ್ನಾಗಿ ಹೇಳಿದ್ರು ಸ್ಟೇಜ್ ಬರ್ಕೊಂಡು, ನಾನು ಮಕ್ಕಳ ಹತ್ರ ಕಲಿತಾ ಇದೀನಿ, ಲಾಸ್ಟ್ ತನಕ ಕಲಿತೀನಿ ಸರ್. ಇವತ್ತು ಒಬ್ಬೊಬ್ರಿಗೆ ಅನ್ಸುತ್ತೆ ಸರ್ ಮನೇಲಿ ಇಷ್ಟೊಂದು ಮ್ಯಾನೇಜ್ ಮಾಡೋದಿರುತ್ತೆ, ಇದು ಎಲ್ಲಿಂದ ಕಲಿಬೇಕು ಸರ್, ಟೈಮ್ ಇಲ್ಲ. ಹೇಳೋದನ್ನೇ ಈಸಿ ಸರ್, ಟೈಮ್ ಹೇಳಿದೆ. ಹೌದು, ಟೈಮ್ ಇಲ್ಲ. ಇವತ್ತು ನನಗೆ ಸ್ಫೂರ್ತಿ ಯಾರು ಗೊತ್ತಾ? ನಮ್ಮ ತಂದೆ. ಒಂದು ರೀತಿಯಲ್ಲಿ ಈ 70 year old ರಿಟೈರ್ಡ್ ಸೀನಿಯರ್ ಮ್ಯಾನೇಜರ್ ಫ್ರಮ್ ಕೆನರಾ ಬ್ಯಾಂಕ್. ಅವ್ರಿಗೊಂದು ಆಸೆ ಇತ್ತಂತೆ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅಂತ, ಮಾಡೋಕ್ಕಾಗಿದ್ದಿಲ್ಲ. ಯಾಕಂದ್ರೆ ಅವಾಗ BSc ಅಗ್ರಿ, MSc ಅಗ್ರಿ ಫ್ರಮ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡ, 13th rank ಆಲ್ ಓವರ್ ಇಂಡಿಯಾ. ಆದ್ರೂ ಕೂಡ he had to join bank because of the financial conditions. ಬಟ್ ಒಂದು ದಿನ ಡಿಸೈಡ್ ಮಾಡಿ 3 ವರ್ಷದಿಂದ ಅಪ್ಪ ಮಗ ಇಬ್ರು ಹೋಗಿ we received masters in political science from Indira Gandhi University. This photo is my favorite photo in life. ಯಾಕಂತಂದ್ರೆ ತೋರಿಸ್ಕೊಡುತ್ತೆ ವಯಸ್ಸಿಗೆ ಕಲಿಯೋದು, there is no limit to learning. And if it got even covered in the newspaper, ಅಪ್ಪ ಮಗ ಒಟ್ಟಿಗೆ ಪ್ರಶಸ್ತಿ. ಅಪ್ಪ ಶರಣಗೌಡ ಎಂ ಪಾಟೀಲ್ ಅವರು ಕೆನರಾ ಬ್ಯಾಂಕ್ ನ ನಿವೃತ್ತ ಹಿರಿಯ ಮ್ಯಾನೇಜರ್ ಆಗಿದ್ದರೆ, ಮಗ ವಿನಯ್ ಪಾಟೀಲ್ ಅವರು ಸ್ಕಿಲ್ ಫಿಕ್ಸ್ ಎಂಬ ತಮ್ಮದೇ ಕಂಪನಿಯೊಂದರ ಸಿಇಒ. ಆದರೆ ರಾಜಕೀಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಈ ಇಬ್ಬರು ಸಾಮಾನ್ಯ ವಿದ್ಯಾರ್ಥಿಗಳಂತೆ ವೇದಿಕೆ ಮೇಲೆ ಬಂದು ಪ್ರಮಾಣ ಪತ್ರವನ್ನು ಪಡೆದಿದ್ದು ವಿಶೇಷವಾಗಿತ್ತು. There is no limit to learning. At 70, ಈಗ ನನಗೆ ಸರ್ ನೀವು PhD ಅಂತ ಹೇಳಿದ್ರೆ ನನಗೆ ಬಹಳ ಖುಷಿ ಆಯ್ತು. ಬಟ್ 3 years ಬ್ಯಾಕ್ ನಮ್ಮ ತಂದೆ ಇಷ್ಟು ಕಾಟ ಕೊಡ್ತಿದ್ದಾರೆ ನನಗೆ, ವಿನಯ್ ಇಬ್ರು PhD ಮಾಡೋಣ ಬಾರೋ ಸರ್. PhD ಈಸಿ ಅಲ್ಲ, ನಿಮಗೂ ಗೊತ್ತು. ಮಿನಿಮಮ್ ಅಂತೂ 3 years ಬೇಕು. ಅಂಡ್ ಐ ಆಮ್ ರನ್ನಿಂಗ್ 2 companies. ಐ ಆಮ್ ಮ್ಯಾರಿಡ್. ಐ ಹ್ಯಾವ್ 2 kids. ಒಂದು 2 ವರ್ಷದ್ದು, ಒಂದು 5 ವರ್ಷದ್ದು. ಟೈಮ್ ಕಷ್ಟ ಅಲ್ವಾ ಸರ್? ಬಟ್ ಈ ವರ್ಷ ಡಿಸೈಡ್ ಮಾಡಿ ತಂದೆ ನಾನು ಇಬ್ರು PhD ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ದೇರ್ ಇಸ್ ನೋ ಲಿಮಿಟ್ ಟು ಲರ್ನಿಂಗ್. ಪ್ಲೀಸ್ ವರ್ಕ್ ಇಟ್. ನಾನು ಹೇಳ್ತೇನೆ ಅಂತಲ್ಲ ಸ್ನೇಹಿತರೆ, ನಮ್ಮ ಸ್ಕ್ರಿಪ್ಚರ್ಸ್ ಹೇಳುತ್ತೆ, ವಿದ್ಯಾ ದದಾತಿ ವಿನಯಂ ವಿನಯಾಧ್ಯಾತಿ ಪಾತ್ರತಾಂ ಪಾತ್ರತ್ವ ಧನಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ. ಯಾರು ಸಂಸ್ಕೃತ್ ಸ್ಟೂಡೆಂಟ್ಸ್ ಓದಿದ್ರೆ, ಇಲ್ಲಿ ಸಂಸ್ಕೃತ್ ಓದಿದ್ರೆ ಯಾರು ಚಿಕ್ಕವರಿದ್ದಾರೆ? ಒಂದು ಶ್ಲೋಕ ಆಯ್ತು 9th standard ಅಲ್ಲಿ, ನ ಚೌರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವೇ ಕೃತ್ಯ ವರ್ತತಿ ವರಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನ. ನ ಚೌರಹಾರ್ಯಂ, ಕಳ್ಳನು ಕದಿಯಕ್ಕಾಗಲ್ಲ. ನ ಚ ರಾಜಹಾರ್ಯಂ, ರಾಜನ ಕಿತ್ಕೊಳಕ್ಕಾಗಲ್ಲ. ನ ಭ್ರಾತೃಭಾಜ್ಯಂ, ಅಣ್ಣ ತಮ್ಮನ ನಡುವೆ ಡಿವೈಡ್ ಆಗಲ್ಲ ಆಸ್ತಿ ತರ. ನ ಚ ಭಾರಕಾರಿ, ಎತ್ಕೊಂಡು ಓಡಾಡಕ್ಕೂ ಭಾರನೂ ಇಲ್ಲ. ವೇಕೃತ್ಯ ವರ್ಧತೇವ ನಿತ್ಯಂ, ದಿನನಿತ್ಯ ಹಂಚುತ್ತಾ ಇದ್ರೆ ಇನ್ನೂ ಜಾಸ್ತಿ ಆಗುತ್ತಂತೆ. ವಿದ್ಯಾಧನಂ ಸರ್ವಧನ ಪ್ರಧಾನ. ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ದ ಪವರ್, ದ ವೆಲ್ತ್ ಆಫ್ ನಾಲೆಡ್ಜ್. ಸೊ ಹಾಗಾಗಿ ಲೆಟ್ಸ್ ಆಲ್ ಆಸ್ ಅ ಫ್ಯಾಕಲ್ಟೀಸ್ ಬಿ ಅ ಗುಡ್ ಕಂಟಿನ್ಯೂಸ್ ಲರ್ನರ್ಸ್ ಇನ್ ಅವರ್ ಲೈಫ್. ಯಾಕಂದ್ರೆ ಮಕ್ಕಳು ಬಹಳ ಸ್ಪೀಡ್ ಆಗಿದ್ದಾರೆ. ಅವ್ರನ್ನ ಮೀರಿಸಬೇಕಂತಂದ್ರೆ ನಾವು ನಿರಂತರವಾಗಿ ಅಂಡ್ ಅವ್ರಿಗೆ ರಿಲೇಟ್ ಆಗೋ ತರ ಕಂಟೆಂಟ್ ನ ಹುಡುಕ್ಬೇಕು ಹೊರತು CBSE ಬುಕ್ ಅಲ್ಲಿ, ICSE ಬುಕ್ ಅಲ್ಲಿ ಏನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಆ ಎಕ್ಸಾಂಪಲ್ ಅಷ್ಟು ಮ್ಯಾಟರ್ ಆಗಲ್ಲ. ನಾನು ಫ್ರಾಂಕ್ ಹೇಳಿದೆ, ಬಿಕಾಸ್ ಐ ವಾಂಟ್ ಥ್ರೂ ದ ಬುಕ್ಸ್. ಅವತ್ತು ದಿನನಿತ್ಯ ಏನ್ ನಡೀತಾ ಇರುತ್ತೆ, ಆ ಹುಡುಗರು ಯಾವ್ದ್ರ ಬಗ್ಗೆ ಆನಿಮೆ ಅಂತ ಮಾತಾಡ್ತಾರೆ, ಕೇಳಿದ್ರಲ್ವ, ಡ್ರಾಯಿಂಗ್ಸ್ ಮಾಡ್ತಾ ಇರ್ತಾರೆ ನೋಡಿ, ಆನಿಮೆ ಚಿಕ್ಕ ಚಿಕ್ಕದು ಏನೇನು ನಡೀತಾ ಇದೆ ಅಂತದನ್ನ ರಿಲೇಟ್ ಮಾಡಿದ್ರೆ ಕನೆಕ್ಟ್ ಆಗ್ತಾರೆ, ರೈಟ್? ಸೊ ಹಾಗಾಗಿ IQ ಅಲ್ಲಿ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಥಿಂಗ್ ಇಸ್ ಯುವರ್ ನಾಲೆಡ್ಜ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಕ್ಯಾನ್ ಯು ಆಲ್ ರಿಜಿಸ್ಟರ್ ಇನ್ ಅವರ್ ಮೈಂಡ್ ದಟ್ ನಾಲೆಡ್ಜ್ ಇಸ್ ಸೂಪರ್ ಪವರ್ಫುಲ್. ಓದಿದಲ್ವಾ? ಬಟ್ ನೆನ್ಪು ಮಾಡ್ಕೊಳ್ಳಿ, ನಾಲೆಜ್ ಇಸ್ ಅಬ್ಸಲ್ಯೂಟ್ಲಿ ಯೂಸ್ಲೆಸ್. ಶ್ಲೋಕ ಎಲ್ಲ ಬೆಗೆದ್ಬಿಟ್ಟು ಯೂಸ್ಲೆಸ್. ಹೌದು ಸರ್, ನಾಲೆಜ್ ಇಸ್ ಅಬ್ಸಲ್ಯೂಟ್ಲಿ ಯೂಸ್ಲೆಸ್ ಇಫ್ ಇಟ್ ಇಸ್ ನಾಟ್ ಸಪ್ಲಿಮೆಂಟೆಡ್ ವಿತ್ ಕೌಶಲ್ಯತೆ, ಸ್ಕಿಲ್ಸ್. ನನ್ನಲ್ಲಿ ಇಷ್ಟೊಂದು ನಾಲೆಜ್ ಇರ್ಬೋದು, ಬಟ್ ಹೇಳ್ಕೊಳಕ್ ಬರ್ತಿಲ್ಲ ನನಗೆ. ಉಪಯೋಗ ಏನಾಯ್ತು ಸರ್? ಇಂಜಿನಿಯರಿಂಗ್ ಅಲ್ಲಿ ಐ ಹ್ಯಾಡ್ ಒನ್ ಆಫ್ ದ ಡಬಲ್ PhD ಪ್ರೊಫೆಸರ್, ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅಂತ ಸರ್ ಓದಿದ್ದು. ಪ್ರಾಬ್ಲಮ್ ಏನ್ ಗೊತ್ತಾ? ಸ್ಟೇಜ್ ಮೇಲೆ ಬಂದ್ಬಿಟ್ಟು, dear students, today I'm going to explain about solid state and device state. ಫಸ್ಟ್ ಬೆಂಚ್ದವ್ರಿಗೆ ಕೇಳಿಸ್ತಾ ಇದ್ದಿಲ್ಲ. ಅಷ್ಟು ನಾಲೆಜ್ ಏನು ಉಪಯೋಗ ಆಯ್ತು ಸರ್ ಸಂಪಾದಿಸಿ ಜನರಿಗೆ ಮುಟ್ತಾ ಇಲ್ಲ ಅಂತಂದ್ರೆ. ಐ ವಾಸ್ ಸೋ ಇಂಪ್ರೆಸ್ಡ್ ವಿತ್ ದಿಸ್ ಕಾನ್ಸೆಪ್ಟ್ ಆಫ್ ನೀವೇನ್ ಪ್ರಬಂಧ ಬರೆಸ್ಕೊಂಡು ಆ ಟಾಪಿಕ್ಸ್ ಕೊಟ್ಬಿಟ್ಟು. ದಟ್ ಮೀನ್ಸ್ ಅದು ಕೌಶಲ್ಯತೆ ಅಲ್ವಾ ಸರ್? ಅದು ನಾಲೆಜ್ ಅಲ್ಲ. ನಾಲೆಜ್ ಇಲ್ಲಿದೆ, ಅದನ್ನ ಎಕ್ಸ್ಪ್ರೆಸ್ ಮಾಡ್ತಿರೋದು. ರೈಟಿಂಗ್ ಇಸ್ ಅ ಸ್ಕಿಲ್. ಸೊ ಹಾಗಾಗಿ ಎಲ್ಲಾ ಟೀಚರ್ಸ್ಗೆ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ಸ್ಪೇರ್ ಟೈಮ್ ಅಲ್ಲಿ ನಿಮ್ಮ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿ, ಕೌಶಲ್ಯತೆನ ಹೆಚ್ಚಿಸ್ಕೊಳ್ಳಿ. ಯು ಶುಡ್ ಲರ್ನ್ ಡಿಫರೆಂಟ್ ಮೆಥಡಾಲಜೀಸ್ ಟು ವಿನ್ ಕಿಡ್ಸ್, ಟು ಕನೆಕ್ಟ್ ವಿತ್ ಕಿಡ್ಸ್. ನೀವು ಚೆನ್ನಾಗಿ ಒಂದು ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ಕ್ಲಾಸ್ ಮಾಡಿ ಹೇಳ್ತೀನಿ, ಹ್ಯೂಮರ್ ಇರಲ್ಲ, ನಮ್ಗೆ ಯಾರು ಗೊತ್ತಿರಲ್ಲ, ಕಲಿಬೇಕು. ಕಲ್ತಾಗ ಹೇಳ್ತಾರಲ್ಲ, ಒಂದೊಂದು ಕ್ಲಾಸ್ ಇಷ್ಟು ಸೂಪರ್ ಆಗಿರುತ್ತೆ. ಸೊ ದೇರ್ ಆರ್ ಲಾಟ್ ಆಫ್ ಸ್ಕಿಲ್ಸ್ ಮಾಡಿ. ನೀವು ಸುಮ್ಮನೆ ಗೂಗಲ್ ಮಾಡಿದ್ರೆ ಸಾಕು,
ಕಮ್ಯುನಿಕೇಶನ್ ಸ್ಕಿಲ್ಸ್, ಲೀಡರ್ಶಿಪ್ ಸ್ಕಿಲ್ಸ್, ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್, ಕ್ರಿಯೇಟಿವಿಟಿ ಅಂಡ್ ಇನೋವೇಷನ್. ಸುಮ್ಮನೆ ಗೂಗಲ್ ಮಾಡಿ 21st century ಸ್ಕಿಲ್ಸ್ ಅಂತ, ಯು ಗೆಟ್ ಇಟ್ ಫಾರ್ ಯುವರ್ ಸೆಲ್ಸ್. ಸೊ ಇದನ್ನು ಮತ್ತೆ ನಾನು ಹೇಳ್ತೇನೆ, ಸ್ಕ್ರಿಪ್ಚರ್ಸ್ ಏನಂತ ಹೇಳುತ್ತೆ ಸರ್? ಶತೇಶು ಜಾಯತೆ ಶೂರಃ ಸಹಸ್ರೇಶು ಚ ಪಂಡಿತ ವಕ್ತಾ ದಶ ಸಹಸ್ರೇಶು. ಶತ 100, ಶತೇಶು ಜಾಯತೆ ಶೂರಃ 100ರಲ್ಲಿ ಒಬ್ಬ ವೀರ ಶೂರ ಸಿಗ್ತಾನಂತೆ ಸರ್. ಸಹಸ್ರೇಶು ಚ ಪಂಡಿತ, ಸಹಸ್ರ ಅಂದ್ರೆ 1000, 1000ರಲ್ಲಿ ಒಬ್ಬ ಪಂಡಿತ ಸಿಗ್ತಾನೆ, ಸ್ಕಾಲರ್. ವಕ್ತಾ, ಅ ಗುಡ್ ಕಮ್ಯುನಿಕೇಟರ್, ವಕ್ತಾ ದಶ ಸಹಸ್ರೇಶು ಅಂದ್ರೆ 10,000ರಲ್ಲಿ. ಅಂದ್ರೆ ಸ್ಕಿಲ್ ಮೇಲಿದನೋ ನಾಲೆಜ್ ಮೇಲಿದನೋ ನೋಡಿ, ಯಾವ್ದು ಟಫ್. ಸೊ ಸ್ಕಿಲ್ ಸೂಪರ್ ಸೀಡ್ಸ್. ಸೊ ಅಗೇನ್ ಸ್ಕಿಲ್ ಇಸ್ ಅಬ್ಸಲ್ಯೂಟ್ಲಿ ಯೂಸ್ಲೆಸ್ ಇಫ್ ವಿ ಡೋಂಟ್ ಹ್ಯಾವ್ ಆಟಿಟ್ಯೂಡ್. ನಮ್ಮಲ್ಲಿ ದೃಷ್ಟಿಕೋನ ಸರಿ ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ ಸ್ನೇಹಿತರೆ. ಯಾಕಂದ್ರೆ ಎಷ್ಟೊಂದ್ಸಲ ಫೈರ್ ಫೈಟಿಂಗ್ ಮಾಡ್ತಾ ಇರ್ತೇವೆ ಪ್ರೊಫೆಷನಲಿ. ಫೈರ್ ಫೈಟಿಂಗ್ ಮಾಡಬೇಡಿ, ಅವ್ರು ಹೇಳಿ ಅವಾಗ ನೋಡ್ಕೋಣ, ನಮ್ದು ಎಷ್ಟಾಯ್ತು ಇಷ್ಟು ಮಾಡೋಣ. ಯಾಕಂದ್ರೆ 2 ತರ ಜನ ಇರ್ತಾರೆ. ಲಿಟರಲಿ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಒನ್, ದ ವೆರಿ ಎಕ್ಸ್ಟ್ರೀಮ್ ಕೇಸಸ್ ಇದು. ಒಂದು, ವಿಕ್ಟಿಮ್ಸ್. 90% ಜನ ಇಲ್ಲೇ ಸಿಗ್ತಾರೆ ಸರ್. ಇಡೀ ಜಗತ್ತಲ್ಲಿ ಹುಡುಕ್ ನೋಡಿ 90% ಈ ಕೆಟಗರಿಯಲ್ಲಿ ಇರ್ತಾರೆ. ಯಾವಾಗ್ಲೂ ಗೋಳಾಡೋದು, ಯಾವಾಗ್ಲೂ ನೆಗೆಟಿವ್. ನೋಡಿ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಅದ ಹಿಂಗೆ ಏನು, ಇಡೀ ಭಾರತ ತಾವೇ ಎತ್ಕೊಂಡು ಅಡ್ಡಾಡ್ತಾರೆ, ಯಾವಾಗ್ಲೂ ಮುಖ ಹಿಂಗಿರುತ್ತೆ ನೋಡಿ. ಸಣ್ಣ ಸಣ್ಣ ವಿಷಯಕ್ಕೆ ಬೇಜಾರು. ಏನೋ ಒಂದು ಮೀಟಿಂಗ್ ಆಗುತ್ತೆ, ಒಂದು ಅನೌನ್ಸ್ಮೆಂಟ್, ಇದೆಲ್ಲ ಯಾಕೆ ಬೇಕಿತ್ತು. ಏನೋ ಒಂದು ಹೊಸ ಐಡಿಯಾ ಕೊಡ್ತಾರೆ, ಇದೆಲ್ಲ ಯಾಕೆ. ಯಾವಾಗ್ಲೂ ಮುಖ ನೋಡ್ಬೇಕು ಅವ್ರದ್ದು. ದೇ ಆರ್ ನಾಟ್ ಪಾಸಿಟಿವ್ ಪೀಪಲ್, ದೇ ಆರ್ ಪೆಸಿಮಿಸ್ಟಿಕ್. ಅಂಡ್ ವಿಚಾರ ಮಾಡಿ ಸ್ವಲ್ಪ, ಇವರೆಲ್ಲರೂ ಏನ್ ಗೊತ್ತಾ, ಹಳೇದನ್ನ ನೆಗೆಟಿವ್ ಕ್ಯಾರಿ ಮಾಡ್ತಾರೆ. ದೇ ವಿಲ್ ನೆವರ್ ಟೇಕ್ ಬ್ಲೇಮ್ ಫಾರ್ ದೆಮ್ಸೆಲ್ಸ್. ಸರ್ ಸ್ಟೂಡೆಂಟ್ ಸರಿ ಇಲ್ಲ ಸರ್, ಸ್ಟೂಡೆಂಟ್ ಒಳಗೆ ಹೋಗ್ಲಿ ಬಿಡಿ, ಫಸ್ಟ್ ವಿಲ್ ಸ್ಟಾರ್ಟ್. ಅಪ್ಪ ಅಮ್ಮ ನಂಗೆ ಕರೆಕ್ಟ್ ಆಗಿ ಓದಿಸಿಲ್ಲ ಸರ್, ನಮ್ಮ ಶಾಲೆಯಲ್ಲಿ ಮ್ಯಾಥ್ಸ್ ಟೀಚರ್ ಸರಿ ಇದ್ದಿಲ್ಲ, ಇಲ್ಲ ನಾನು PhD ಮ್ಯಾಥ್ಸ್ ಇರ್ತದೆ. ನಮ್ಮ ನೈಬರ್ಸ್ ಸರಿ ಇಲ್ಲ, ನಮ್ಮ ರಿಲೇಟಿವ್ಸ್ ಸರಿ ಇಲ್ಲ, ಅಪ್ಪ ಅಮ್ಮ ಸರಿ ಇಲ್ಲ, ತಮ್ಮ ಸರಿ ಇಲ್ಲ, ಅಕ್ಕ ಸರಿ ಇಲ್ಲ, ಮದುವೆ ಆಗಿರೋ ಗಂಡ ಸರಿ ಇಲ್ಲ, ಗಂಡನ ಹೆಂಡತಿ ಸರಿ ಇಲ್ಲ. ದೇ ವಿಲ್ ಬ್ಲೇಮ್ ಎವ್ರಿಬಡಿ ಇನ್ ದಿಸ್ ವರ್ಲ್ಡ್ ಎಕ್ಸೆಪ್ಟ್ ದೆಮ್ಸೆಲ್ಸ್. ತಾವು ತಮ್ಮ ಜವಾಬ್ದಾರಿ ತಾವು ತಗೊಳ್ಳಲ್ಲ, 1000 ಜನಕ್ಕೆ ಅಂದ್ರೆ ದೋಷಿಸ್ತಾರೆ. ವಿಚಾರ ಮಾಡಿ ಸ್ನೇಹಿತರೆ, BBMP ಗಾಡಿಯಲ್ಲಿ ನಿಂತ್ಕೊಂಡಿದ್ದಾರೆ, ಗಲೀಜು ಕೊಳಚೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ರೈಡ್ ಹೋದ್ರೆ ಯಾರಾದ್ರೂ ಖುಷಿಯಾಗಿ ಹೋಗ್ತಿರೋ, ಮೂಗ್ ಮುಚ್ಕೊಂಡು ಓಡೋಗ್ತಿರೋ, ಏನ್ ಮಾಡ್ತೀವಿ ನೀವೇ ಹೇಳಿ, ಸತ್ಯವಾಗಿ. ಆಟಿಟ್ಯೂಡ್ ಇಸ್ ಇನ್ಫೆಕ್ಷಿಯಸ್. ಒಬ್ಬ ಬಾಡಿ ಲ್ಯಾಂಗ್ವೇಜ್ ನಮ್ಗೆ ಹಿಂಗೆ ಎದ್ಬಿಟ್ಟು ಯಾವಾಗ್ಲೂ ಗೋಳಾಡ್ತಾ ಇದ್ರೆ ನಮ್ಮಿಂದ ದೂರ ಹೋಗ್ತಾರೆ ಜನರು, ಕನೆಕ್ಟ್ ಆಗಲ್ಲ. ಅದೇ ಎಕ್ಸಾಕ್ಟ್ಲಿ we get only 10% of the people. They are all innovative thinkers, positive thinkers, optimists. ಮುಂದಾಲೋಚನೆ ಮಾಡುವಂತ, ಏನೇ ಕಷ್ಟ ಇರಲಿ ತೋರಿಸ್ಕೊಳ್ಳೋದು. We call them as visionaries. And as a leader, as a teacher, we are already a leaders. As a leader, we have to be a visionary leaders. ಇನ್ನು 2 ವರ್ಷದಲ್ಲಿ ಏನು ಬದಲಾವಣೆ ಆಗ್ಬಾರ್ದು, ಅದ್ರ ತಕ್ಕಾಗೆ ಇವತ್ತಿನ ಮಕ್ಕಳಿಗೆ ನಾನು ಏನು ಪ್ರಿಪೇರ್ ಮಾಡಿ. ಯು ಆರ್ ಆಲ್ವೇಸ್ ಫೋರ್ ಸೈಡ್, ಮುಂದಾಲೋಚನೆ ಮಾಡ್ತಿರುವಂತ ವ್ಯಕ್ತಿಗಳು. ಇವ್ರು ಎಲ್ಲೇ ನಡ್ಕೊಂಡು ಹೋಗ್ಲಿ, ದೇ ಆರ್ ಲೈಕ್ ಅ ಗಾರ್ಡನ್ ಆಫ್ ಫ್ರೇಗ್ರೆನ್ಸ್. ಜನರು ಅವ್ರ ಹತ್ರ ಬರಕ್ಕೆ ಸ್ಟಾರ್ಟ್ ಆಗ್ತಾರೆ. ವೆರಿ ಪಾಸಿಟಿವಿಟಿ. ನಮ್ಮ ಬಾಡಿ ಲ್ಯಾಂಗ್ವೇಜ್ ತೋರಿಸ್ಕೊಡುತ್ತೆ ಮಕ್ಕಳು ನಮ್ಮನ್ನು ಸೀರಿಯಸ್ ಆಗಿ ತಗೋಬೇಕೋ ಬೇಡವಾ ಅಂತ ವಿಚಾರ ಮಾಡಿ. ಸೊ ನಾಲೆಜ್, ಸ್ಕಿಲ್ಸ್, ಆಟಿಟ್ಯೂಡ್, ರೈಟ್. ಇಷ್ಟು ಹೇಳ್ತಾ ಐ ಕ್ವಿಕ್ಲಿ ಮೂವ್. ಐ ನೋ ಸರ್, ಐ ಆಮ್ ಟೇಕಿಂಗ್ ಯುವರ್ ಟೈಮ್, ಸೋ ಸಾರಿ. ಇನ್ನೊಂದು 5 minutes ಅಷ್ಟೇ ತಗೊಂಡ್ಬಿಡಿ. ಆಕ್ಷನ್ ಕೋಶಂಟ್. ಇಲ್ಲಿ ತನಕ ಇಂಟೆಲಿಜೆನ್ಸ್ ಆಯ್ತು, ಅದೇನು ನಮ್ಮ ಅಂತರಂಗ ಶುದ್ಧಿ, ಇದು ಬಹಿರಂಗ ಶುದ್ಧಿ. ವೇರ್ ಯು ಪುಟ್ ಯುವರ್ ಸೆಲ್ಫ್ ಇಂಟು ಆಕ್ಷನ್. ಇದರಲ್ಲಿ 3 ವಿಷಯ ಸ್ನೇಹಿತರೆ. ಏನೇ ಅವಕಾಶಗಳು, ಕಾಲೇಜಲ್ಲಿ, ಸ್ಕೂಲ್ ಕಾಲೇಜಲ್ಲಿ ಎಷ್ಟೊಂದು ಇವೆಂಟ್ಸ್ ಆಗ್ತಾನೆ ಇರ್ತಲ್ಲ ಸರ್. ಟೀಚರ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ರೆ, ಎಲ್ಲಾ ಕಡೆ ಬೇರೆ ಸರ್ವೇಪಳ್ಳಿ ರಾಧಾಕೃಷ್ಣ ಅಂತ ನೋಡ್ತಿದ್ದೆ. ಬಟ್ ಇವತ್ತು ಇಷ್ಟು ಜನ ಸ್ಫೂರ್ತಿ ಯಾರೇ ಇರ್ತಾರೆ ಅವ್ರು ನಮಗೆ ಗುರುಗಳು. ಇಷ್ಟು ನನಗೆ ಒಂಥರ ಬಹಳ ಖುಷಿ ಆಗಿದೆ. ದಿಸ್ ಫೋಟೋ, ಅದಕ್ಕೆ ಫಸ್ಟ್ ಒಂದು ಫೋಟೋ ತಗೊಂಡಿದ್ದೆ. ಐ ಡ್ರೀವ್ ಇನ್ಸ್ಪಿರೇಷನ್ ಫ್ರಮ್ ದಿಸ್ ಬ್ಯೂಟಿಫುಲ್ ಥಿಂಗ್ ವಿಚ್ ಹಸ್ ಹ್ಯಾಪನ್. ಇಷ್ಟೊಂದು ಕಾಲೇಜ್ ಶಾಲೆಗಳು ಎಲ್ಲ ಕಡೆ ಅಡ್ಡಾಡಿದ್ದೀನಿ. ಐ ಹ್ಯಾವ್ ನೆವರ್ ಸೀನ್ ಟೀಚರ್ಸ್ ಡೇ ಬೀಂಗ್ ಸೆಲೆಬ್ರೇಟೆಡ್ ಲೈಕ್ ದಿಸ್. ಹ್ಯಾಟ್ಸ್ ಆಫ್ ಟು ಕಾಲೇಜ್. ಸೊ ಎಷ್ಟೊಂದು ಇವೆಂಟ್ಸ್ ಆಗ್ತಿರುವಾಗ ಮುಂದೆ ಬಂದು ಇನಿಷಿಯೇಟಿವ್ ತಗೊಳ್ಳಿ. ಅಲ್ಲೇ ನಿಮ್ಮ ನೇತೃತ್ವ ಹೊರಗಡೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಮಾಡಿದ್ರೆ ಜಾಸ್ತಿ ಕೆಲಸ ಕೊಡ್ತಾರೆ ಸರ್. ನಾನು ಸತ್ಯವಾಗಿ ಹೇಳ್ತೀನಿ, ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಅನುಭವ ಸಿಗುತ್ತೆ. ಜಾಸ್ತಿ ಅನುಭವ ಸಿಕ್ಕರೆ ನಾವು ಹೆಚ್ಚಿಗೆ ಬೆಳಿತೇವೆ, ಅಷ್ಟೇ ಇರೋದು. ಕಾಮನ್ ಸೆನ್ಸ್ ಅದು. ನಾನು ಜಿಮ್ಮಿಗೆ ಹೋಗ್ಬಿಟ್ಟು ವರ್ಕೌಟ್ ಮಾಡಿದ್ರೆ ನೋವು ಆಗುತ್ತೆ, ಬಟ್ ಅದ್ರ ಜೊತೆ ಸ್ಟ್ರಾಂಗ್ ಬೆಳಿತೇನೆ. ನಾನು ಮನೇಲಿ ಕೂತ್ಕೊಂಡು ಕಷ್ಟಪಟ್ರೆ ನಾನು ಇನ್ನೂ ಜಾಸ್ತಿ ಕಷ್ಟ ಪಡ್ಬೇಕಾಗತ್ತೆ. ಸೊ ಅದಕ್ಕೆ ಬೇಡ ಅಂತ ಕೂತ್ಕೊಂಡ್ರೆ ನಾನು ವೀಕ್ ಆಗ್ತೇನೆ. ದಿಸ್ ಇಸ್ ಅ ಬೇಸಿಕ್ ಫಂಡಮೆಂಟಲ್ ಕಾಮನ್ ಸೆನ್ಸ್. ಅನುಭವಗಳನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ ಜೀವನದಲ್ಲಿ. ಲೀಡರ್ಶಿಪ್ ಕಲಿಯೋದೇ ಈ ತರ ನೇತೃತ್ವ ತಗೊಂಡಾಗ. ಯು ಟೇಕ್ ಇನಿಷಿಯೇಟಿವ್. ಒಂದ್ಸಲ ಇನಿಷಿಯೇಟಿವ್ ತಗೊಂಡ್ರ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅದ್ರ ಜವಾಬ್ದಾರಿ ನಂದು. ಅಪ್ಪಿತಪ್ಪಿ ಅದು
ತಪ್ಪು ದಾರಿಯಲ್ಲಿ ಹೋಯ್ತಾ ಅದ್ರದ್ದು ಜವಾಬ್ದಾರಿ ನೀವು ತಗೊಳ್ಳಿ. ಹೌದು, ಐ ಟೇಕ್ ಅಕೌಂಟೇಬಲ್ ಟು ದಿಸ್ ಔಟ್ಕಮ್. ನಾನು ಹೇಳ್ತೀನಿ ಸ್ನೇಹಿತರೆ, ಇದೊಂದು ಟಾಪಿಕ್ ಇದೆಲ್ಲ ಐ ಕ್ಯಾನ್ ಟೇಕ್ ಫಾರ್ ಅಟ್ಲೀಸ್ಟ್ 6 hours ಆಫ್ ವರ್ಕ್ಶಾಪ್. ಇನ್ಫ್ಯಾಕ್ಟ್ ಐ ಹವ್ ಡಿಸೈನ್ಡ್, ಈಗೆಲ್ಲ ಯೂನಿವರ್ಸಿಟೀಸ್ ಹೋದ ಪ್ರೊಫೆಸರ್ಸ್ಗೆ ವಿ ಡು 2 days ಆಫ್ ಫ್ಯಾಕಲ್ಟಿ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಬಟ್ ಟೈಮ್ ಸೀಮಿತವಾಗಿ ಐ ಆಮ್ ನಾಟ್ ಗೋಯಿಂಗ್ ಇನ್ ದಟ್. ಸಿಂಪಲ್ 3 ವಿಷಯಗಳು: ಟೇಕ್ ಇನಿಷಿಯೇಟಿವ್, ಟೇಕ್ ರೆಸ್ಪಾನ್ಸಿಬಿಲಿಟಿ, ಟೇಕ್ ಅಕೌಂಟಬಿಲಿಟಿ ಟು ದ ಔಟ್ಕಮ್. ತಪ್ಪಾದ್ರೂ ಪರವಾಗಿಲ್ಲ, ನಾಚಿಕೆ ಬಿಟ್ಟು ಹೇಳೋದು, ಸರ್ ನಂದೇ ತಪ್ಪು ಸರ್, ನಾನು ತಪ್ಪಂತ ಹೇಳಿದ್ರೆ ಮತ್ತೆ ಅವ್ರು ಬೇಜಾರಾಗ್ತಾರೆ. ಬೇಜಾರಾಗಿ ಧೈರ್ಯ. ನಾನು ಹೇಳ್ತಲ್ಲ, ಮಕ್ಕಳು ಬಂದು ನನ್ನ ಮುಂದೆ ಸತ್ಯ ಹೇಳಿದಾಗ ಯಾವತ್ತೂ ಅವ್ರಿಗೆ ಖಂಡಿಸಬಾರ್ದು, ಪನಿಷ್ ಮಾಡಬಾರ್ದು. ಸತ್ಯ ಹೇಳೋದೇ ಒಂದು ದೊಡ್ಡ ಅಚೀವ್ಮೆಂಟ್. ಬಟ್ ಎಕ್ಸಾಕ್ಟ್ಲಿ ನಾವು ಅಪೋಸಿಟ್ ಮಾಡುತ್ತೆ. ಒಂದು ಮಗು ತಪ್ಪು ನೋಡಿ ಬರುತ್ತೆ, ಫೇಲ್ ಆಗಿರುತ್ತೆ. ಮೇಡಮ್ ಫೇಲ್ ಆದ್ರೆ ಮೇಡಮ್ ಅಂತ ಬಂದಾಗ ನಮ್ಮ ರೆಸ್ಪಾನ್ಸ್ ಏನಿರುತ್ತೆ? ಅದಕ್ಕೆ ಹೇಳೋದು ಓದು ಅಂತ. ನೋವು ಇದೆ, ಅದಕ್ಕೆ ನೋವಿಂದನೇ ಬರ್ತಾ ಇದ್ದೀನಿ ಮಾತ್ರ ಹೆಲ್ಪ್ ಕೇಳಕ್ಕೆ. ಮತ್ತೆ ಬೈದ್ರೆ ಏನಂತ ಏನಾಯ್ತು? ಕೂತ್ಕೊಂಡು ಹೋಗ್ಲಿ ಬಿಡೋ, ಆಗಿದ್ದಾಯ್ತು. ಕೂತ್ಕೊಂಡು ಅವನ್ನ ರೆಡಿ ಮಾಡೋದು. ವಿ ಆರ್ ವೆರಿ ರಿಯಾಕ್ಟಿವ್ ಪೀಪಲ್, ದಟ್ ಇಸ್ ಅ ಪ್ರಾಬ್ಲಮ್. ವಿ ಶುಡ್ ನಾಟ್ ರಿಯಾಕ್ಟ್. ಮಾಡ್ಬೋದಾ ಸ್ನೇಹಿತರೆ? ಕ್ಯಾನ್ ವಿ ಟೇಕ್ ಗುಡ್ ಇನಿಷಿಯೇಟಿವ್ಸ್ ಫ್ರಮ್ ಟುಡೇ? ರೆಸ್ಪಾನ್ಸಿಬಿಲಿಟಿ ತಗೋಣ ಅಂಡ್ ವಿ ಟೇಕ್ ಅಕೌಂಟಬಿಲಿಟಿ. ಇಷ್ಟು ಹೇಳ್ತಾ ಐ ಕನ್ಕ್ಲೂಡ್ ಮೈ ಟಾಕ್ ವಿತ್ ಲಾಸ್ಟ್ ಒನ್ ಥಿಂಗ್, ದಟ್ ಇಸ್ ಯುವರ್ ಪರ್ಪಸ್. ಯಾವ ವ್ಯಕ್ತಿಗೆ ತನ್ನ ಪರ್ಪಸ್ ಕ್ಲಾರಿಟಿ ಇರುತ್ತೆ, ಅವನು ಯಾವತ್ತೂ ಕೂಡ ತಾನು ಏನೇ ಕೆಲಸ ಮಾಡ್ತಾನೆ ಇಚ್ಛೆ ಪಟ್ಟು ಮಾಡ್ತಾನೆ, ಕಷ್ಟಪಟ್ಟು ಮಾಡ್ತಾನೆ. ಅಂಡ್ ನನಗದು ಆಗಿದ್ದು ಹೇಗೆ ಅಂತಂದ್ರೆ 2006 ಸರ್ ಚೆನ್ನೈಗೆ ಕಾನ್ಫರೆನ್ಸ್ಗೆ ಹೋದೆ. ಹೋಗ್ತಿರುವಾಗ ಟ್ರೈನ್ ನಗ್ನಗ್ತಾ ಬರ್ತಿರುವಾಗ ದುಃಖಿಸ್ಕೊಂಡು ಅಳ್ಕೊಂಡು ಬರ್ತಾ ಇದೆ. ಅಲ್ಲಿ ನೋಡಿದವ್ರು ಏನಾದ್ರು ಅನ್ಕೊಂಡಿರ್ಬೋದು ಅಂತಂದ್ರೆ, ಈ ಹುಡುಗನ ವಾಲೆಟ್ ಕಳೆದಿರ್ಬೋದು, ಮೊಬೈಲ್ ಕಳೆದಿರ್ಬೋದು, ಅಥವಾ ಇವ್ರ ಮನೇಲಿ ಕೆಟ್ಟ ಸುದ್ದಿ ಇರ್ಬೋದು. ಯಾವುದು ಅಲ್ಲ ಸ್ನೇಹಿತರೆ, ಅದು ಅರಿವಿನ ಕಣ್ಣೀರು. ಲೈಫ್ ಒಮ್ಮೆ ಹಿಂಗ್ ಪಾಠ ಕಲ್ಸುತ್ತೆ ಅಂತಂದ್ರೆ ಅವತ್ತು ನಿಮ್ಗೆ ಅದು ರಿಯಲೈಸೇಷನ್ ಆದ್ರೆ ಮುಗಿತು, ದಿಕ್ಕು ತಿರುಗಿತು, ಮುಗಿತು. ಯು ಟೇಕ್ ಅ ಡಿಫರೆಂಟ್ ಡೈರೆಕ್ಷನ್ ಆಲ್ ಟುಗೆದರ್. ಅಂಡ್ ಫಾರ್ ಮೀ ಇಟ್ ಹ್ಯಾಪನ್ ಇನ್ ಚೆನ್ನೈ. ಒಂದು ಎಕ್ಸಾಂಪಲ್ ಕೊಟ್ಟರು, ಆ ಎಕ್ಸಾಂಪಲ್ ನಿಮ್ ಜೊತೆ ಹಂಚ್ತಾ ನಾನು ಮಾತು ಮುಗಿಸ್ತೀನಿ ಸ್ನೇಹಿತರೆ. ಅವರು ತಮಿಳುನಾಡು ಕಾಂಟೆಕ್ಸ್ಟ್ ಕೊಟ್ಟರು, ನಾನು ಕರ್ನಾಟಕ ಕಾಂಟೆಕ್ಸ್ಟ್ ಕೊಡ್ತೀನಿ. ಎಲ್ರಿಗೂ ಮಾಗಡಿ ಗೊತ್ತಲ್ವಾ? ಆಲ್ ಆಫ್ ಯು ನೋ ಮಾಗಡಿ, ರೈಟ್? ಒಂದು ಚಿಕ್ಕ ಟೌನ್ ಇದೆ, ರೈಟ್? ಆ ಮಾಗಡಿಯಲ್ಲಿ ಒಬ್ಳು ತಾಯಿ ಮತ್ತೆ ಮಗು ವಾಸ ಮಾಡ್ತಿದ್ರಂತೆ. ಅನ್ಫಾರ್ಚುನೇಟ್ಲಿ ಆ ಮಗು ತನ್ನ ತಂದೆ ಮುಖಾನೇ ನೋಡಿಲ್ಲ. ಯಾಕೆ? ಕೇವಲ 2 ತಿಂಗಳಿದ್ದಾಗ ತಂದೆ ತೀರು ಹೋಗಿರ್ತಾರೆ. ಅವತ್ತೇ ತಾಯಿ ಪ್ರತಿಜ್ಞೆ ಮಾಡಿರ್ತಾರೆ, ಶುಡ್ ಹ್ಯಾವ್ ಟೇಕನ್ ಅ ಕಮಿಟ್ಮೆಂಟ್ ದಿಸ್ ಫಾರ್ ದಿಸ್ ಕಿಡ್. ಐ ಆಮ್ ದ ಮದರ್, ಐ ಆಮ್ ದ ಫಾದರ್. ಈ ಮಗುಗೆ ನಾನೇ ತಾಯಿ, ನಾನೇ ತಂದೆ. ಎಷ್ಟು ಜವಾಬ್ದಾರಿ ತಂದ. ಶಿ ಡಿಸಂಟ್ ಇವನ್ ರೀಮ್ಯಾರಿ, ಇನ್ನೊಂದು ಮದುವೆನೂ ಆಗಲ್ಲ ಪಾಪ. ಏನೇ ಆಗಲಿ ನನ್ನ ಮಗನ್ ಚೆನ್ನಾಗಿ ಬೆಳೆಸಬೇಕು ಅಂತ ಒಂದು ಕಾರಣಕ್ಕೆ ಒಂದು ಒಳ್ಳೆ ಶಾಲೆ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅಂತ ಆ ಒಳ್ಳೆ ಶಾಲೆಯಲ್ಲಿ ಹಾಕಿರ್ತಾರೆ. ಅವ್ರ ದಿನಚರಿ ಅಂತಂದ್ರೆ ಬೆಳಿಗ್ಗೆ ಎದ್ದೇಳುದು, ಮಗನ ರೆಡಿ ಮಾಡೋದು, ಯೂನಿಫಾರ್ಮ್ ಹಾಕಿ ಶಾಲೆಗೆ ಬಿಟ್ಟು ಒಂದು 10 ಮನೆಗೆ ಹೋಗಿ ಪಾತ್ರೆ ತೊಳೆದು ಕಸ ಗುಡಿಸಿ, ಶಿ ವಾಸ್ ಬೇಸಿಕ್ಲಿ ಅ ಡೊಮೆಸ್ಟಿಕ್ ಮೇಡ್, ಮನೆ ಕೆಲಸದವರು ಪಾಪ. ಎಲ್ಲಾ ಮುಗಿಸ್ಕೊಂಡು ಆಮೇಲೆ ಮಗುನ ಕರ್ಕೊಂಡು ಶಾಲೆಯಿಂದ ಪಿಕ್ ಮಾಡಿ ಮನೆಗೆ ಬರೋಳು 3:15, ಸುಮಾರು 3:15 ಮನೆಗೆ ಬಂದು ಆಹಾರ ಸೇರಿಸಿದ್ರು, ಮಧ್ಯಾಹ್ನದ ಆಹಾರ. ಈ ತ್ಯಾಗ ಯಾರಾದ್ರೂ ಮಾಡ್ಬೋದ್ರೆ? ಇಂಥ ತ್ಯಾಗಗಳೆಲ್ಲ ನಮ್ಮ ಭಾರತದ ತಾಯಂದ್ರೆ ಮಾಡಕ್ ಸಾಧ್ಯ ಇದೆ. ಹೇಳ್ಬೋದು, ಒಂದು ದಿನ ಇದು ದಿನ ನಡೀತಾ ಇರುತ್ತೆ. ಒಂದಿನ ಮಗು 4th ಸ್ಟ್ಯಾಂಡರ್ಡ್ ಬರ್ತಾನೆ, ಮನೆಗೆ ಈ ತರ ತಾಯಿ ಕರ್ಕೊಂಡು ಬರ್ತಾಳೆ. ಅಮ್ಮ ಕೈ ಬಿಡು. ಯಾಕಂದ್ರೆ ಏನಾಯ್ತು? ನಾಳೆಯಿಂದ ಶಾಲೆಗೆ ಬರ್ಕೊಡ್ತೀನಿ. ಯಾಕೆ? ಅಮ್ಮ ನೀನ್ ನೋಡಿ ನನ್ನ ಮೇಲೆ ಎಲ್ಲರೂ ಹಾಸ್ಯ ಮಾಡ್ತಾರೆ, ಪೀಪಲ್ ಲಾಫ್ ಎಟ್ ಮೀ. ಯಾಕಂದ್ರೆ ಏನಾಯ್ತು? ಅಮ್ಮ ನೀನ್ ಕುರೂಪಿ ನೀನು. ಆ ಪಾಪ ಆ ತಾಯಿಗೆ ಒಂದು ಕಣ್ಣಿರೋದು, ನೀನು ಕುರೂಪಿ ನೀನು. ಆ ತಾಯಿ ಏನು ಸಿಟ್ಟಾಗ್ಬೇಕಂದ್ರೆ ಇಲ್ಲ, ತಾಯಿಗೇನು ತನ್ನ ಸಂತೋಷ ಏನು, ತನ್ನ ಮಗುನ ಸಂತೋಷನೇ ತನ್ನ ಸಂತೋಷ. ಅವಳು ಏನ್ ಹೇಳ್ತಾ ಗೊತ್ತಾ? ಆಯ್ತು ಕಂದ, ನೀನ್ ಬೇಜಾರಾಗ್ಬೇಡ, ನಿನ್ನ ಸಂತೋಷನೇ ನನ್ನ ಸಂತೋಷ. ಅವತ್ತಿಂದ ಆ ದಿಕ್ಕಲ್ಲೂ ಹೋಗಲ್ಲ ಅವಳು. 10th ಸ್ಟ್ಯಾಂಡರ್ಡ್ ಬರ್ತಾಳೆ, ಆ ಮಗು 10th ಸ್ಟ್ಯಾಂಡರ್ಡ್ ಬರ್ತಾನೆ. ಅವನು ಸ್ಟೇಟ್ ಟಾಪರ್, 625 ಸಂಭ್ರಮನೇ ಸಂಭ್ರಮ. ಶಾಲೆಯಲ್ಲೆಲ್ಲ, ಆ ಊರಲ್ಲೇ ಸಂಭ್ರಮ. ಆ ಪ್ರಾಂಶುಪಾಲರಿಂದ, ಪ್ರಿನ್ಸಿಪಲ್ ಒಂದು ಕಾಲ್ ಬರುತ್ತೆ. ಏನಂತ? ಮೇಡಮ್, ಎಂತ ಮಗಕ್ಕೆ ಜನ್ಮ ಕೊಟ್ಟಿದ್ರ, ನಮ್ಮ ಊರಿಗೆ ಹೆಸರು ಮಾಡ್ದ, ನಮ್ಮ ಶಾಲೆಗೆ ಹೆಸರು ತಂದು ಕೊಟ್ಟಿದ್ದಾನೆ, ಸ್ಟೇಟ್ ಟಾಪರ್ ನಮ್ಮ ಶಾಲೆಯಲ್ಲಿ. ಸೊ ಹಾಗಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊತಾ ಇದ್ವಿ. ವಿ ಆರ್ ಕಂಡಕ್ಟಿಂಗ್ ಅ ಫೆಲಿಸಿಟೇಷನ್ ಪ್ರೋಗ್ರಾಮ್ ಫಾರ್ ವಿಚ್ ನೀವು ಬರಬೇಕಲ್ಲ, ನೀವೇ ಮುಖ್ಯ ಅತಿಥಿ ಆಗ್ತಾರೆ. ಪಾಪ ಅವಳು ಮನೆ ಕೆಲಸ ಮಾಡ್ತಿರ್ತಾಳೆ, ನನಗೆ ಬಿಲ್ಲು ಮಾಡಬೇಕಲ್ಲ, ನಾನು ಮುಖ್ಯ ಅತಿಥಿನ. ತನ್ನನ್ನು ತಾನು ಸ್ವಲ್ಪ ಸಂಭಾಳಿಸ್ಕೊಂಡು ಹಳೆ ಟ್ರಂಕ್ ಓಪನ್ ಮಾಡಿ ಅದರಲ್ಲಿ ಒಂದು ಮದುವೆ ಆಗಿರುವಂತ ಸಿಲ್ಕ್ ಸಾರಿ ಇರುತ್ತೆ, ರೇಷ್ಮೆ ಸೀರೆನ ತಗೊಂಡು ಉಟ್ಕೊಂಡು ರೆಡಿ ಆಗಿರ್ತಾಳೆ. ಮಗ ರೂಮಲ್ಲಿ ಬರ್ತಾನೆ, ಬೆಡ್ರೂಮ್. ಅಮ್ಮ ಬುದ್ಧಿ ಇದೆ ನನಗೆ, ಇಡೀ ಶಾಲೆ ಮುಂದೆ ನನ್ಗೆ ಮರ್ಯಾದೆ ತೆಗಿಬೇಕಂತಿದ್ಯಾ ನೀನು? ತಾಯಿ ಅಂದ್ರೆ ಅಸೂಯ ಮನೆ, ಯಾಕೆ ಕುರುಬಿ? ಆ ತಾಯಿ ಹೇಳ್ತಾರೆ ಗೊತ್ತಾ? ಆಯ್ತು ಕಂದ, ನೀನ್ ಬೇಜಾರಾಗ್ಬೇಡ, ಇವತ್ತು ನಿಂದಿನ, ಇವತ್ತು ನಿನಗ್ ಸನ್ಮಾನ ಮಾಡ್ತಾರೆ. ಪಾಪ ಚೀಫ್ ಗೆಸ್ಟ್ ಆದ್ರೂ ಕೂಡ ಶಿ ಡಸಂಟ್ ಗೋ.
ಬೆಳೀತಾ ಬೆಳೀತಾ ಬೆಂಗಳೂರಿಗೆ ಬರ್ತಾನೆ. ಹಿ ಜಾಯಿನ್ಸ್ ಇಂಜಿನಿಯರಿಂಗ್ ಕಾಲೇಜ್ ನಂಬರ್ 1. ಹಿ ಬಿಕಮ್ಸ್ ಯೂನಿವರ್ಸಿಟಿ ಟಾಪರ್, ಗೋಲ್ಡ್ ಮೆಡಲಿಸ್ಟ್. ಉಪಕುಲಪತಿಯವರ ಆಫೀಸ್ ಇಂದ, ವೈಸ್ ಚಾನ್ಸಲರ್ಸ್ ಆಫೀಸ್ ಇಂದ ಒಂದು ಲೆಟರ್ ಬರುತ್ತೆ. ಏನಂತ? ಕಾನ್ವೊಕೇಶನ್ ಪ್ರೋಗ್ರಾಮ್ ಇಸ್ ಗೋಯಿಂಗ್ ಆನ್ ಫಾರ್ ವಿಚ್ ಆನರೇಬಲ್ ಪ್ರೆಸಿಡೆಂಟ್ ಇಸ್ ಗೋಯಿಂಗ್ ಟು ಕಮ್ ಅಂಡ್ ಹ್ಯಾಂಡ್ ಓವರ್ ದ ಗೋಲ್ಡ್ ಮೆಡಲ್ ಟು ಯುವರ್ ಸನ್. ಸೊ ವಿ ರಿಕ್ವೆಸ್ಟ್ ಯು, ತಪ್ಪದೆ ನೀವು ನಿಮ್ಮ ಮಗನ ಜೊತೆ ಬಂದು ಸ್ವೀಕಾರ ಮಾಡಿ ಸ್ವರ್ಣ ಪದಕನ್ನ ಅಂತ. ಎಷ್ಟು ಆನಂದ ಭಾಷಪ ಅವಳಿಗೆ. ಪಾಪ ಸಿಂಗಲ್ ಮದರ್, ತಂದೆ ಕೊರತೆ ಇತ್ತು, ಎಲ್ಲಿದ್ದು ಮಗ ದಾರಿ ತಪ್ಪಂತ ಭಯ ಇತ್ತು. ಬಟ್ ನೋಡಿದ್ರೆ ಅವನು ಯೂನಿವರ್ಸಿಟಿ ಟಾಪರ್. ಲಗೇಜ್ ಪ್ಯಾಕ್ ಮಾಡ್ತಾಳೆ ಕಣ್ಣು ಒರೆಸ್ತಾ ಖುಷಿಯಿಂದ. ಇನ್ನೇನು ಹೊರಗಡೆ ಬರ್ತಾಳೆ, ನೋಡಿದ್ರೆ ಮಗ ನಿಂತ್ಕೊಂಡ್ರೆ ಏನು? ಯಾಕೆ? ಇಡೀ ಕರ್ನಾಟಕ ಜನತೆ ಮುಂದೆ ನಾನು ಮರ್ಯಾದೆ ತೆಗಿಬೇಕಂತಿದ್ಯಾ ನೀನು? ಯಾಕಂದ್ರೆ ಟಿವಿ ಕವರೇಜ್ ಬರುತ್ತೆ, ಮೀಡಿಯಾದಲ್ಲಿ ಬರುತ್ತೆ. ಬಿಳಿ ಮಾಡಕ್ಕಲ್ಲ, ಮಗ ಈ ತರ ಯಾಕೆ ಮಾತಾಡ್ತೇನೆ ಅಂತ. ಆಯ್ತು ಕಂದ, ಇರ್ಲಿ ಪರವಾಗಿಲ್ಲ, ನಿಮ್ಗೆ ಪ್ರೆಸಿಡೆಂಟ್ ಅಧ್ಯಕ್ಷರ ಕಡೆಯಿಂದ ನಿಮಗೆ ಮಾನ್ಯ ಆನರೇಬಲ್ ಪ್ರೆಸಿಡೆಂಟ್ ಇಂದ ಸಿಗ್ತಾ ಇದೆ, ನೀನು ಹೋಗಪ್ಪ. ಅದೇ ತರ ಮಗು ತಾಯಿ ಸಪರೇಟ್ ಆಗ್ಬಿಡ್ತಾರೆ. ಕಾಣದೆ ನಾನು ಸಿಗಲ್ಲ, ಹುಡುಕ್ತಾಳೆ. ಪಾಪ ಪಕ್ಷಿಗೆ ರೆಕ್ಕೆ ಬಂತು, ಹಾರೋಯ್ತು. 10 ವರ್ಷ ಮೇಲೆ ಅವಳಿಗೆ ನ್ಯೂಸ್ ಬರುತ್ತೆ, ಅವಳ ಮಗ ಒಬ್ಬ ಸಕ್ಸಸ್ಫುಲ್ ಇಂಡಸ್ಟ್ರಿಯಲಿಸ್ಟ್, ಖ್ಯಾತ ಉದ್ಯಮಿ ಆಗಿದ್ದಾನೆ. ಇಲ್ಲಿ ಕ್ಯಾಪಿಟಲ್ ಆಫ್ ದ ಸಿಟಿ ನವದೆಹಲಿ, ಕ್ಯಾಪಿಟಲ್ ಆಫ್ ದ ಕಂಟ್ರಿ ನವದೆಹಲಿ. ಹಿಂದೆ ಮುಂದೆ ನೋಡಿದೆ ಬೆಂಗಳೂರಿಗೆ ಬಂದು, ಪಾಪ ತಾಯಿ ಹಿಂದಿನೂ ಗೊತ್ತಿಲ್ಲ, ಇಂಗ್ಲಿಷು ಗೊತ್ತಿಲ್ಲ, ಕೇವಲ ಕನ್ನಡ, ಒಂದು ಹಳೆಯ ಫೋಟೋ ಇಟ್ಕೊಂಡು ಡೆಲ್ಲಿಗೆ ಮನೆ ಮನೆಗೆ ಹೋಗಿ, ನನ್ನ ಮಗ ಗೊತ್ತಾ ನಿಮ್ಗೆ, ನನ್ನ ಮಗ ಗೊತ್ತಾ ಗೊತ್ತಾ, ಮನೆ ಮನೆ ಕೇಳ್ತಾಳೆ. ಸಾಧ್ಯ ಏನ್ರಿ ಹುಡುಕಕ್ಕೆ? ಬಟ್ ತಾಯಿ ಮಮತೆ ಎಂತ ಪವರ್ಫುಲ್ ಅಂದ್ರೆ, 9ನೇ ದಿನ ಒಂದು ದೊಡ್ಡ ಬಂಗ್ಲಾ ಇರುತ್ತೆ ಸ್ನೇಹಿತರೆ. ಆ ಬಂಗ್ಲಾ ಫುಲ್ ಪಾರ್ಟಿ ನಡೀತಾ ಇರ್ತಾರೆ, ಲೈಟ್ಸ್ ಹಾಕಿರ್ತಾರೆ, ಫಂಕ್ಷನ್ ನಡೀತಾ ಇರುತ್ತೆ. ಅವಳು ಹೋಗಿ ಆ ಗೇಟ್ ಗ್ರಿಲ್ ಹಿಡ್ಕೋತಾಳೆ. ಅವನಲ್ಲಿ ನಿಂತ್ಕೊಂಡಿದ್ದಾನೆ ವಿತ್ ಗ್ಲಾಸ್ ಆಫ್ ಶಾಂಪೇನ್. ಪಾರ್ಟಿ ನಡೀತಾ ಇದೆ, ಫಾರಿನ್ ಡಿಪ್ಲೊಮ್ಯಾಟ್ಸ್ ಬಂದಿದ್ದಾರೆ, ಸೆಲೆಬ್ರಿಟೀಸ್ ಇದ್ದಾರೆ. ಈಗಾದ್ರೂ ಅವ್ನ ಮನ್ಸು ಕರಬೇಕಲ್ಲ, ಯಾಕಂದ್ರೆ ಚಿಕ್ಕವನಿದ್ದ ಅವಾಗ ಬುದ್ಧಿ ಇಲ್ಲ, ಈಗ ಮೆಚುರಿಟಿ ಬಂದಿರುತ್ತೆ, ಜ್ಞಾನ ಬಂದಿರುತ್ತೆ. ಸ್ವಲ್ಪ ವಾಚ್ಮ್ಯಾನ್, ಇವಳು ನನ್ನ ತಾಯಿ ಅಂತ ಇಂಟ್ರೊಡ್ಯೂಸ್ ಮಾಡಲ್ಲ ಇವರೆಲ್ಲರ ಮುಂದೆ. ಆ ತಾಯಿ ಬಿಲೀವ್ ಮಾಡಕ್ಕೆಲ್ಲ, ಶಿ ಇಸ್ ಕಂಪ್ಲೀಟ್ಲಿ ಡಿಸಪಾಯಿಂಟೆಡ್, ಇನ್ ಫ್ಯಾಕ್ಟ್ ಡಿವಾಸ್ಟೇಟೆಡ್. ನೆಲಕ್ಕೆ ಬೀಳ್ತಾಳೆ, ಸರಿಗಿಂದ ಕಣ್ಣೀರು ಒರೆಸ್ತಾ ಒರೆಸ್ತಾ ಅಳ್ಕೊಂಡು ಹೋಗ್ಬಿಡ್ತಾಳೆ. 2 ದಿನ ಆದ್ಮೇಲೆ ರಿಲ್ಯಾಕ್ಸ್ ಚೇರಲ್ಲಿ ಕೂತಿರ್ತಾನೆ. ಅಮ್ಮ ಯಾಕೆ ಬಂದಿರ್ಬೋದು? ಮೋಸ್ಟ್ಲಿ ನಮ್ಮ ಪಿತ್ರಾರ್ಜಿತ ಆಸ್ತಿ ಏನಾದ್ರೂ ಇರಬೇಕು, ಸಮ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಮಾಡಿಬಿಟ್ಟಿದ್ದಾರೆ. ನಾನು ಚಿಕ್ಕವನಿದ್ದಾಗ ಹೊರಗಡೆ ಬಂದೇನೆ. ಇಮಿಡಿಯೇಟ್ಲಿ ಫ್ಲೈಟ್ ಇಟ್ಕೊಂಡು ಬೆಂಗಳೂರು ಬರ್ತಾನೆ. ಬೆಂಗಳೂರಿಂದ ಮಾಗಡಿಗೆ ಒಂದು ಲಕ್ಸರಿ ಕಾರಲ್ಲಿ, ಗಲ್ಲಿಯಲ್ಲಿ ಇನ್ನೇನು ಮನೆ ಹತ್ರ ಬರ್ತಾನೆ. ಮನೆ ಮುಂದೆ ಜನಸಾಗರ. ಸರ್ಕೊಳ್ಳಿ ಎಲ್ಲರೂ ಸರಸ್ತಾ ನೋಡಿದ್ರೆ ಕೆಳಗಡೆ ತಾಯಿಯ ಶವ. ಆ ನೋವು ತಡಿಲಾರದೆ ತಾಯಿ ಜೀವನ ಬಿಡುತ್ತೆ. ಆ ಮೊಮೆಂಟ್ಗೂ ಅವನಿಗೆ ಅರಿವಾಗಲ್ಲ. ತಾಯಿ ಅಂತ ಅವಾಗ ಒಪ್ಕೊಳಕ್ಕೂ ರೆಡಿ ಇಲ್ಲ. ಇವಳು his eyes goes towards her hand which is holding a sheet of paper. ಅವನ ಕಣ್ಣೆಲ್ಲ ಹೋಗುತ್ತೆ, ಅವನ ಕೈ ಹತ್ರ ಒಂದು ಪೇಪರ್ ಇರುತ್ತೆ. ಓ, ಅಮ್ಮ ಬಿಲ್ ಬರ್ದಿರ್ಬೇಕು, ಆಸ್ತಿ ಪತ್ರ ತಗೋತಾನೆ. ಪಾಪ ಅವಳು 4ನೇ ಕ್ಲಾಸ್ ಓದಿರ್ತಾರೆ. ಏನು ಆಸ್ತಿ ಪತ್ರ ಪಾಪ ಅವಳು ಓದ್ತಾರೆ. ಏನಿರುತ್ತೆ ಓದೋದ್ರಲ್ಲಿ? ಮಗು. ನಾವು ಎಷ್ಟೇ ದೊಡ್ಡವರಾಗ್ಲಿ ತಾಯಿಗೆ ಮಗು. ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಬಂದೇ ಬರ್ತೀನಿ ಅಂತ. ನಿನ್ನಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೆ ಕಂದ. ಚಿಕ್ಕವನಾಗಿದ್ದಾಗ ರೋಡಲ್ಲಿ ಆಟ ಆಡ್ತಿರುವಾಗ ನಿನಗೆ ಆಕ್ಸಿಡೆಂಟ್ ಆಗಿ ನಿನ್ ಕಣ್ಣು ಹೋಗಿತ್ತು. ನನ್ನ ಕಣ್ಣು ನಾನು ನಿನಗೆ ಕೊಟ್ಟಿದ್ದೆ, ನೀನಾದ್ರೂ ಸುಖವಾಗಿ ಬಾಳಪ್ಪ. ಆ ಮೊಮೆಂಟಿಗೆ ಅವನು ನೆಲಕ್ಕೆ ಬೀಳ್ತಾನೆ, ಕಾಲು ಹಿಡ್ಕೊತಾನೆ. ಅಮ್ಮ ಸಾರಿ ದೇವ್ರೆ, ಒಂದೇ ಒಂದ್ಸಲ ಜೀವ ಕೊಟ್ಬಿಡಪ್ಪ, ಸಾರಿ. ಅವನಿಗೆ ಎಷ್ಟು ಅರಿವಾಗುತ್ತಂದ್ರೆ ಅವನ ಬಗ್ಗೆ ಅವನಿಗೆ ಎಷ್ಟು ಅಸೂಯ ಭಾವನೆ ಬರುತ್ತೆ. ಯಾಕಂದ್ರೆ ಆ ತಾಯಿ ಕುರುಪ ಕಾರಣನೇ ಅವನು. ಆ ತಾಯಿಗಷ್ಟು ದ್ವೇಷ ಮಾಡ್ತಾ ಇದ್ದದ್ದು ಕುರುಪಕ್ಕೆ. ಆ ಕುರುಪ ಕಾರಣ ಯಾರು? ಬೆಕ್ ಮಾಡ್ತಾನೆ, ಅಮ್ಮ ಪ್ಲೀಸ್ ಅಮ್ಮ ಎದ್ದೇಳಮ್ಮ, ಸಾರಿ ಅಮ್ಮ. ಬಟ್ ಇಟ್ ಇಸ್ ಸೋ ಲೇಟ್. ನಿಮ್ಗೆ ಗೊತ್ತು ಪ್ರಕೃತಿಯದು ಎಂತದಂತಂದ್ರೆ, ಪ್ರಕೃತಿಯ ನಿಯಮಗಳು ಹೇಗೆ ಅಂತಂದ್ರೆ, ಒಂದ್ಸಲ ಜೀವ ಬಿಟ್ಟಾಗ ದೇಹನ ಏನು ಮಾಡಿದ್ರು ಹುಡ್ಕೊಂಡು ಬರಕ್ಕೆ ಸಾಧ್ಯನೇ ಇಲ್ಲ, ಹಿಂತಿರುಗಿ ಬರಲ್ಲ. ಅವನಿಗೆ ಆಯ್ತಲ್ವಾ, ಅರಿವು ಮೂಡಿತ್ತು. ಬಟ್ ಇಟ್ ಇಸ್ ಟೂ ಲೇಟ್. ನಾನು ಯಾಕೆ ನಿಮ್ ಜೊತೆ ಶೇರ್ ಮಾಡ್ತೇನೆ ಸ್ನೇಹಿತರೆ, ಎಷ್ಟೊಂದು ಸಲ ನಮಗೆ ರಿಯಲೈಸ್ ಆಗ್ತವೆ ಎಷ್ಟೊಂದು ವಿಷಯಗಳು, ಬಟ್ ಇಟ್ ಇಸ್ ಆಲ್ವೇಸ್ ಟೂ ಲೇಟ್. ಅಂಡ್ ಈ ಡ್ರಾಮಾ ನಾನು ತುಂಬಾನು ನೋಡಿದ್ದೆ, ಯಾಕಂದ್ರೆ ನಮ್ಮ ರಿಲೇಟಿವ್ಸ್ ಅಲ್ಲ ಇದ್ದಾಗ ಯಾರು ನೋಡ್ಕೊಳಲ್ಲ. ಗೋಡೆ ಮೇಲೆ ಫೋಟೋ ಆದಾಗ ಆವಾಗ ಎಲ್ಲ ರಿಚುವಲ್ಸ್ ಅಲ್ಲಿ ಹಣ್ಣು ಇಟ್ಟೆ, ಅದನ್ನ ಹಣ್ಣು ಬಂತೀನಿ ಆಯ್ತು, ನಮ್ಮ ಸಂಪ್ರದಾಯ ಮಾಡೋಣ. ಇದ್ದಾಗ ಒಂದಿನ ಅಮ್ಮ ಚೆನ್ನಾಗಿದ್ಯಾ, ಅಪ್ಪ ಚೆನ್ನಾಗಿದ್ಯಾ, ಬನ್ನಿ ವಾಕಿಂಗ್ ಹೋಗಿ ಬರೋಣ, ಬನ್ನಿ ನಿಮ್ಮ ಹಣ್ಣು ಹಚ್ಕೊಡ್ತೀನಿ. 2 ಮಾತು ಅಷ್ಟೇ ಬೇಕಿತ್ತು. ನನಗೆ ಅವತ್ತು ಯಾಕೆ ಅಷ್ಟು ಇಟ್ಟಾಯ್ತು, ನಾನು ಯಾಕೆ ಕಳ್ಕೊಂಡು ಬರ್ತಾ ಇದ್ದೆ ಅಂತಂದ್ರೆ ಸ್ನೇಹಿತರೆ, ಆಸ್ ಅ ಟೀನೇಜರ್, ಒಬ್ಬ 18ನ ವಯಸ್ಸಿನ ಹುಡುಗ ಆದಾಗ ನಮ್ದು ಹಾರ್ಮೋನ್ಸ್ ಚೇಂಜ್ ಆಗ್ತಿರೋದು ಗೊತ್ತಲ್ವಾ. ಯೂಶಲಿ ನೀವು ಹೆಂಗೆಂಗೋ ಬಿಹೇವ್ ಮಾಡ್ತೀವಿ, ಸಣ್ಣ ವಿಷಯಕ್ಕೆ ಸಿಟ್ ಆಗೋದು, ಅಮ್ಮಗೆ ಎದುರೆದುರು ಮಾತಾಡೋದು, ಹರ್ಟ್ ಆಗ್ತಿತ್ತು. ಅವತ್ತು ನನಗೆ ಅನಿಸ್ತು, ನನ್ನ ಅಮ್ಮಗೆ ಏನು ಅನಿಸ್ತಿದೆ ಅಂತ ನಾನು ಯೋಚನೆ ಮಾಡಿಲ್ವಲ್ಲಪ್ಪ. ದಟ್ ಡೇ ಇಟ್ ಗಾಟ್. ನಾನು ಹೇಳ್ತೀನಿ ಸ್ನೇಹಿತರೆ, ಪರ್ಪಸ್ ಯಾಕೆ ಸ್ಟ್ರಾಂಗ್ ಇರಬೇಕಂತಂದ್ರೆ, ಅದು ನಮ್ಮ ಜೀವನನೇ ರೂಪಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರ್ಯಸಿ. ತಾಯಿ ಮತ್ತೆ ತಾಯ್ನಾಡು ಅಂತ ಬ್ಯೂಟಿಫುಲ್ ಪ್ಲೇಸ್ ನಿಮ್ಗೆ ಎಲ್ಲೂ ಸಿಗಲ್ಲ ಅಂತ, ಪರ್ಸನ್ ಆರ್ ಪ್ಲೇಸ್. ಅವತ್ತು ನಾನು ಪ್ರತಿಜ್ಞೆ ತಗೊಂಡಿದ್ದೆ, ನಾನು ಏನೇ ಮಾಡಿದ್ರು ಇಟ್ ಇಸ್ ಫಾರ್ ಮೈ
ಮದರ್ ಅಂಡ್ ಫಾರ್ ಮೈ ಮದರ್ಲ್ಯಾಂಡ್. ಯಾಕಂದ್ರೆ ಆಸ್ ಅನ್ ಇಂಜಿನಿಯರ್ ಸಾವಿರಾರು ಅವಕಾಶಗಳು ಸರ್ ಬೇರೆ ಕಂಟ್ರಿಗೆ ಹೋಗಕ್ಕೆ ಅಡ್ಡಾಡ್ ಬಂದಿದೆ. ನಮ್ಮ ಅಣ್ಣನು US ಅಲ್ಲಿ ಇದ್ದಾನೆ, ತಮ್ಮನು US ಅಲ್ಲಿ ಇದ್ದಾನೆ. ನೀವು ಹೋಗ್ಬಾರ್ದು ಅಂತ ಹೇಳ್ತಾ ಇಲ್ಲ. ಇವತ್ತು ಗ್ಲೋಬಲೈಸ್ಡ್ ವರ್ಲ್ಡ್, ಯು ಹ್ಯಾವ್ ಎವ್ರಿ ರೈಟ್. ನೀವು ಆಸ್ಟ್ರೇಲಿಯಾಗ ಹೋಗಿ ಎಲ್ಲಾದ್ರೂ ಹೋಗಿ, ಬಟ್ ಒಂದು ಪರ್ಪಸ್ ಸ್ಟ್ರಾಂಗ್ ಇದ್ರೆ ಎಷ್ಟು ಸಾವಿರ ಅವಕಾಶಗಳು ಬಂದ್ರು ಕೂಡ ಯು ಆರ್ ಫೋಕಸ್ಡ್. ಸೊ ಹಾಗಾಗಿ ಪ್ಲೀಸ್ ನಿಮ್ಮ ಪರ್ಪಸ್ ಹುಡುಕಿ. ಎಷ್ಟೋ ಜನ ಕೇಳ್ತಾರೆ ಅದು ಹೇಗೆ ನೀವು ಇಷ್ಟು ಪ್ಯಾಷನೆಟ್ ಆಗಿದ್ದೀರಾ, ರಾತ್ರಿ 11 ಇಷ್ಟೇ ಮಾಡ್ತೀರಾ, ಹಂಗೆ ಮಾಡ್ತೀರಾ. ಸಿಂಪಲ್ ಸರ್, ಐ ಆಮ್ ಪ್ಯಾಷನೆಟ್ ಫಾರ್ ದ ಸರ್ವಿಸ್ ಆಫ್ ದಿಸ್ ಕಂಟ್ರಿ. ನನ್ನ ತಾಯಿನಾಡು. ಇಷ್ಟು ಒಂದು ಕ್ಲಾರಿಟಿ ಟೈರ್ಡ್ ಅನ್ನೋ ಪ್ರಶ್ನೆ ಇಲ್ಲ. ಎಷ್ಟೊಂದು ಹೇಳ್ತಾರೆ ಸರ್ ಟೈರ್ಡ್ ಆಗಿದೆ. ಸರ್ ಟೈರ್ಡ್ನೆಸ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್ ಸರ್. ಟೈರ್ಡ್ನೆಸ್ ಇಸ್ ಜಸ್ಟ್ ಅ ಸ್ಟೇಟ್ ಆಫ್ ಮೈಂಡ್. ನಾನು ಟೈರ್ಡ್ ಅನ್ಕೊಂಡ್ರೆ ಟೈರ್ಡ್ ಆಗ್ತೀನಿ. ಎಷ್ಟೇ ಟೈರ್ಡ್ ಆದ್ರೂ ನೋಡಿ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಒಪ್ಕೋತಾನೆ, ಬಾಡಿ ಆದ್ರೆ ಒಂದು ರೆಸ್ಟ್ ಅಂತ ಬೇಕು, 8 ಅವರ್ ನಿದ್ದೆ ಬೇಕಂತ ಹೇಳ್ತಾರೆ, ಇಲ್ಲ ಅಂತ ಹೇಳ್ತಾರೆ. ಹಾಗಂತ ಒಬ್ಬೊಬ್ರು 10 ಅವರ್ ಮಲ್ಕೊಂಡ್ರು ಕೂಡ ದಿನನಿತ್ಯ ಟೈರ್ಡ್ ತರ ಬಿಹೇವ್ ಮಾಡ್ತಾರೆ. ಬಿಕಾಸ್ ಇಟ್ಸ್ ಅ ಸ್ಟೇಟ್ ಆಫ್ ಅವರ್ ಮೈಂಡ್. ಇಷ್ಟು ಹೇಳ್ತಾ ಸ್ನೇಹಿತರೆ, ಐ ವಿಶ್ ಆಲ್ ಆಫ್ ಯು, ನೀವೆಲ್ಲ ಗುರುರಿಂದ ನೀವು ಯು ಆರ್ ದ ಆಕ್ಚುಯಲ್ ಸ್ಕಲ್ಪ್ಟರ್ಸ್ ಆಫ್ ದಿಸ್ ಕಂಟ್ರಿ. ಸೊ ನಾವು ಮಾಡ್ತಿರೋಂಥ ಕೆಲಸ ಚಿಕ್ಕದಂತ ಯಾವತ್ತೂ ಭಾವಿಸಬೇಡಿ. ಲೆಟ್ಸ್ ಟೇಕ್ ದಿಸ್ ಗ್ರೇಟ್ ನೇಷನ್ ಬಿಕಮಿಂಗ್ ಮಚ್ ಗ್ರೇಟರ್ ನೇಷನ್. ಇಷ್ಟು ಹೇಳ್ತಾ ಐ ಥ್ಯಾಂಕ್ ಆಲ್ ದ ಮ್ಯಾನೇಜ್ಮೆಂಟ್ ಫಾರ್ ಗಿವಿಂಗ್ ದಿಸ್ ಅಪರ್ಚುನಿಟಿ. ಐ ಥ್ಯಾಂಕ್ ಫಾರ್ ಎಂಟೈರ್ ಸಪೋರ್ಟಿಂಗ್ ಮೀ ಅಂಡ್ ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯು. ಒಂದು ಶಬ್ದವಿಲ್ಲದೆ ನಿಶಬ್ದವಾಗಿ ಇಷ್ಟು ಏಕಾಗ್ರತೆಯಿಂದ ನೀವು ಕೂತಿದ್ರೆ ಅಂದ್ರೆ ಅದೇ ತೋರಿಸ್ಕೊಡುತ್ತೆ. ಯಾಕಂದ್ರೆ ಯಾವ ವ್ಯಕ್ತಿ ಕಲಿಯೋ ಆಸಕ್ತಿ ಇಟ್ಕೋತಾನೆ ಅವನೇ ಬೆಳೆಯಕ್ಕೆ ಸಾಧ್ಯ, ಅವನೇ ಒಳ್ಳೆ ಸ್ಪೀಕರ್ ಆಗ ಸಾಧ್ಯ, ಒಳ್ಳೆ ಟೀಚರ್ ಆಗ ಸಾಧ್ಯ. ಇಷ್ಟು ಹೇಳ್ತಾ ನಿಮ್ಮ ಕನ್ನಡದ ಕಂದ ವಿನಯ್ ಪಾಟೀಲ್ ಮುಗಿಸ್ಬೋದು. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.